ಭಾವಪೂರ್ವಕವಾದ ಸ್ತುತಿ. ಭಗವಂತನ ಬಗ್ಗೆ ಎಚ್ಚರವೇ ಇಲ್ಲದೆ ಮತ್ತೆ ಸಮೀಚೀನವಾಗುವುದನ್ನು ಹಿಂದೆ ಹೇಳಿದ ಹಾಗೆ ಭಗವಂತನನ್ನು ನಾನು ಸ್ತುತಿ ಮಾಡಬೇಕು, ನನಗೆ ಭಗವಂತನ ಸ್ತುತಿ ಮಾಡೋ ಯೋಗ್ಯತಾ ಇಲ್ಲ, ಸರಿಯಾಗಿ ಉಚ್ಚಾರ ಮಾಡತಕ್ಕಂಥ ಯೋಗ್ಯತಾ ಇಲ್ಲ ಅಂತ ತಿಳ್ಕೊಂಡು ಮಾಡುವ ಸ್ತುತಿಯೇ ಸಂಸ್ತುತಿ. ಮತ್ತು ಅದನ್ನು ಸರಿಯಾಗಿ ತಿಳ್ಕೋಬೇಕು ಅನ್ನುವ ಕಳಕುಳಿ ಇರುವಂಥದ್ದೇ ಸಂಸ್ತುತಿ. ಅದೇ ಭಕ್ತಿ ಶ್ರದ್ಧೆ. ಈ ಜ್ಞಾನ ಭಕ್ತಿ ಶ್ರದ್ಧೆ ವೈರಾಗ್ಯಗಳಿಂದ ಕೂಡಿರುವ ಸ್ತುತಿ ಅದು ತಪ್ಪಿದ್ರೂ ಕ್ಷಮಿಸ್ತಾನೆ. ಯಾಕೆಂದರೆ ಇಂಟೆನ್ಷನ್ ಇದೆಯಲ್ಲ, ಭಾವ ಇದೆ, ಅದಕ್ಕೆ ಬೇಕಾದ ಕ್ರಿಯೆ ಇಲ್ಲ, ಅದು ಬರುತ್ತೆ. ಭಾವವೇ ಇಲ್ಲದಿದ್ದರೆ ಮುಂದೆ ಕ್ರಿಯೆಯಲ್ಲಿ ರಿಪೇರಿ ಆಗುವ ಸಾಧ್ಯತೆ ಇಲ್ಲ. ನಮಗೆ ಅದನ್ನು ಸರಿಯಾಗಿ ಉಚ್ಚರಿಸಬೇಕು ಅನ್ನುವಂಥ ಎಚ್ಚರ ಬೇಕು. ಏನು ಆ ಎಚ್ಚರವೇ ಬಹಳ ಮಂದಿಗೆ ಇರೋದಿಲ್ಲ. ಶುದ್ಧವಾಗಿ ಉಚ್ಚರಿಸಬೇಕು ಅನ್ನತಕ್ಕಂಥ ಎಚ್ಚರ ಇರೋದಿಲ್ಲ. ಎಚ್ಚರ ಇದ್ದು ಶುದ್ಧವಾಗಲಿಕ್ಕೆ ಉಚ್ಚರಿಸಲಿಕ್ಕೆ ಆಗಲಿಲ್ಲ, ಅದಕ್ಕೆ ಕ್ಷಮೆ ಇದೆ. ಒಬ್ಬನಿಗೆ ಕೆಲವು ಅಕ್ಷರಗಳೇ ಉಚ್ಚಾರ ಮಾಡಲಿಕ್ಕೆ ಬರೋದು, ಕೆಲವರಿಗೆ ರಾ ಹೇಳಲಿಕ್ಕೆ ಬರೋದಿಲ್ಲ, ಕೆಲವರಿಗೆ ಕೆಲವು ಅಕ್ಷರಗಳೇ ಹೇಳಲಿಕ್ಕೆ ಬರೋದಿಲ್ಲ. ಮಾರ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಮಾಗ ಅಂತಾರೆ. ನಾನಂತೂ ತುಂಬ ಮಂದಿಯನ್ನು ನೋಡಿದ್ದೇನೆ, ಮಾಗ. ಅವ್ರಿಗೆ ಕ್ಷಮೆ ಇದೆ, ಅವರು ಮಾಗ ಅಂತಾರೆ, ರಾ ಹೇಳಲಿಕ್ಕೇ ಬರೋದಿಲ್ಲ. ಅವರು ಜೀವಮಾನದಲ್ಲಿ ರಾ ಹೇಳಲಿಲ್ಲ. ಅವರು ಕೆಲವು ಅಕ್ಷರಗಳು ಕೆಲವು ನಾಲಿಗೆಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಅಂಥ ವ್ಯಕ್ತಿಗಳಿರ್ತಾರೆ. ಅದು ದೋಷ, ನಾಲಿಗೆಯ ದೋಷ. ಅದಕ್ಕೆ ಭಗವಂತ ನಾರಾಯಣಾಯ ಅಂತ ಹೇಳಬೇಕಪ್ಪ, ಓಂ ನಮೋ ನಾಗಾಯಣಾಯ, ಓಂ ನಮೋ ನಾಗಾಯಣಾಯ ಅಂತಾರೆ ಅವರು. ಭಗವಂತನಿಗೆ ಕೋಪ ಬರುತ್ತೋ? ಇಲ್ಲ. ಏನು ನಾರಾಯಣ ಹೇಳಿದ್ರು ನಾಗಾಯಣಾಯ ಅಂತ ಹೇಳಿದ, ಅವನು ನಾಗಾಯಣನೂ ಹೌದು, ನಾಗನ ಮೇಲೆ ಮಲಗಿದವ, ಅದೂ ಅವನ ಹೆಸರೇ. ಅವ್ನು ನಾರಾಯಣ ಮತ್ತು ನಾಗನ ಮೇಲೆ ಆಯನ ಮಲಗಿರುವವನವನು. ಅದನ್ನು ನಾವು ನಾಗಾಯಣನೂ ಹೌದು, ನಾರಾಯಣನೂ ಹೌದು. ನನಗೆ ರಾ ಹೇಳಲಿಕ್ಕೆ ಬರೋದಿಲ್ಲಪ್ಪ, ನಿನ್ನ ನಾರಾಯಣ ಅವಳು ನಾಗಾಯಣ ಅಂತೇನೋ ಎಚ್ಚರ ಉಂಟಲ್ಲ ಅವನಿಗೆ, ಅದು ಆ ಭಾವ ಉಂಟು, ಕ್ಷಮಿಸ್ತಾನೆ ಭಗವಂತ. ಅದೇ ನಾರಾಯಣ ಹೇಳಿದರೆ ನಾಗಾಯಣ ಹೇಳಿದರೆ ಏನು ಅಂತ ಹೇಳಿದರೆ ಕ್ಷಮಿಸೋದಿಲ್ಲ. ನಾರಾ ಬರೋಲ್ಲ ನಾಲಿಗೆಲ್ಲದ ಗಾ ಅಂದೆಪ್ಪ ಭಗವಂತ ಕ್ಷಮಿಸು ಅಂದರೆ ಕ್ಷಮಿಸ್ತಾನೆ. ಹೀಗೆ ಭಾವದಿಂದ ಅವನು ನಮ್ಮನ್ನು ಅಳೆಯುವನು ಹೊರತು ಕ್ರಿಯೆಯಿಂದ ಅಲ್ಲ. ಲೋಲ ಲಕ್ಷ್ಮೀ ಲೋಲ ಭಕ್ತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ಹೀಗೆ ಆ ಒಳಗಿನಿಂದ ಭಾವಪೂರ್ವಕವಾದ ಸ್ತುತಿ ಸಂಸ್ತುತಿ. ಆ ಸ್ತೋತ್ರದಲ್ಲಿ ಭಾವ ಇದ್ದರೆ ಅವನು ಹಿಗ್ಗುವನು, ಸಂತೋಷ ಪಡ್ತಾನೆ. ತಪ್ಪು ಸ್ತೋತ್ರ ಮಾಡಿದ್ರು ಮಹಾ ಸಂತೋಷ. ತಾಳ ತನ್ನವರಲ್ಲಿ ಮಾಡುವ ಹೇಳನವ. ಅಷ್ಟೇ ಅಲ್ಲ ಅಂತೆ, ಭಗವದ್ಭಕ್ತರು ಏನಾದರೂ ತಪ್ಪು ಹೇಳಿದರೆ, ಬಾಯಿ ತಪ್ಪು ಹೇಳಿದ್ರು ಅಥವಾ ಹೀಗೆ ಏನೋ ಒಂದು ಉಚ್ಚಾರ ಮಾಡಲಿಕ್ಕೆ ಬರಲಿಲ್ಲ, ಎಡವಿದರು, ತಪ್ಪು ಹೇಳಿದರು, ಅದನ್ನೇ ಇನ್ನೊಬ್ಬರು ನೋಡಿದ್ರಾ ಭಾರಿ ದೊಡ್ಡ ಪಂಡಿತರಂತೆ, ಭಕ್ತರಂತೆ, ದೇವರ ಭಕ್ತರಂತೆ, ಹೇಳು ತಪ್ಪೆ ಅಂತ ಇನ್ನು ಪರಿಹಾಸ್ಯ ಮಾಡಿದರೆ ನಿಜವಾದ ತಪ್ಪು ಹೇಳಿರ್ತಾರೆ ಅವರು. ಭಗವದ್ಭಕ್ತರು ತಪ್ಪು ಬಂತು ಅಂತ ಇಟ್ಕೊಳ್ಳಿ ಬಾಯಲ್ಲಿ, ಅವ್ರು ತಪ್ಪು ಹೇಳಿದ್ದನ್ನು ಒಬ್ಬ ಮತ್ತೊಬ್ಬ ನಾಸ್ತಿಗ ನೋಡಿ ಭಾರಿ ದೇವರ ಭಕ್ತರು ಮಹಾಪಂಡಿತರು ಅಂತಾರೆ, ಹೇಳು ತಪ್ಪು ಹೇಳಿದರು ಅಂತ ಹೇಳಿದರೆ ಆವಾಗ ಅವನ ಮೇಲೆ ಕೋಪಿಸ್ಕೊಳ್ತಾನಂತೆ ದೇವರು. ತಪ್ಪು ಹೇಳಿದ ಭಕ್ತನ ಮೇಲಲ್ಲ, ಅವನನ್ನು ಪರಿಹಾಸ್ಯ ಮಾಡಿದರೆ, ಯಾರಾದರೂ ಭಕ್ತರು ತಪ್ಪು ಮಾಡಿದಾಗಲೂ ಪರಿಹಾಸ್ಯ ಮಾಡಿದರೆ ಅದನ್ನು ಸಹಿಸೋದಿಲ್ಲ ಅಂತ ಭಗವಂತ. ತಾಳ ತನ್ನವರಲ್ಲಿ ಮಾಡುವ ಹೇಳನವ. ಹೇಳನ ಅಂತಂದರೆ ನಿಜವಾಗಿ ಅವಹೇಳನ ಅಂತ ಹೇಳ್ತೇವಲ್ಲ, ಆ ಅರ್ಥದಲ್ಲಿ ಇಲ್ಲಿ ಬಳಸಿದ್ದು. ಹೇಳನ ಅಂದರೆ ಅವಹೇಳನ, ಪರಿಹಾಸ್ಯ. ತನ್ನವರನ್ನು ಇನ್ಯಾರಾದರೂ ಅವರಲ್ಲಿ ತಪ್ಪು ಹುಡುಕಿ ಪರಿಹಾಸ್ಯ ಮಾಡಿದರೆ ಅದನ್ನು ಭಗವಂತ ತಾಳ ಸಹಿಸೋದಿಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ ಅಂತ. ಇವನು ಹೆದ್ದೈವ, ಈ ಶಬ್ದ ಹಿಂದೆ ಬಂದಿದೆ, ಹಿರಿದೈವತ, ದೇವತಾನಾಂಚ ದೈವತಂ, ಹಿರಿಯ ದೇವತೆಯಾದಂಥ ಇವನು. ಇದಕ್ಕೆ ದೃಷ್ಟಾಂತ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ ಅಂತ. ವಿದುರನ ಮನೆಗೆ ಹೋಗಿ ಹಾಲು ಕುಡ್ದ, ಕುರುಪನ ಮಾನವನೇ ಕೊಂಡ. ಇದು ಸಂಧಾನಕ್ಕೆ ಬಂದಾಗ ನಡೆದ ಘಟನೆಯನ್ನೇ ನಿನ್ನೆ ಹೇಳಿದ್ದೆ ನಾನು. ಭೀಷ್ಮಾಚಾರ್ಯರು ಬಂದು ಕರೆದರು, ದುರ್ಯೋಧನ ಮೊದಲು ಕರೆದ. ಯಾಕೆಂದರೆ ಬಂದದ್ದು ಸಂಧಾನಕ್ಕೋಸ್ಕರ ಬಂದದ್ದು ದುರ್ಯೋಧನನ ಅತಿಥಿಯಾಗಿಯೇ ಕೃಷ್ಣ ಬಂದದ್ದು ತಾನೆ, ಅಲ್ಲಿ ಇರಬೇಕಂತ. ಮರು ದಿವಸ ಸಂಧಾನ ಆಗಬೇಕು. ದುರ್ಯೋಧನ ಧೃತರಾಷ್ಟ್ರ ರಾಜ ಆದರೂ ಕೂಡ ದುರ್ಯೋಧನ ಇನ್ಚಾರ್ಜ್. ಯಾಕೆಂದರೆ ಅವನು ಕುರುಡ, ಅವನಿಗೆ ಕುರುಡನಿಗೆ ಕಣ್ಣು ಇವನೇ ಕಣ್ಣು, ಅವನಿಗೆ ಕಣ್ಣಿಲ್ಲ. ಇವನು ಕಣ್ಣಿದ್ದು ಕಣ್ಣಿಲ್ಲದವ, ಅವನಿಗೆ ಕಣ್ಣು ಅಪ್ಪನಿಗೆ. ಈ ದುರ್ಯೋಧನ ಆದ್ದರಿಂದ ನಿಜವಾಗಿ ಕೃಷ್ಣ ದುರ್ಯೋಧನನ ಅತಿಥಿ ಆಗಬೇಕಿತ್ತು. ದುರ್ಯೋಧನ ಆತಿಥ್ಯಕ್ಕೆ ಕರೆದ, ನಮ್ಮ ಮನೆಗೆ ಬರಬೇಕು. ಕೃಷ್ಣ ನಿರಾಕರಿಸಿದ, ನಿನ್ನ ಮನೆಗೆ ನಾನು ಬರೋದಿಲ್ಲ. ಯಾಕೆ? ನೀವು ಸಂಬಂಧಿಗಳಲ್ಲೇನು? ನಮ್ಮದೆಲ್ಲ ಹಾಗಲ್ಲ ಲೆಕ್ಕಾಚಾರ. ನಿಮ್ಮ ಪೈಕಿ ಅಲ್ವೇನು ನೀವು? ನನ್ನ ಮಗಳನ್ನು ನಿನ್ನ ಮಗ ಮದುವೆ ಮಾಡಿಲ್ಲೇನು? ನಾವು ಬೀಗರಲ್ಲೇನು ಅಂತಾನೆ ದುರ್ಯೋಧನ. ನನ್ನ ಮಗಳು ಲಕ್ಷಣೆಯನ್ನು ನಿನ್ನ ಮಗ ಸಾಂಬ ಮದುವೆ ಮಾಡಿಕೊಂಡಿದ್ದಾನೆ, ನಾವು ಬೀಗರಲ್ಲೇನು? ನಮ್ಮನೇಲಿ ಯಾಕಿರೋಲ್ಲ? ಅದೇನು ಬೀಗರ ಮನೆಯಲ್ಲೇ ಇರಬೇಕೇನು? ಎಷ್ಟೋ ಸರ್ತಿ ಬೀಗರ ಮನೆಗೆ ಹೋಗುವಾಗ ಬೀಗ ಹಾಕಿರುತ್ತೆ, ಬೀಗರಲ್ಲದವ್ರ ಮನೇಲಿ ಬೀಗ ತೆರೆದಿರುತ್ತೆ. ಬರ್ತಾರೆ ಅಂತ ಗೊತ್ತಾದಾಗ ಬೀಗ ಹಾಕೋರು ಬೀಗರೇ. ಅದರಿಂದ ಬೀಗರ ಮನೆಯಲ್ಲಿ ಇರಬೇಕು ಅಂತೇನು?
ಬೀಗರಲ್ಲದವರು ಸಂತೋಷದಿಂದ ಬೀಗರು ಮುಖ ಬೀಗಿಕೊಂಡು ಕರೆಯುವುದಕ್ಕಿಂತ ಬೀಗರಲ್ಲದವರು ಸಂತೋಷದಿಂದ ಅಲ್ಲಿ ಯಾಕೆ ಹೋಗಬಾರ್ದು? ಅದರಿಂದ ನೀನು ಬೀಗ ಇರ್ಬೋದಯ್ಯ, ನಾ ಬರೋಲ್ಲ ನಿನ್ನ ಮನೆಗೆ. ಯಾಕೆಂದರೆ ಈಗ ನಿನ್ನ ಬೀಗರ ಮನೆಗೆ ಅಂತ ಬಂದದ್ದಲ್ಲ, ನಾನು ಒಬ್ಬ ಅಂಬ್ಯಾಸಡರ್ ಆಗಿ ಬಂದವ, ರಾಜದೂತನಾಗಿ ಬಂದವ. ಅದರಿಂದ ಆ ದೌತ್ಯದಲ್ಲಿ ನೀನು ಒಂದು ಪಾರ್ಟಿ, ಅದು ನಿನ್ನ ಮನೆಯಲ್ಲಿ ಉಳ್ಕೊಂಡು ನಿನ್ನ ಇನ್ಫ್ಲೂಯೆನ್ಸ್ ಒಳಗಾಗುವ ಹೇಗೆ? ನಾ ಬರೋಲ್ಲ ನಿನ್ನ ಮನೆಗೆ ಅಂತ. ಆವಾಗ ಬಂದದ್ದು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ನಮ್ಮ ಮನೆಗೆ ಬರಲಿ, ನನ್ನ ಮನೆಗೆ ಬರಲಿ ಅಂತಂದರೆ ತನ್ನವರ ಅವಹೇಳನವ ತಾಳನು ಅನ್ನೋದನ್ನತು. ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಮನೆಗೂ ಹೋಗಲಿಲ್ಲ. ಯಾಕೆ? ತನಗೆ ಅತ್ಯಂತ ಪರಮ ಭಕ್ತರಾಗಿರ್ತಕ್ಕಂಥ ಭಾರತಿಗೆ ಅವಹೇಳನ ಮಾಡಿದವರು ಭೀಷ್ಮದ್ರೋಣರು ಸಭೆಯಲ್ಲಿ. ಅವ್ರ ಮನೆಗೆ ಹೋಗಲಿಲ್ಲ. ಅವರು ಮತ್ತೆ ಭಕ್ತರೇ, ಮಹಾಭಕ್ತರು. ಆದರೆ ಪರಮ ಭಕ್ತರಾಗಿರ್ತಕ್ಕಂಥ ಪರಶುಕ್ಲತ್ರಯದಲ್ಲಿ ಸೇರಿರತಕ್ಕಂಥ ಭಾರತೀ ದೇವಿಗೆ ಅನ್ಯಾಯ ಮಾಡಿದರು. ಆದ್ದರಿಂದ ಭೀಷ್ಮದ್ರೋಣರ ಮನೆಗೂ ಹೋಗಲಿಲ್ಲ. ಆ ಸಮಯದಲ್ಲಿ ಏತದಂತಾಹಿ ಕುರವಃ ಯದ್ವಃ ಕೃಷ್ಣ ಸಭಾಂಗತ, ಕುರುವಂಶದ ನಾಶಕ್ಕೆ ಇದು ನಾಂದಿ. ದ್ರೌಪದಿಯನ್ನು ಸಭೆಗೆ ಎಳೆದು ತಂದಿರಿ, ಈ ವಂಶದ ನಾಶಕ್ಕೆ ನಾಂದಿ ಹಾಡಿದಿರಿ ಅಂತ ಕೂಗಿ ಕೂಗಿ ಪ್ರತಿಭಟನೆ ಮಾಡಿದವ ಬಿದುರ ಒಬ್ಬನೇ. ಅಷ್ಟೇ ಅಲ್ಲ, ಅವನು ಒಂದು ಮಾತು ಇವರೆಲ್ಲ ಬಾಯಿ ಮುಚ್ಚಿ ಕೂತ್ಕೊಳ್ತಾರೆ. ಬಾಯಿ ಮುಚ್ಚಿ ಕೂತಾಗ ಅವನೊಂದು ಮಾತು ಹೇಳ್ತಾನೆ. ಏನು ಅಂದರೆ, ಯೋ ಹಿ ಪ್ರಶ್ನಂ ನ ವಿಬ್ರೂಯಾತ್ ಧರ್ಮದರ್ಶಿ ಸಭಾಮುಗತಃ ಅನೃತೆ ಯಾ ಫಲಾವಾಪ್ತಿ ತಸ್ಯಾಹ ಸೋರ್ಧಂ ಸಮಶ್ನುತೆ. ನೀವು ಯಾಕೆ ಬಾಯಿ ಮುಚ್ಚಿ ಕೂತಿದ್ದೀರಿ ಅಂತ ಕೇಳ್ತಾನೆ. ಅಲ್ಲಪ್ಪ, ನಾವು ಹೇಳಿದವಲ್ಲ, ಇದು ಧರ್ಮ ಸೂಕ್ಷ್ಮ, ಹೇಳಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಕೂತಿರ್ತೇವೆ, ಅದಕ್ಕೂ ನಾವು ಏನು ಹೇಳೋ ಹಂಗಿಲ್ಲ. ಅದಕ್ಕೆ ಏನು ಹೇಳ್ತಾನೆ ಗೊತ್ತುಂಟು ವಿದುರ? ಸತ್ಯ ಗೊತ್ತಿದ್ದು ಸುಳ್ಳು ಸಾಕ್ಷಿ ಹೇಳುವವನು ಎಷ್ಟು ಪಾಪವನ್ನು ಹೊಂದುತ್ತಾನೋ ಅದರ ಅರ್ಧಾಂಶ ಪಾಪ 50% ಸತ್ಯ ಗೊತ್ತಿದ್ದು ಹೇಳದೆ ಸುಮ್ಮನೆ ಕೂತವನಿಗೆ ಉಂಟು. ಅದನ್ನು ನೀವು ಪಾಪಿಗಳು ಅಂತ ಹೇಳ್ತಾರೆ ಭೀಷ್ಮದ್ರೋಣರಿಗೆ. ಆವಾಗ ಹೀಗೆ ಹೇಳ್ರಿ, ಇದು ಸರಿಯೋ ಹೇಳ್ರಿ. ಯಾಕೆಂದರೆ ಸತ್ಯ ಗೊತ್ತಿದ್ದು ಹೇಳದೆ ಸುಮ್ಮನೆ ನಮಗೆ ಯಾಕೆ ನಿಷ್ಠುರ ಅಂತ ಬಾಯಿ ಮುಚ್ಚಿ ಕೂತ್ಕೊಳ್ಳುವವನಿಗೂ ಪಾಪ ಇದೆ. ಅನೃತೆ ಯಾ ಫಲಾವಾಪ್ತಿ ತಸ್ಯಾಹ ಅರ್ಧಂ ಸಮಶ್ನುತೇನ್. ಸುಳ್ಳು ಹೇಳುವವನಿಗೆ ಎಷ್ಟು ಪಾಪವೋ ಸತ್ಯ ಹೇಳದೆ ಬಾಯಿ ಮುಚ್ಚಿ ಕೂತವನಿಗೆ ಅದರ ಅರ್ಧಾಂಶ ಪಾಪ ಇದೆ. ನೀವು ಸತ್ಯವನ್ನು ಹೇಳದೆ ಬಾಯಿ ಮುಚ್ಚಿ ಕೂತಿದ್ದೀರಿ, ಹೇಳ್ರಿ ಅಂದರೆ ವಿದುರಸ್ಯ ವಚ ಶ್ರುತ್ವ ನೋಚು ಕಿಂಚನ ಪಾರ್ಥಿವಾಹ. ಒಬ್ಬ ಮನುಷ್ಯನು ಏನೂ ಹೇಳಲಿಲ್ಲ ಅಂತ ಹೇಳಿ. ವಿದುರ ಇಷ್ಟು ಹೇಳಿದ ಮೇಲೂ ಕೂಡ ಒಬ್ಬರೂ ಬಾಯಿ ತೆರೆಯಲಿಲ್ಲ. ಇದು ಕೃಷ್ಣನಿಗೆ ಅಪ್ರಿಯವಾದ ವಿಷಯ. ಆದ್ದರಿಂದ ಅವರು ಯಾರ ಮನೆಗೂ ಹೋಗಲಿಲ್ಲ. ಎಲ್ಲ ಭಕ್ತರೇ. ಕೃಪಾಚಾರ್ಯ ಭಕ್ತರಲ್ಲೇನು, ದ್ರೋಣಾಚಾರ್ಯ ಅಲ್ವೇನು, ಭೀಷ್ಮ ಅಲ್ವೇನು. ಅಗ್ರಪೂಜೆ ಮಾಡಿದವನು ಬೇರೆ, ನಾನು ಅಗ್ರಪೂಜೆ ಮಾಡಿದವ ಅನ್ನುವ ಅಹಂಕಾರವನ್ನು ತೆಗಿಬೇಕಾಗಿತ್ತು ಕೃಷ್ಣನೇ. ಅದಕ್ಕೆ ಹೋಗಲಿಲ್ಲ ಅವನು. ಮತ್ತು ಅವನಿಗೆ ಕರೆಯುವಾಗ ನಾನು ಅಗ್ರಪೂಜೆ ಮಾಡಿದವ, ನನ್ನ ಮನೆ ಬಾರದೆಯಲ್ಲಿ ಹೋಗ್ತಾನೆ ಅಂತ ಇರ್ಬೋದೇನೋ, ಒಂಚೂರು ಅಹಂಕಾರ ಬರ್ತಿತ್ತು. ಆದ್ದರಿಂದ ಅಗ್ರಪೂಜೆ ಮಾಡಿ ಅಹಂಕಾರ ಬರೋದು ಬೇಡ ಅಂತ ಅವನ ಮನೆಗೆ ಹೋಗಿಲ್ಲ ಅವನು. ವಿದುರನ ಮನೆಗೆ ಹೋದ. ಇಲ್ಲೆಲ್ಲ ಅಡಿಗೆ ಸಿದ್ಧವಾಗಿತ್ತು, ಔತಣದ ಊಟ ದುರ್ಯೋಧನ ಮನೆಯಲ್ಲಿ. ಕೃಷ್ಣ ಬರ್ತಾನೆ, ರಾಜಾತಿಥಿ, ರಾಜ ಸತ್ಕಾರ. ಅಲ್ಲಿ ಏನಿಲ್ಲ. ವಿದುರನ ಮನೆಯಲ್ಲಿ ಹೋಗಿ ಅವನ ಮನೆಯಲ್ಲಿ ಒಂದಿಷ್ಟು ಹಾಲು ಕೊಡು ಅಂತ ಕುಡ್ದ. ಇದಕ್ಕೆ ಕಾರಣ ವಿದುರನ ಆಲಯದಿ ಪಾಲುಂಡು. ಕಾರಣ ಅವನು ವಿದುರ ಒಬ್ಬನೇ ದ್ರೌಪದಿಗೆ ಅವಮಾನ ಆದಾಗ ತಡೆಯದೇ ಇದ್ದವ. ತಡೆಯದೆ ಅಂದರೆ ಮನಸ್ಸನ್ನು ತಡೆಯದೆ ಅದನ್ನು ಪ್ರತಿಭಟನೆ ಮಾಡಿದವ, ತಡ್ಕೊಳ್ಳಿಕ್ಕಾಗದೆ. ಉಳಿದವರೆಲ್ಲ ತಡ್ಕೊಂಡು ಕೂತವರು, ಏನು ಪ್ರತಿಭಟನೆ ಮಾಡಲಿಲ್ಲ. ಅವರು ಯಾರ ಮನೆಗೂ ಕೃಷ್ಣ ಹೋಗಲಿಲ್ಲ. ಮತ್ತು ದ್ರೌಪದಿಗೆ ಅಂಥ ಅವಮಾನ ಮಾಡಿದ, ಪಾಂಡವರನ್ನು ಕಾಡುಪಾಲು ಮಾಡಿದಂಥ ದುರ್ಯೋಧನ. ಅವನು ಪೌಂಡ್ರೀಕ ಯಾಗ, ಬೇಕಾದಷ್ಟು ಯಜ್ಞ ಯಾಗಗಳನ್ನು ಮಾಡಿದ. ಏನು ಮಾಡಿದರೂ ಕೂಡ ಅವನಿಗೆ ಪುಣ್ಯಫಲ ಕೊಡಲಿಲ್ಲ. ಕುರುಪನ ಮಾನವನೇ ಕೊಂಡ. ಮುಂದೆ ಅವನಿಗೆ ದ್ರೌಪದಿಯ ಮಾನವನ್ನು ಕೊಳ್ಳಬೇಕು ಅಂತ ಬಯಸಿದಂಥ ದುರ್ಯೋಧನನ ಮಾನವನ್ನು ಕೊಂಡ. ದುರ್ಯೋಧನಿಗೆ ಆಗಿರತಕ್ಕಂಥ ಅಪಮಾನಗಳು ಅಷ್ಟಿಷ್ಟಲ್ಲ, ಬೇಕಾದಷ್ಟು ಅಪಮಾನಗಳಾಗಿವೆ. ಅವನು ಕೊನೆಗೆ ತನ್ನ ಸರ್ವಸ್ವವನ್ನು ಕಳ್ಕೊಂಡ. ತನ್ನ ಕಣ್ಣು ಮುಂದೆ 99 ತಮ್ಮಂದಿರನ್ನು ಕಳ್ಕೊಂಡ. ಕೊನೆಗೆ ತನ್ನ ತೊಡೆ ಮುರಿದು ಬಿದ್ದ, ಆದರೂ ಸಾಯಲಿಲ್ಲ. ಇಂಥ ಅವಮಾನದಲ್ಲೂ ಕೂಡ ಸಾಯದೆ ವಿಲಿವಿಲಿ ಒದ್ದಾಡಿ ಮತ್ತು ಸೇಡು. ಪಾಂಡವರ ಮಕ್ಕಳು ಸತ್ರು ಅಂತ ಸುದ್ದಿ ಕೇಳಿ ಸಾಯ್ತೇನೆ, ಅದಾದರೂ ಒಂದು ಸುದ್ದಿ ಕೇಳಿ ಸಾಯೋಣ ಅಂತ ಅಶ್ವತ್ಥಾಮರನ್ನು ಕಳಿಸಿದ. ಅಲ್ಲಿ ಸುಟ್ಟು ಬಾ, ಎಲ್ಲ ಉಳಿದವ್ರನ್ನೆಲ್ಲ ಬೆಂಕಿ ಹಾಕಿ ರಾತ್ರಿ ಸುಟ್ಟು ಬಂದು ಅವನು ಪಾಂಡವರ ಮಕ್ಕಳನ್ನೆಲ್ಲ ಕೊಂದುಬಿಟ್ಟೆ ಅಂತ ಕೇಳಿದಾಗ ಸಂತೋಷವಾಗಿ ಸತ್ತ. ಅವನ ಸಂತೋಷ ಇನ್ನೊಬ್ಬರ ಸಾವು ಕೇಳಿ ಸಂತೋಷ ಪಡುವಂಥವನು. ತಾನು ಸತ್ರೂ ಅಡ್ಡಿ ಇಲ್ಲ, ಇನ್ನೊಬ್ಬರು ಒಳ್ಳೆಯದಾಗಬಾರ್ದು ಅನ್ನುವಂಥ ಒಂದು ಭಾವದಿಂದ ಹೀಗೆ ಅವನ ಸರ್ವಸ್ವ. ಎಂಥ ಅವಮಾನದ ಪರಾಕಾಷ್ಠೆ. ಭೀಮಸೇನ ಧರ್ಮರಾಜನಿಗೂ ಸಹನೆ ಆಗೋದಿಲ್ಲ. ಭೀಮಸೇನ ಅವನನ್ನು ಕೆಡವಿ ತೊಡೆ ಮುರಿದು ಬಿದ್ದಾಗ
ಅವನ ತಲೆಯ ಮೇಲೆ ಕಾಲಿಟ್ಟು ನಿಂತಂತೆ. ಧರ್ಮರಾಜ ತಡೀತಾನೆ, ಏನಪ್ಪ ಇದು? ಅವನು ಕುರುವಂಶದ ರಾಜನಾಗಿದ್ದವ, ಈ ದೇಶದ ರಾಜನಾಗಿದ್ದವ. ಎಷ್ಟು ಜನ ರಾಜರುಗಳ ತಲೆ ಆ ಪಾದಕ್ಕೆ ಘಟ್ಟಿಸಿತ್ತು, ಅಂಥವನ ತಲೆಯ ಮೇಲೆ ಕಾಲಿಡ್ತೀಯಲ್ಲಪ್ಪ ಅಂತ ಧರ್ಮರಾಜ ತಡೀತಾನೆ. ಆದರೆ ಭೀಮಸೇನಿಗೆ ಒಂದೇ, ದ್ರೌಪದಿಗೆ ತಟ್ಟಿದ ತೊಡೆಯನ್ನು ಮುರಿದೆ, ಅದು ಶಿಕ್ಷೆ ಆಯಿತು. ಆದರೆ ಕೃಷ್ಣನಿಗೆ ಮಣಿಯದ ತಲೆ, ಅದಕ್ಕೆ ಶಿಕ್ಷೆ ಆಗಬೇಕು ಬೇಡ? ಯಾವ ತಲೆ ಭಗವಂತನಿಗೆ ಮಣಿಯುವುದಿಲ್ಲ ಆ ತಲೆಯ ಮೇಲೆ ನನ್ನ ಕಾಲಿರುತ್ತೆ ಅಂತ ಭೀಮಸೇನ ನಿಂತು ಬಿಟ್ಟ. ಅದೇ ರೀತಿ ಅವನು ಅವಮಾನದ ಪರಾಕಾಷ್ಠೆಯನ್ನು ಅನುಭವಿಸಿದ. ಕಾರಣ ಏನು? ಅವನು ಕೃಷ್ಣ ಭಕ್ತರಿಗೆ ಅವಮಾನ ಮಾಡಿದ. ಆದ್ದರಿಂದ ಕೃಷ್ಣ ಅವನಿಗೆ ಶಿಕ್ಷೆ ಕೊಟ್ಟ. ತೊಡೆ ಮುರಿದು ಬಿದ್ದಾಗ ದುರ್ಯೋಧನ ಕೇಳ್ತಾನೆ ಕೃಷ್ಣನ ಹತ್ರ, ಇದೇ ಏನು ನಿನ್ನ ಧರ್ಮ ಪ್ರಜ್ಞೆ? ನೀನು ತೊಡೆ ತೋರಿಸಿದಿ ಭೀಮಸೇನನಿಗೆ ಗದಾಯುದ್ಧ ಮಾಡ್ತಾ ಇದ್ದಾಗ, ಅನ್ಯಾಯವಾಗಿ ತೊಡೆ ಮುರಿದು ಕೊಂದ್ರಿ, ಗದಾಯುದ್ಧದಲ್ಲಿ ತೊಡೆ ಮುರಿಬಹುದೇನು? ಇದೆಲ್ಲ ಅನ್ಯಾಯ ಅಲ್ವಾ? ನಿಮ್ಮದೆಲ್ಲ ಕೂಟನೀತಿ, ನೀನು ಇದೇನೋ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಪರಿಹಾಸ್ಯ ಮಾಡ್ತಾನೆ. ಆ ಕೃಷ್ಣ ಏನು ಹೇಳಿದ? ನಮ್ಮ ದೇಶದಲ್ಲಿ ಒಂದು ಧರ್ಮಶಾಸ್ತ್ರ ಇದೆ, ಒಂದು ನಿಯಮ ಇದೆ. ಆ ನಿಯಮಕ್ಕೆ ಎಲ್ಲರೂ ಬದ್ಧರು. ಅದಕ್ಕೆ ನೀನು ನಾನು ಎಲ್ಲರೂ ಆ ನಿಯಮಕ್ಕೆ ಬದ್ಧರಾಗಿರಬೇಕು. ಏನು ನಿಯಮ ಅಂದರೆ, ಯಾವ ಮನುಷ್ಯನ ತೊಡೆ ಇನ್ನೊಬ್ಬ ಹೆಣ್ಣಿಗೋಸ್ಕರ ತಟ್ಟಲ್ಪಟ್ಟಿತೋ ಆ ತೊಡೆಗೆ ಕೊಡಬಹುದಾದ ಮಿನಿಮಮ್ ಪನಿಷ್ಮೆಂಟ್ ಇದು, ಅದು ಸಿಕ್ಕಿದೆ, ಅದನ್ನು ಐ ಆಮ್ ಹ್ಯಾಪಿ ಅಂತ ಹೇಳ್ತಾನೆ. ಏನು ಬೇಜಾರಿಲ್ಲ. ಅಪರಾಧಕ್ಕೆ ಶಿಕ್ಷೆ ಆಗಲೇಬೇಕು. ಅದಾಯಿತು, ನೀನು ತಟ್ಟಿದಿ, ಅದು ಮುರಿಯಿತು. ಎರಡೂ ಕ್ರಿಯೆ, ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಆಗೋಯ್ತು. ನನಗೆ ಏನು ಸಂಬಂಧ ಇಲ್ಲ, ನನಗೇನೂ ದುಃಖ ಇಲ್ಲ ವಿಷಯದಲ್ಲಿ, ಶಿಕ್ಷೆ ಆಗಲೇಬೇಕು ಅಂತ. ಇದೇ ಮಾತು ಅನೇಕ ಕಡೆ ನೋಡಿ. ಕರ್ಣ ಅಸಹಾಯನಾಗಿ ಗಾಲಿ ರಥ ನೆಲದಲ್ಲಿ ಹೂತು ಹೋಯಿತು. ಅವನದನ್ನು ಎತ್ತುತ್ತಾ ಇರುವಾಗ, ಬಿಡು, ಅವನ ಮೇಲೆ ಅರ್ಧಚಂದ್ರ ಪ್ರಯೋಗ ಮಾಡು, ಬಾಣವನ್ನು ಪ್ರಯೋಗ ಮಾಡು ಅಂತ ಹೇಳಿದ. ಕರ್ಣ ಕೇಳ್ತಾನೆ, ಇದು ನ್ಯಾಯವೇನಯ್ಯ? ನಾನು ಯುದ್ಧ ಮಾಡಲಿಕ್ಕೆ ಅಸಹಾಯನಾಗಿ ಗಾಲಿ ಎತ್ತುತ್ತಾ ಇದ್ದೇನೆ, ನೀನು ಬಾಣ ಬಿಡು ಅಂತ ಹೇಳ್ತಾ ಇದ್ದೀಯಲ್ಲ, ಇದು ಸರಿಯೇನು? ಯಾಕೆಂದರೆ ಕೃಷ್ಣ ಇದನ್ನು ಕುತಂತ್ರ ಅಲ್ಲ, ಪಿತೂರಿಯಾಗಿದ್ದರೆ ಅರ್ಜುನ ಕಿವಿಯಲ್ಲಿ ಹೇಳಬೇಕಿತ್ತು. ಅವನಿಗೆ ಕೇಳಿದ ಹಾಗೆ, ಎಲ್ಲ ಬಿಟ್ಟುಬಿಡಿ ಈಗ ಅಂತ ಕಿವಿಯಲ್ಲಿ ಹೇಳಬೇಕಿತ್ತು. ಹಾಗಲ್ಲ, ಅವನು ಹೇಳ್ತಾನೆ, ನೋಡು ಅವನು ಗಾಲಿ ಎತ್ತಾ ಇದ್ದಾನೆ, ಬಿಡು ಅವನಿಗೆ ಅಂತ. ಇಡೀ ಆ ಯುದ್ಧರಂಗದಲ್ಲಿ ಎಲ್ಲರಿಗೂ ಕೇಳುವಂತೆ ಕೃಷ್ಣ ಘೋಷಣೆ ಮಾಡಿದ. ಏನಿದು? ಅವನು ಹೇಳ್ತಾನೆ, ಅಲ್ಲ ನೀನು ಹೀಗೆ ಹೇಳ್ತಾ ಇದ್ದೀನಿ, ನ್ಯಾಯವೇನು? ಯುದ್ಧ ನೀತಿ, ಯುದ್ಧ ಅಂದರೆ ಏನು? ನಾನು ಅಸ್ತ್ರಪಾಣಿ ಆದಮೇಲೆ ನೀನು ಹೊಡಿಬೇಕು. ನಾನು ಗಾಲಿಯನ್ನು ಎತ್ತುತ್ತಾ ಇದ್ದೇನೆ, ಅಸಹಾಯನಾಗಿ ರಥದಿಂದ ಕೆಳಗಿಳಿದಿದ್ದೇನೆ, ಈಗ ನಿನ್ನನ್ನು ಎದುರಿಸುವ ಶಕ್ತಿ ಇಲ್ಲ ನನಗೆ, ಆ ಸ್ಥಿತಿಯಲ್ಲಿಲ್ಲ, ನಾನು ಅನ್ಪ್ರಿಪೇರ್ಡ್, ಈಗ ಬಾಣ ಬಿಡು ಅಂತ ಹೇಳ್ತಾ ಇದ್ದೆಲ್ಲ ಅಂತ. ಅವ ಕೃಷ್ಣ ಏನು ಹೇಳಿದ್ರು? ನೀನು ಬಿತ್ತಿದ್ದೇ ಬೆಳೆಯೋದಯ್ಯ, ಯಾವ್ದು ನಾವು ಬಿತ್ತುತ್ತೇವೆ ಅದೇ ಬೆಳೆಯೋದು. ನಿರ್ವಿಕಾರನಾಗಿ ಹೇಳಿಬಿಡ್ತಾನೆ ಕೃಷ್ಣ. ನಾವು ಯಾವ ಬೀಜ ಬಿತ್ತಿದೆವೋ ಅದೇ ಬೆಳೆಯುತ್ತೆ. ನೀನು ಹಾಗಲಕಾಯಿ ಬೀಜ ಬಿತ್ತಿದ್ರೆ ಮಾವಿನ ಹಣ್ಣು ಬರೋಲ್ಲ ಅದರಲ್ಲಿ. ನೀನು ಬಿತ್ತಿದ್ದು ಇದೇ ಏನು? ಅಧರ್ಮದ ಯುದ್ಧದ ಬೀಜ ಬಿತ್ತಿದಿ, ಅದರ ಫಲ ನೀನು ಅನುಭವಿಸಬೇಕು. ನಾವೇನು ಅಧರ್ಮ ಯುದ್ಧ ಮಾಡಿದೆವು? ಮತ್ತೆ ಅಭಿಮನ್ಯು 16 ವರ್ಷದ ಹುಡುಗ, ಕೈಯಲ್ಲಿ ಯಾವ ಆಯುಧವೂ ಇಲ್ಲ, ಎಲ್ಲ ಆಯುಧಗಳನ್ನು ಕಳ್ಕೊಂಡು ಅಸಹಾಯನಾಗಿ ಒಬ್ಬನೇ ಇದ್ದಾಗ ನೀವೆಲ್ಲ ಸೇರಿ ಏನು ಮಾಡಿದ್ರಿ? ಎಲ್ಲರೂ, ಕರ್ಣ, ದ್ರೋಣಾದಿಗಳೆಲ್ಲ ಮಹಾರಥ, ಅತಿರಥ ಮಹಾರಥರಾಗಿರೋ ಆ ಪಕ್ಷದಲ್ಲಿರತಕ್ಕಂಥ ಮಹಾವೀರರೆಲ್ಲ ಸೇರಿ ಈ ಕಡೆಯಿಂದ ಜಯದ್ರಥ ಯಾರೂ ಒಳಕ್ಕೆ ಬಾರದಂತೆ ತಡೆದು, ನೀವು ಒಳಗಿದ್ದವರು ಎಲ್ಲ ಒಟ್ಟಿಗೆ ಸೇರಿ ನಿರಾಯುಧನಾದ ಒಬ್ಬ ಹುಡುಗನನ್ನು ಚಚ್ಚಿಕೊಂಡ್ರಿ. ಅದರಲ್ಲಿ ನೇತೃತ್ವ ವಹಿಸಲೇ ನೀನು. ಅದು ನೀನು ಬಿತ್ತಿದ ಫಲ, ಅದು ನಿನಗೆ ಬಂತೀಗ. ಅಲ್ಲಿ ಮುಗಿದೋಯ್ತು. ನೀನು ಮಾಡಿದ್ದು ನೀನು ಅನುಭವಿಸಿದಿ, ಏನು ಶೇಷ ಉಳಿಯಲಿಲ್ಲ. ಸಂತೋಷ ಅಂದ ಕೃಷ್ಣ. ಹೀಗೆ ಕ್ರಿಯೆಯನ್ನು, ಯಾವ ಕ್ರಿಯೆಯನ್ನು
ಅದರ ಕಾರ್ಯಕಾರಣ ಭಾವದ ಜೊತೆಗೆ ನೋಡಿ ನಿರ್ವಿಕಾರನಾಗಿ ನಿಲ್ಲಬಲ್ಲಂತಹ ಕೃಷ್ಣ ಮಾತ್ರ ಇಂಥ ಮಾತಾಡಬಲ್ಲ. ಭಗವದ್ಭಕ್ತನಾಗಿರ್ತಕ್ಕಂತಹ ಅಭಿಮನ್ಯುವಿಗೆ ಮಾಡಿದ ಅಪರಾಧವನ್ನು ಸಹಿಸಲಿಲ್ಲ. ಕರ್ಣ ಸೂರ್ಯಾಂಶ ಸಂಭೂತನಿರಬಹುದು, ಆದರೆ ಭಗವಂತನಿಗೆ ದ್ರೋಹ ಮಾಡಿ ದುರ್ಯೋಧನ ಜೊತೆಗೆ ಸೇರಿಕೊಂಡದ್ದನ್ನು ಸಹಿಸಲಿಲ್ಲ. ಅಶ್ವತ್ಥಾಮ ರುದ್ರಾಂಶ ಸಂಭೂತನಿರಬಹುದು, ಆದರೆ ಭಗವಂತನಿಗೆ ದ್ರೋಹ ಮಾಡಿ ಭಗವದ್ಭಕ್ತರನ್ನು ರಾತ್ರಿ ಶಿಬಿರದಲ್ಲಿ ಜೀವಂತವಾಗಿ ಸುಟ್ಟದ್ದನ್ನು ಸಹಿಸಲಿಲ್ಲ ಭಗವಂತ. ಅವನಿಗೆ ಶಿಕ್ಷೆ ಕೊಟ್ಟ. ವ್ರಣಸಂಚಿತಾಂಗ, ಮೈಯಲ್ಲಿ ಕೀವು ಸುರುಕೊಂಡು ವಾಸನೆ ಬಡ್ಕೊಂಡು ದ್ವಾಪರಯುಗ ಬರೋ ತನಕ ಕಾಡಿನಲ್ಲಿ ಅಲೆದಾಡುವಂಥ ಶಾಪ ಕೊಟ್ಟರು. ಹೀಗೆ ತನ್ನವರಲ್ಲಿ ಯಾರು ಅವಹೇಳನ ಮಾಡ್ತಾರೆ, ಅಪಚಾರ ಮಾಡ್ತಾರೆ, ಅಂಥವರನ್ನು ಎಂದೂ ಭಕ್ತರನ್ನೇ ಕ್ಷಮಿಸಿದವನಲ್ಲ, ದುರ್ಯೋಧನನ್ನು ಕ್ಷಮಿಸ್ತಾನೇನೋ. ಆದ್ದರಿಂದ ಕುರುಪನ ಮಾನವನೇ ಕೊಂಡ, ಅವನ ಸರ್ವಸ್ವವನ್ನು ಅಪಹಾರ ಮಾಡಿದ. ಅವನ ಕೊನೆಗೆ ಅವನ ತೊಡೆ ಮುರಿದು ಅಪಮಾನದ ಪರಾಕಾಷ್ಠೆ ಅವನ ತಲೆಯ ಮೇಲೆ ಭೀಮಸೇನ ಕಾಲಿಟ್ಟು ನಿಲ್ಲುವಾಗ ಕೂಡ ಇದನ್ನು ಬಲರಾಮ ಪ್ರತಿಭಟನೆ ಮಾಡಿದ, ಧರ್ಮರಾಜ ಪ್ರತಿಭಟನೆ ಮಾಡಿದ. ಬಲರಾಮನ ಶಿಷ್ಯ ಅವನು, ದುರ್ಯೋಧನ ಬಲರಾಮನ ಶಿಷ್ಯ. ನನ್ನ ಶಿಷ್ಯನ ಮೇಲೆ ತಲೆಗಿಟ್ಟೆ ಅನ್ನೋದು ಇವರು ಭೀಮಸೇನ ಬಲರಾಮನ ಹತ್ರ ಓದಿದವು, ಇಬ್ಬರು ಶಿಷ್ಯರೇ. ನನ್ನ ಶಿಷ್ಯ ಅವನ ಮೇಲೆ ತಲೆಯ ಮೇಲೆ ಕಾಲಿಡ್ತಿಯಲ್ಲ ಅಂತ ಬಲರಾಮ ಸಿಟ್ಟಿಗೆದ್ದ. ಕೃಷ್ಣನ ಮೇಲೆ ನೀನು ಪಾಂಡವರ ಪಕ್ಷಪಾತ ಮಾಡ್ತಾ ಇದ್ದಿ, ನೀನು ತಡಿತಾ ಇಲ್ಲ ಅಂತ ಕೃಷ್ಣನ ಮೇಲೆ ಸಿಟ್ಟಿಗೆ ಹೇಳ್ತಾನೆ ಬಲರಾಮ. ಕೃಷ್ಣ, ಏನು ಮಾಡಿದೆವೋ ಅದನ್ನೇ ಪಡಿತೇವಣ್ಣ, ಅಷ್ಟೇ. ಅದರಲ್ಲಿ ನಿನ್ನ ಪಾತ್ರ ಇಂಟರ್ಫಿಯರೆನ್ಸ್ ಏನೂ ಇಲ್ಲ ಅಂತ ಸುಮ್ಮನೆ ನಿಂತ್ಬಿಟ್ಟು. ಅದನ್ನೇ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ವಿದುರನ ಆಲಯದಿ ಪಾಲುಂಡು, ಪಾಲುಂಡು ಅಂದರೆ ಹಾಲು ಉಂಡು ಅಂತ ಒಂದು ಆಯ್ತಲ್ಲ. ಪಾಲು ಅಂದರೆ ಪಾಲು, ಶ್ಯಾರು. ಭಕ್ತನು ಭಗವಂತನಿಗೆ ಕೊಟ್ಟ, ಭಕ್ತನಿಂದ ಭಗವಂತನಿಗೆ ಬರಬೇಕಾದ ಶ್ಯಾರು ಅಂದರೆ ಅಲ್ಲಿ ಕೊಟ್ಟದ್ದೆಲ್ಲವೂ ಭಗವಂತನ ಪಾಲು. ಹಾಲು ಮಾತ್ರ ಅಲ್ಲ, ಅಲ್ಲಿ ಉಂಡ ಗಂಜಿಯೂ ಪಾಲೆ. ಯಾಕೆಂದರೆ ಅವನ ಪಾಲಿಗೆ, ಭಗವಂತನ ಪಾಲಿಗೆ ಭಕ್ತ ಏನು ಕೊಟ್ಟರೆ ಅದು ಹಾಲೆ, ಅವನ ಪಾಲು. ಭಕ್ತನಿಂದ ಭಗವಂತನಿಗೆ ಬಂದದ್ದು ಭಗವಂತನ ಪಾಲು. ಭಗವಂತನಿಗೆ ಭಕ್ತ ಅರ್ಪಿಸಿದ್ದನ್ನು ಏನು ಕೊಟ್ಟನೋ ಅದು ಪತ್ರಂ ಪುಷ್ಪಂ ಫಲಂ ತೋಯಂ. ಅದು ಏನು ಕೊಟ್ಟರು ಭಕ್ತ್ಯುಪಹೃತಂ ಆದರೆ ದೊಡ್ಡದಾಗತ್ತೆ. ಭಕ್ತಿ ಇಲ್ಲದೆ ಕೊಟ್ಟಂಥ ಸರ್ವಸಂಪತ್ತು ಕೂಡ ಬಹಳ ಕ್ಷುಲ್ಲಕ ಭಗವಂತನಿಗೆ. ಭಕ್ತಿಪೂರ್ವಕವಾಗಿ ಕೊಟ್ಟಾಗ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ. ಅದರ ಹಿಂದೆ ಇರತಕ್ಕಂಥ ಬೆಲೆ ಭಕ್ತಿಯ ಬೆಲೆ, ವಸ್ತುವಿನ ಮೇಲೆ ಬೆಲೆ ಅಲ್ಲ. ಬೆಲೆ ಕಟ್ಟುವುದು ಭಗವಂತ ಭಕ್ತಿಗೆ, ಆ ಮಾನಸಿಕ ಭಾವಕ್ಕೆ, ಅದಕ್ಕೆ ಭಾವ ಕ್ರಿಯೆಗೆ ಅಲ್ಲ. ಸ್ಮರಿಸುವವರ ಅಪರಾಧಗಳ ಸ್ಮರಿಸ ಸಕಲೇಷ್ಟಪ್ರದಾಯಕ ಮರಳಿ ತನಗೆ ಅರ್ಪಿಸಲು ಕೊಟ್ಟುದು ಅನಂತ ಮಡಿ ಮಾಡಿ ಪರಿಪರಿಯಲಿಂದುಣಿಸಿ. ಹೀಗುಂಟು ಈಗ ಪರಿಪರಿಯಲಿಂದುಣಿಸಿ ಅಂತಿದೆ, ಇದು ನಿಜವಾಗಿ ಪರಿಪರಿಯಲುಂಡುಣಿಸಿ ಅಂತ ಇದ್ದರೆ ಒಳ್ಳೆಯದು. ಹಾಗೆ ಪಾಠ ಕೆಲವರು ಹೇಳ್ತಾರೆ, ಆ ಪಾಠ ಒಳ್ಳೆಯದು. ಪರಿಪರಿಯಲು ಉಂಡುಣಿಸಿ ಸುಖಸಾಗರದಿ ಲೋಲಾಡಿಸುವ ಅಂತಿದೆ, ಸುಖಸಾಗರದ ಲೋಲಾಡಿಸುವ ಅಂತ ಇದ್ದರೆ ಒಳ್ಳೆಯದು. ಸುಖಸಾಗರದಲ್ಲಿ ಓಲಾಡಿಸುವ. ಮಂಗಳಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಸ್ಮರಿಸುವವರ ಅಪರಾಧಗಳ ಸ್ಮರಿಸ. ಯಾರು ಭಗವಂತನನ್ನು ನಿರಂತರ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಸಂತತಂ ಚಿಂತೆಯ ಇನಂ ತಂ ಅಂತಕಾಲೇ ವಿಶೇಷತಃ. ಭಗವಂತನನ್ನು ನಿರಂತರ ಸ್ಮರಿಸು, ಅಂತಕಾಲದಲ್ಲಂತೂ ಮರೆಯದೆ ನೆನಪಿನಲ್ಲಿ ಸ್ಮರಿಸು ಅಂತಾರೆ. ಯಾಕಂದರೆ ಅಂತಕಾಲದಲ್ಲಿ ಮರೆತು ಹೋಗುವುದು ಹೆಚ್ಚು, ಆವಾಗ ಬುದ್ಧಿ ಸ್ಥಿಮಿತದಲ್ಲಿ ಇರುವುದಿಲ್ಲ. ಸ್ಮರಿಸಬೇಕು ಅಂದರೂ ಸ್ಮರಣೆ ಬಾರದೇ ಇರ್ಬೋದು. ಆ ಅಂತಕಾಲದ ಸ್ಮರಣೆಗೆ ಒತ್ತು ಕೊಡ್ತಾರೆ ಆಚಾರ್ಯರು. ಭೀಷ್ಮಾಚಾರ್ಯರಿಗೆ ನೋಡಿ, ನಿರಂತರ ಭಗವಂತನ ಸ್ಮರಣೆ ಮಾಡಿ ಸಾಯಬೇಕಿನ್ನೋ ಅಂತ ಅನ್ನೋದನ್ನು ಕಾಲವನ್ನು ನಿರೀಕ್ಷೆ ಮಾಡಿ, ಉತ್ತರಾಯಣ ಬಂತು ಇನ್ನು ಸಾಯಬೇಕು ಅಂತ ತೀರ್ಮಾನ ಮಾಡಿ ಭಗವಂತನನ್ನು ಸ್ತೋತ್ರ ಮಾಡಿ, ಅದು ಭೀಷ್ಮ ಸ್ತವರಾಜ ಅಂತ ಅತ್ಯಂತ ಶ್ರೇಷ್ಠವಾದ ಒಂದು ಸ್ತೋತ್ರವಾಗಿ ಪ್ರಸಿದ್ಧವಾದರೂ ಇಷ್ಟೆಲ್ಲ ಸ್ತೋತ್ರ ಮಾಡಿ ಪ್ರಾಣ ಹೋಗುವಾಗ ಸ್ಮರಣೆ ಬರಲಿಲ್ಲ ಅವರಿಗೆ. ಪ್ರಾಣ ಹೋಗುವ ಕ್ಷಣದಲ್ಲಿ ಭಗವಂತನ ಸ್ಮರಣೆ ಬರಲಿಲ್ಲ. ಆದ್ದರಿಂದ ಅವರಿಗೆ ಅದು ಚರ್ಮದೇಹ ಆಗಲೇ ಇಲ್ಲ. ಹೀಗೆ ಆದರೆ ಸ್ಮರಿಸುವವರ ಅಪರಾಧಗಳ ಸ್ಮರಿಸಾನ್. ಅವನನ್ನು ಭಗವಂತನನ್ನು ಸ್ಮರಣೆ ಮಾಡತಕ್ಕಂಥ, ನಿರಂತರ ಚಿಂತನೆ ಮಾಡತಕ್ಕವರು ತಪ್ಪು ಮಾಡಿದರೂ ಅದನ್ನು ತಾನು ಸ್ಮರಿಸ ಅಂದರೆ ಅವನಿಗೆ ಸ್ಮರಣೆ ಅಂದರೆ ಏನು ಮರೆತು ಹೋಗುತ್ತೆ, ದೇವರಿಗೆ ನೆನಪು ಇಟ್ಟುಕೊಳ್ಳೋದು ಮರೆತು ಹೋಗೋದು ಅಂತ ಉಂಟೇನು ದೇವರಿಗೆ. ಯಾರಿಗೆ
ಮರೆತು ಹೋಗುವುದಿಲ್ಲವೋ ಅವರಿಗೆ ನೆನಪಾಗುವುದು ಸಾಧ್ಯ ಇಲ್ಲ ಅಲ್ವಾ? ದೇವರಿಗೆ ನೆನಪಾಗುವುದು ಅಂದರೆ ಏನು? ದೇವರಿಗೆ ನೆನಪಾಗಬೇಕಾದ್ರೆ ಮರೆತು ಹೋಗಿರಬೇಕು. ಈಗ ದೇವರಿಗೆ ಎಚ್ಚರ ಆಗುವುದು ಅಂತ ಹೇಳೋದು, ಬೆಳಗಾತ ಎದ್ದು ಏಳು ಏಳು ಲಕ್ಷ್ಮೀ ರಮಣ, ಅವನು ಹೇಳ್ಬೇಕಾದ್ರೆ ನಿದ್ರೆ ಮಾಡಿರ್ಬೇಕಲ್ಲ. ಯಾರು ನಿದ್ರೆ ಮಾಡಿಲ್ಲವೋ ಅವನು ಹೇಳುವುದು ಸಾಧ್ಯ ಇಲ್ಲ. ಯಾರಿಗೆ ಮರೆತು ಹೋಗುವುದಿಲ್ಲವೋ ಅವನಿಗೆ ನೆನಪಾಗುವ ಸಾಧ್ಯ ಇಲ್ಲ. ಹಾಗಾದರೆ ಭಗವಂತ ಏಳು ನೆನಪಾಗು ಅಂತೆಲ್ಲ ಹೇಳ್ತೇವಲ್ಲ ನಾವು. ಅನುಗ್ರಹೋನ್ಮುಖತ್ವಂತು ಸ್ಮರಣಂ ನಾಮಕೀರ್ತಿತಂ. ಏಳು ಅಂದರೂ ಅಷ್ಟೇ, ಏಳು ಅಂದರೆ ನಮ್ಮ ಮೇಲೆ ಅನುಗ್ರಹ ಮಾಡುವಂಥ ಅರ್ಥ. ನೆನಪು ಮಾಡ್ಕೋಪ್ಪ ನನ್ನನ್ನು ಅಂದ್ರೇನು? ನನ್ನ ಮೇಲೆ ಅನುಗ್ರಹ ಮಾಡುವಂತ ಇಷ್ಟೇ ಅರ್ಥ. ನೆನಪು ಮಾಡುವುದು ಅಂದರೆ ಅನುಗ್ರಹ ಮಾಡೋದು, ಹೇಳುವುದು ಅಂದರೆ ಅನುಗ್ರಹ ಮಾಡೋದು, ಎಲ್ಲ ಒಂದೇ ಅರ್ಥ ಭಗವಂತನ ಮಟ್ಟಿಗೆ. ಅವನು ಹೇಳುವುದು ಅಂದರೆ ಏನು? ನನ್ನ ಪಾಲಿಗೆ ಹೇಳು ಅಂತ. ನನ್ನನ್ನು ನೆನಪಿಸಿಕೊ ಅಂದರೆ ಏನು? ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನನ್ನನ್ನು ಅನುಗ್ರಹ ಮಾಡುವಂತ ಅರ್ಥ. ಕ್ರತೋಸ್ಮರ ಕೃತಂಗ್ ಸ್ಮರ, ಓಂ ಕ್ರತೋಸ್ಮರ ಕೃತಂಗ್ ಸ್ಮರ, ವೇದಲ್ಲೇ ಹೇಳ್ತಾರೆ. ಸ್ಮರಣೆ ಮಾಡು, ನನ್ನನ್ನು ನೆನಪಿಸ್ಕೋ, ನಿನ್ನ ನೆನಪಿನಲ್ಲಿ ನನ್ನ ಹೆಸರು ಒಂದು ಸೇರಲಿ ಅಂದರೆ ಏನು? ನನ್ನನ್ನು ಉದ್ಧಾರ ಮಾಡುವಂತ ಇಷ್ಟೇ ಅರ್ಥ. ಅವನಿಗೆ ಮರೆತು ಹೋಗುವುದಿಲ್ಲ, ನೆನಪಾಗುವುದಿಲ್ಲ. ಆದ್ದರಿಂದ ತಾ ಸ್ಮರಿಸ ಅಂದರೆ ಅವನು ಸ್ಮರಿಸುವುದಿಲ್ಲ ಅಂದರೆ ಏನು? ಅವನು ಲೆಕ್ಕಕ್ಕೆ ತೆಗೆದುಕೊಳ್ಳೋದು, ಗಣಿಸುವುದಿಲ್ಲ, ಪರಿಗಣಿಸುವುದಿಲ್ಲ. ಹಾಗಾದರೆ ಯಾರು ಭಗವಂತನನ್ನು ಸ್ಮರಣೆ ಮಾಡ್ತಾರೆ, ಮಾನಸಿಕವಾಗಿ ನಿರಂತರ ಭಗವಂತನ ಭಕ್ತಿಯಲ್ಲಿ ಬದುಕ್ತಾರೆ, ಅವರು ಮಾಡಿದ ಅಪರಾಧಗಳನ್ನು ತಾನು ಲೆಕ್ಕಿಸುವುದಿಲ್ಲ. ಇದು ಹಿಂದೆ ಹೇಳಿದ್ದರದೇ ವಿವರಣೆ. ಯಾಕೆಂದರೆ ಅಪರಾಧ ಅನ್ನೋದು ಒಂದು ಕ್ರಿಯೆ, ಒಳಗಿರತಕ್ಕಂಥ ಭಾವ ಸ್ಮರಣೆ. ಭಾವ ಶುದ್ಧವಾಗಿದ್ದರೆ ಮಾಡುವುದು ತಪ್ಪಿದ್ರೂ ಕ್ಷಮಿಸ್ತಾನೆ. ಭಾವದಲ್ಲಿ ತಪ್ಪಿಲ್ಲ, ಭಗವಂತ ಏನಿದ್ರೂ ಕ್ಷಮಿಸು, ನನ್ನಿಂದ ತಪ್ಪಾಗತ್ತೆ, ಅಪರಾಧಗಳನ್ನು ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ, ನಾನು ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ, ನನ್ನಿಂದ ತಪ್ಪುಗಳು ನಡೆಯುತ್ತೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನು ತಪ್ಪುಗಳನ್ನು ಮಾಡ್ತಾ ಇರ್ತೇನೆ, ಅದನ್ನು ಕ್ಷಮಿಸು ಅಂತ ನಮ್ಮ ಮನಸ್ಸು ಹೇಳ್ತಾ ಇದ್ದರೆ, ಇಲ್ಲಿ ತಪ್ಪು ನಡೆದರೂ ಕೂಡ ಅವನಿಗೆ ಅವನ ಮನಸ್ಸಿನಲ್ಲಿ ತಪ್ಪು ಮಾಡಬಾರ್ದು ಅನ್ನುವ ಕಳಕಳಿ ಇದೆ, ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಇದೆ, ಅವನು ಕ್ಷಮಿಸೋಣ ಅಂತ. ಅನ್ನ ಭಾವ ಏನಿದೆ ಹಾಗೆ ಕ್ರಿಯೆ, ಫಲ ಹೊರತು ಕ್ರಿಯೆ ಹೇಗಿದೆ ಹಾಗೆಲ್ಲ. ಅಪರಾಧಗಳು ನಡೆದರೂ ಮನಸ್ಸಿನಲ್ಲಿ ನಾನು ಅಪರಾಧಿ, ತಪ್ಪು ಮಾಡಿಬಿಟ್ಟೆ, ಅಯ್ಯೋ ತಪ್ಪು ಮಾಡಿಬಿಟ್ಟೆ, ಭಗವಂತ ಕ್ಷಮಿಸುವ ಅನ್ನೋ ಭಾವ ಇದೆಯಲ್ಲ, ಹೀಗೆ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಸಕಲೇಷ್ಟ ಪ್ರದಾಯಕ. ಅಪರಾಧ ಮಾಡಿದರೂ ಕೂಡ, ತಪ್ಪು ಮಾಡಿದರೂ ಕೂಡ ಅದನ್ನು ಕ್ಷಮಿಸಿ ಅವರಿಗೆ ಅಭೀಷ್ಟವನ್ನು ಕೊಡ್ತಾನೆ. ಈಗ ಧರ್ಮರಾಜ ತಪ್ಪು ಮಾಡಲಿಲ್ವ? ತಪ್ಪು ಮಾಡಿದ, ಜೂಜಾಡಿದ, ದ್ರೌಪದಿಯನ್ನು ಪಣಕ್ಕಿಟ್ಟ, ತಪ್ಪಲ್ಲಿ ಏನಿದೆ ಎಲ್ಲ ಮಾಡಿದ್ದವನು, ತಪ್ಪು ಮಾಡಿದ. ತಪ್ಪು ಮಾಡಿದರೂ ಕೂಡ ಕೊನೆಗೂ ಅವನು ಉದ್ಧಾರ ಮಾಡಿದ. ಯಾಕೆಂದರೆ ಈ ತಪ್ಪು ಮಾಡುವುದರಲ್ಲಿಯೂ ಕೂಡ ಅವನಲ್ಲಿ ಒಂದು ಸೌಜನ್ಯ. ತಪ್ಪು ಮಾಡಬೇಕು ಅಂತ ತಪ್ಪು ಮಾಡಿದ್ದಲ್ಲ ಅವನು, ತಪ್ಪು ಮಾಡುವುದರಲ್ಲಿಯೂ ಒಂದು ಧಾರ್ಮಿಕತೆ ಅವನದು. ದೊಡ್ಡಪ್ಪ ಕರೆದರು ಅಂತ, ದೊಡ್ಡಪ್ಪ ಕರೆದಾಗ ಒಳ್ಳೆ ಅನ್ನೋದು ಹಾಗೆ ಅಂತ ಸೌಜನ್ಯ, ಹಿರಿಯರ ಮಾತು. ಅವರು ಪಾಪ ಆಡಬೇಕು ಅಂತ ಹೇಳ್ತಾ ಇದ್ದಾರೆ, ಏನೋ ಮಕ್ಕಳು ಆಡುವುದನ್ನು ನೋಡಬೇಕು ಅಂತ, ಸರಿ ಅಂತ. ದೊಡ್ಡಪ್ಪನ ಮಾತನ್ನು ಮೀರುವುದು ಹೇಗೆ ಅನ್ನೋದು, ಆ ಜೂಜಾಡುವುದಲ್ಲೂ ಒಂಥರದ ಸೌಜನ್ಯ ಅವನಿಗೆ. ಆಮೇಲೆ ಇನ್ನೊಂದು ಪ್ರಸಂಗ ನಡೆದಿತ್ತಲ್ಲಿ, ಏನು ಅಂದರೆ ರಾಜಸೂಯ ಯಾಗ ಆಯ್ತಲ್ಲ. ರಾಜಸೂಯ ಯಾಗ ಆದ ಕೂಡಲೇ ಅಲ್ಲಿ ಆ ಯಾಗದ ಕೊನೆಯಲ್ಲಿ ಶಿಶುಪಾಲನ ವಧೆ ಆಯ್ತಲ್ಲ, ಅದನ್ನು ನಿನ್ನೆ ನಾವು ನೋಡಿದ್ದೆವು. ಶಿಶುಪಾಲನ ವಧೆ ಆದಾಗ ಧರ್ಮರಾಜನಿಗೆ ಬಹಳ ಒಂದು ಯಾಕೆ ಹೀಗಾಯಿತು, ನಮ್ಮ ಮನೆಯಲ್ಲಿ ಶುಭ ಕಾರ್ಯ ಆಗೋ ಒಂದು ಹೆಣ ಬಿತ್ತಲ್ಲ ಕೊನೆಗೆ, ಇದು ಏನೋ ಒಂದು ಅಮಂಗಳ ಆಯ್ತಲ್ಲ ಅಂತ ಅವನಿಗೆ ಮನಸ್ಸಲ್ಲಿ ಬಹಳ ಆಘಾತ. ಅವನು ಧರ್ಮರಾಜ ಮಹಾ ಸಂಶಯಾತ್ಮ ಅವನು. ಅದು ಯಾಕಾಯಿತು, ಏನೋ ಒಂದು ಅಪಶಕುನ ಆಯಿತು ಅಂತ ಹೋಗಿ ವೇದವ್ಯಾಸರ ಹತ್ರ ಕೇಳ್ತಾನೆ, ಇದು ಯಾವುದರ ಸೂಚನೆ, ಇದು ಏನಾದರೂ ಅನಿಷ್ಟದ ಸೂಚನೆಯೋ ಅಂತ, ಯಾಕೆ ಹೀಗಾಯಿತು ನಮ್ಮ ಮನೆಯಲ್ಲಿ? ಅಲ್ಲ ಅವನು ಹೋಗ್ಕೊಳ್ಳಿ, ಅವನು ಇಲ್ಲಿ ಮಾಡಿ ಹೋದ್ಮೇಲೆ ಮನೇಲಿ ಸಾಯಬಾರ್ದಿತ್ತು, ಬೀದಿಯಲ್ಲಿ ಬಿದ್ದು ಸಾಯಬಾರ್ದಿತ್ತು, ನಮ್ಮ ಮನೇಲೇ ಸತ್ನಲ್ಲ ಅಂತ ಅವನು ಇನ್ನೂ ಭಯ, ನಮ್ಮ ಮನೆಯಲ್ಲಿ ಮಾಡಿ ಅನಿಷ್ಟ ಆಯ್ತಲ್ಲ ಅಂತ ಅವನು ಇನ್ನೂ ಭಯ. ಅದಕ್ಕೆ ಧರ್ಮರಾಜ ಹೀಗೆ ಕೇಳ್ತಾನೆ, ಏನಾದರೂ ಔತ್ಪಾತಿಕಂ ಮಹತ್ ಛನ್ನಮ ಉತ್ಪಾತಿಕಂ ಮಹತ್ ಅಂತ. ಇದು ಯಾವುದೋ ಒಂದು ಹುದುಗಿದ್ದ ಉತ್ಪಾತದ ಸೂಚನೆ ಏನು, ಮುಂದೆ ಭುಗಿಲೇಳಲಿಕ್ಕಿದೆಯೋ ಈ ಉತ್ಪಾತ ಏನಾದರೂ ಅಂದರೆ, ಹೌದು, ತ್ರಯೋದಶ ಇದು ಸಮಾಹರಾಜನ್ ವ್ಯಕ್ತಮ ಉತ್ಪಾತಿ, ಇದು ದೊಡ್ಡ ಉತ್ಪಾತದ ಸೂಚನೆಯಪ್ಪ, 13 ವರ್ಷ ಆದಮೇಲೆ ಇದು ಗೊತ್ತಾಗುತ್ತೆ ಎಂದರು ವೇದವ್ಯಾಸರು. ಇದು ತುಂಬ ತಲೆ ಬೀಳಲಿಕ್ಕಿದೆ, ಅದಕ್ಕೊಂದು ಸೂಚನೆ ಇದು. 13 ವರ್ಷ ಆದಮೇಲೆ ಇದ್ರ ಪೂರ ಉತ್ತರ ಗೊತ್ತಾಗುತ್ತೆ. 13 ವರ್ಷ ತನಕವೂ ಈ ಅನಿಷ್ಟ ಕಂಟಿನ್ಯೂ ಆಗುತ್ತೆ, ನೀನು ಇದಕ್ಕೆ ಸಿದ್ಧನಾಗು ಅಂತ ಹೇಳಿಬಿಟ್ರು ವೇದವ್ಯಾಸರು. 13 ವರ್ಷ ಆದಮೇಲೆ ಈ ಒಂದು ತಲೆ ಅಲ್ಲ, ಇಂಥ ಎಲ್ಲ ತಲೆಗಳು ಉರುಳ್ತವೆ. ಅದಕ್ಕೆ ದುರ್ಯೋಧನ ಅಪರಾಧೇನ ಭೀಮಾರ್ಜುನ ಬಲೇನ ಚ, ಈ ಆಗೋದಕ್ಕೆ ತ್ವಾಂ ಏಕಂ ಕಾರಣಂ ಕೃತ್ವ, ನಿನ್ನ ಮನೆಯಲ್ಲಿ ಯಾಕಾಯ್ತು ಅಂದರೆ ಅದಕ್ಕೆ ನೆಪ ನೀನಾಗ್ತೀವಿ, ನೀನೇ ಕಾರಣವಾಗಿ ಯುದ್ಧ ಆಗುತ್ತೆ. ಮತ್ತು ಅದಕ್ಕೆ ನೀನೇ ಕಾರಣ ಅಂದರೆ ನಿನ್ನ ತಪ್ಪಿನಿಂದ ಯುದ್ಧ ಆಗೋದಲ್ಲ, ದುರ್ಯೋಧನನ ತಪ್ಪಿನಿಂದ ಸಾಯೋದು ಭೀಮಾರ್ಜುನರ ಬಲದಿಂದ, ನೆಪ ನೀನು. ತ್ವಾಂ ಏಕಂ ಕಾರಣಂ ಕೃತ್ವ ದುರ್ಯೋಧನ ಅಪರಾಧೇನ ಭೀಮಾರ್ಜುನ ಬಲೇನ ಚ, ಆಗುತ್ತೆ, ಎಲ್ಲ ಸಾಯ್ತಾರಪ್ಪ. ಅದರ ಸೂಚನೆ ಇದೆ. 13 ವರ್ಷ ಆದಮೇಲೆ
ಸಾವಿರ ಸಾವಿರ ಲಕ್ಷ ಲಕ್ಷ ತಲೆ ಉರುಳಿಕ್ಕುಂಟು, ಅದರ ಸೂಚನೆ ಇದು ನಿನ್ನ ಮನೆಯಲ್ಲೇ ಆದದ್ದು. ಅದಕ್ಕೋಸ್ಕರ ನೀನೇನು ಗಾಬರಿ ಆಗೋದು ಬೇಡ, ನೀನು ಏನು ಜವಾಬ್ದಾರನಲ್ಲ ಅದಕ್ಕೆ. ಮತ್ತು ಹೀಗೆ ಆಗತ್ತೆ ಅಂತ ಅನ್ನೋ ಸೂಚನೆ ನಿನಗೆ ಇವತ್ತು ರಾತ್ರಿ ಕನಸಿನಲ್ಲಿ ಬೀಳುತ್ತೆ ಅಂತ. ಇವತ್ತು ರಾತ್ರಿ ಒಂದು ಕನಸು ಬೀಳುತ್ತೆ ನಿನಗೆ. ಆ ಕನಸಿನಲ್ಲಿ ನಿನಗೆ ಈ ನಾನು ಹೇಳಿದಂಥ ಫಲ ಹೌದು ಅಂತ ನಿನಗೆ ಆ ಕನಸು ಬೀಳುತ್ತೆ ನೋಡು. ಆ ಕನಸು ಬಿದ್ದರೆ ನಾನು ಹೇಳಿದ್ದನ್ನು ನಂಬು ಅಂತ ಹೇಳಿ ಹೊರಟೋಗ್ಬಿಡ್ತಾರೆ ವೇದವ್ಯಾಸರು. ಏನು ಕನಸು? ಇವತ್ತು ರಾತ್ರಿ ದ್ರಷ್ಟಾತ್ವಂ ವೃಷಭಧ್ವಜಂ ನಿರೀಕ್ಷಮಾಣಂ ಪಿತೃರಾಜಾಶ್ರಿತಾಂ ಸತತಂ ಪಿತೃರಾಜಾಶ್ರಿತಾಂ ದಿಶಂ. ನೀನು ಶಿವನನ್ನು ಕನಸನ್ನು ಕಾಣ್ತೇವೆ, ರುದ್ರದೇವರನ್ನು. ಸಂಹಾರ ಶಕ್ತಿ ಸಂಹಾರ ಆಗತ್ತೆ ಅನ್ನೋ ಸೂಚನೆ ರುದ್ರದೇವರನ್ನು ಇವತ್ತು ರಾತ್ರಿ ಕನಸಿನಲ್ಲಿ ಕಾಣ್ತಿ. ಮತ್ತು ರುದ್ರದೇವರನ್ನು ಕನಸಿನಲ್ಲಿ ಕಾಣುವ ಹ್ಯಾಕೆ ಕಾಣ್ತಿ? ನಿರೀಕ್ಷಮಾಣಂ ಸತತಂ ಪಿತೃರಾಜಾಶ್ರಿತಾಂ ದಿಶಂ. ಅವನು ಏನು ಮಾಡೋಲ್ಲ, ಅವನು ಇದ್ದವನ್ನ ಚಚ್ಚಿ ಕೊಲ್ಲುವುದು ಶೂಲದಿಂದ ಏನೂ ಅಲ್ಲ, ತೆಂಕು ದಿಕ್ಕನ್ನು ನೋಡ್ತಾ ನಿಂತಿರ್ತಾನೆ. ಅಂಥ ಶಿವನ ದರ್ಶನ ನಿನಗೆ ಇವತ್ತು ರಾತ್ರಿ ಕನಸಿನಲ್ಲಿ ಆಗುತ್ತೆ. ತೆಂಕು ದಿಕ್ಕು ಅನ್ನೋದು ಸಾವಿನ ಸಂಕೇತ, ಯಮನ ಲೋಕ. ಅದು ದಕ್ಷಿಣ ದಿಕ್ಕಿಗೆ ಮುಖ ಮಾಡ್ತಾ ನಿಂತಿರುವ ಶಿವನ ದರ್ಶನ ನಿನಗೆ ಇವತ್ತು ರಾತ್ರಿ ಕನಸಿನಲ್ಲಿ ಆಯಿತು ಅಂತಂದರೆ ನಾನು ಹೇಳಿದಾಗ 13 ವರ್ಷದ ಮೇಲೆ ಆಗುತ್ತೆ ಅಂತ ಅರ್ಥ. ಅದಕ್ಕೆ ಸೂಚನೆಯಾಗಿ ಇವತ್ತು ರಾತ್ರಿ ಕನಸು ಬೀಳುತ್ತೆ ಅಂತ ಹೇಳಿ ಹೊರಟು ಹೋಗ್ಬಿಡ್ತಾರೆ ವೇದವ್ಯಾಸರು. ರಾತ್ರಿ ಹಾಗೆ ಕನಸು ಬೀಳುತ್ತೆ ಧರ್ಮರಾಜನಿಗೆ. ಅದಾದ ಮೇಲೆ ಅಯ್ಯೋ ನನ್ನಿಂದಾಗಿ ಲೋಕಕ್ಷಯ ಆಗುತ್ತಲ್ಲ ಅಂತ ಮತ್ತಷ್ಟು ಗಾಬರಿ ಆಗುತ್ತಾನೆ ಇವ. ಗಾಬರಿಯಾಗಿ ನೀನೇನು ಗಾಬರಿ ಆಗೋದು ಬೇಡ, ನೀನು ಸುಮ್ಮನೆ ಒಂದು ನಿಮಿತ್ತ. ಕೊಡಲಿ ಮರ ಕಡಿಯುವವನು ಬೇರೆ ಇದ್ದಾನೆ, ನೀನು ಕೊಡಲಿಗೇನು ತಲೆ ಬಿಸಿ, ನಿನಗೆ ಯಾಕೆ ಬೇಡವಾದ ಚಿಂತೆ ಅಂತಾರೆ ವೇದವ್ಯಾಸರು. ಯು ಆರ್ ಮಿಯರ್ ಎನ್ ಇನ್ಸ್ಟ್ರೂಮೆಂಟ್. ಆದರೆ ಅವನಿಗೆ ಅಯ್ಯೋ ನನ್ನಿಂದಾಗಿ ಆಗತ್ತಲ್ಲ. ಅದಕ್ಕೆ ಏನು ಮಾಡ್ತಾನೆ, ಇನ್ನು ಮೇಲೆ ಒಂದು ಪ್ರತಿಜ್ಞೆ ಮಾಡ್ತಾನೆ. ಆ ಪ್ರತಿಜ್ಞೆ ಮುಂದಿನ ಎಲ್ಲ ಅನರ್ಥಕ್ಕೆ ಕಾರಣ. ಇನ್ನು ಮೇಲೆ ನಾನು ಯಾರು ಹೇಳಿದ್ದಕ್ಕೂ ಅಲ್ಲ ಅನ್ನೋದಿಲ್ಲ, ಯಾರಿಗೂ ನಿಷ್ಠುರವಾದ ಮಾತನಾಡು. ನನ್ನ ತಮ್ಮಂದಿರ ಹತ್ರ, ನನ್ನ ಶತ್ರುಗಳ ಹತ್ರ, ನೀವು ಯಾರು ಏನು ಹೇಳಿದರೆ ಹಾಗೆ ಮಾಡ್ತೇನೆ. ನಾನು ಏನೂ ಎದುರು ಮಾತಾಡೋದಿಲ್ಲ, ಯಾರಿಗೂ ನನ್ನ ಅಭಿಪ್ರಾಯದಿಂದ ನಾನು ವಿರೋಧ ಮಾಡುವುದಿಲ್ಲ. ಇನ್ನು ಮೇಲೆ ಹಾಗೆ ಮಾಡಿದ್ದೇ ಅವನು ಮುಂದೆ ಆಗತಕ್ಕಂಥ ಅನಿಷ್ಟಕ್ಕೆ ಕಾರಣ ಇದೆ. ಅವನು ಪ್ರತಿಜ್ಞೆ, ಯಾರಿಗೂ ನಾನು ಎದುರು ಮಾತಾಡೋದಿಲ್ಲ, ವಿರೋಧ ಮಾಡೋದಿಲ್ಲ ಇನ್ನು ಮುಂದೆ. ಯಾಕೆಂದರೆ ಏನು ಮಾಡಿದರೆ ಜಗಳ ಆಗುತ್ತೋ ಗೊತ್ತಿಲ್ಲ ಅಂತ ಪ್ರತಿಜ್ಞೆ ಮಾಡಿದ. ಆ ಪ್ರತಿಜ್ಞೆ ಫಲವಾಗಿ ಎದುರು ಮಾತಾಡೋದಕ್ಕೋಸ್ಕರ ಹೋಗಿ ಅಪ್ಪ ಹೇಳಿದ ಅಂತ ಹೋಗಿ ಮಾಡಿ ಸರ್ವಸ್ವ ಕಳ್ಕೊಂಡ. ಅವನ ಆ ಪ್ರತಿಜ್ಞೆಯಿಂದಲೇ ಇದ್ದಾಯಿತು. ಅಂದರೆ ನಾವು ಯಾವುದು ಆಗಬಾರ್ದು ಅಂತ ಮಾಡ್ತೇವೆ ಅದರಿಂದ ಆಗಬಾರ್ದಾಗಿ ಹೋಗುತ್ತೆ. ಅದರಲ್ಲೇ ನಾವು ಜವಾಬ್ದಾರಿ ವಹಿಸ್ಕೋಬಾರ್ದು ಅಂತ ಹೇಳೋದು. ಏನಾಗುತ್ತೋ ಅದನ್ನು ಅವನ ಪಾಲಿಗೆ ಬಿಟ್ಬಿಟ್ಟು ನೀವು ಸುಮ್ಮನೆ ಇರು ಅಂತ ಅದಕ್ಕೆ ಹೇಳೋದು. ಸಕಲೇಷ್ಟ ಪ್ರದಾಯಕ. ಹೀಗೆ ಭಗವಂತ ಯಾಕೆ ಹೇಳಿದೆ ಅಂದರೆ, ಅವನು ತಪ್ಪು ಮಾಡಿದ ಧರ್ಮರಾಜ. ತಪ್ಪು ಮಾಡಿದರೂ ಕೂಡ ಆ ತಪ್ಪಿನ ಹಿಂದೆ ಅವನಿಗೆ ಭಗವತ್ ಸ್ಮರಣೆ, ಭಗವಂತನ ಎಚ್ಚರ ಇತ್ತು. ಆದ್ದರಿಂದ ಅವನಿಗೆ ಸಕಲೇಷ್ಟ ಪ್ರದಾಯಕನಾದ. ಅವನಿಗೆ ಭೂಮಂಡಲದ ಒಡೆತನ ಕೊಟ್ಟುಬಿಟ್ಟ. ಮಹಾಭಾರತದಲ್ಲಿ ಇಡೀ ಭಾರತ, ಮತ್ತು ಭಾರತ ಅಷ್ಟೇ ಅಲ್ಲ, ರಷ್ಯಾ, ಚೀನಾ, ಮಲೇಷ್ಯಾ, ಗಾಂಧಾರ ದೇಶ ಇದೆಲ್ಲ ಸೇರಿದ ಅಖಂಡ ಭಾರತದ ಸಮ್ರಾಟ್ ಆಗಿ ಮೊದಲ ಬಾರಿಗೆ ಸಿಂಹಾಸನ ಏರಿದ್ದು ಧರ್ಮರಾಜ. ಅಲ್ಲಿ ತನಕ ಇಡೀ ಭಾರತದ ಅಖಂಡ ಚಕ್ರವರ್ತಿ ಅಂತ ಯಾರು ಕುರುವಂಶದಲ್ಲಿ ಇರಲಿಲ್ಲ. ಅವ್ರದ್ದು ರಾಜ್ಯ ಭಾಳ ಸೀಮಿತವಾಗಿತ್ತು, ಕುರು ರಾಜ್ಯ. ಇಡೀ ಭಾರತ, ದಕ್ಷಿಣ ಭಾರತವೂ ಸೇರಿ, ಮುಂಚೆ ದಕ್ಷಿಣ ಭಾರತ ಸೇರಲಿಲ್ಲ, ಅದು ಪಾಂಡವರ ಕಾಲದಲ್ಲೇ ದಕ್ಷಿಣ ಭಾರತದ ಒಡೆತನ ಧರ್ಮರಾಜನಿಗೆ ಬಂದದ್ದು. ಇಡೀ ಭಾರತ ಮತ್ತು ಗಾಂಧಾರ ದೇಶ, ಈ ಕಡೆ ಬರ್ಮಾ, ಮಲೇಷಿಯಾ, ಸಿಲೋನ್, ಆಮೇಲೆ ಆ ಕಡೆಯಿಂದ ರಷ್ಯಾ, ಚೀನಾ, ಇದೆಲ್ಲವೂ ಸೇರಿ ಇಷ್ಟೂ ವ್ಯಾಪಕವಾಗಿರತಕ್ಕಂಥ ರಾಜ್ಯಕ್ಕೆ ಸಮ್ರಾಟ್ ಆಗಿ ಮೊದಲು ರಾಜ್ಯ ಆಳಿದ ಮಾತು. ನಮಗೆ ಇತಿಹಾಸದಲ್ಲಿ ದಾಖಲೆ ಇರುವ ಮೊಟ್ಟ ಮೊದಲ ಸಮ್ರಾಟ್ ಧರ್ಮರಾಜನೇ. ರಾಮಾಯಣ ಕಾಲದಲ್ಲೂ ಇಷ್ಟು ದೊಡ್ಡ ರಾಜ್ಯ ಇದ್ದದ್ದನ್ನು ವಾಲ್ಮೀಕಿ ಹೇಳೋದಿಲ್ಲ. ಪಾಂಡವರ ಕಾಲದಲ್ಲಿ ಕೃಷ್ಣ ಧರ್ಮರಾಜನಿಗೆ ಮಾಡಿದ ಅನುಗ್ರಹ ಅತ್ಯದ್ಭುತವಾದದ್ದು. ಸಮ್ರಾಟ್ ಆಗಿ ಅವನು ಕೊಡಿಸಿದ ಸಕಲೇಷ್ಟ ಪ್ರದಾಯಕ. ಇತಿಹಾಸದಲ್ಲಿ ಯಾವ ಅಂದರೆ ಇದು ಚಕ್ರವರ್ತಿಗಳಿದ್ದದ್ದು. ನಮ್ಮ ಶಾಸ್ತ್ರ ಹೇಳಿದ್ರೆ ತ್ರೇತಾಯುಗೆ ಚಕ್ರವರ್ತಿ ಅಂತ. ದ್ವಾಪರದಲ್ಲಿ ಒಬ್ಬ ಚಕ್ರವರ್ತಿ ಆದದ್ದಿಲ್ಲ. ತ್ರೇತಾಯುಗದಲ್ಲಿ ಚಕ್ರವರ್ತಿಗಳಿದ್ದರು. ಆದರೆ ಒಂದು ದೃಷ್ಟಿಯಿಂದ ದ್ವಾಪರ ಯುಗದಲ್ಲಿಯೇ, ಯಾಕೆ ದ್ವಾಪರವಲ್ಲ, ಅವನು ಕಲಿಯುಗದಲ್ಲಿ ಚಕ್ರವರ್ತಿ ಆದ. ಇದೇ ಕಲಿಯುಗದಲ್ಲಿ 28ನೇ ಕಲಿಯುಗದಲ್ಲಿ. ದ್ವಾಪರಯುಗ ದುರ್ಯೋಧನ ಬಿದ್ದಾಗ ದ್ವಾಪರಯುಗ ಮುಗಿಯಿತು. ಪಟ್ಟಾಭಿಷೇಕ ಆಗಿ ಅವನು ರಾಜ್ಯಭಾರ ಮಾಡಿದ್ದು ಕಲಿಯುಗದಲ್ಲಿ. ಈ ಕಲಿಯುಗದಲ್ಲಿ ನಾವು ಬದುಕ್ತಾ ಇರುವ ಕಲಿಯುಗದಲ್ಲೇ ಒಂದು ದೃಷ್ಟಿಯಿಂದ ಚಿಕ್ಕ ಮಟ್ಟಿಗೆ ಚಕ್ರವರ್ತಿ ಅಂದರೆ ಇಡೀ ಭೂಮಂಡಲದ ಒಡೆತನ ಅದು ಇರಲಿಲ್ಲ. ಆದರೆ ಬಹಳ ದೊಡ್ಡ ವ್ಯಾಪಕವಾದ ರಷ್ಯಾ, ಚೀನಾ, ಆ ಕಡೆ ಮಲೇಷಿಯಾ, ಬರ್ಮಾ, ಈ ಕಡೆ ಗಾಂಧಾರ ಅಂದರೆ ಅಫ್ಘಾನಿಸ್ತಾನ, ಇದೆಲ್ಲವನ್ನೂ ಸೇರಿರತಕ್ಕಂಥ ಅಖಂಡ ಭಾರತ, ಅದರ ಒಡೆತನ ಧರ್ಮರಾಜ ಹೊಂದಿತ್ತು. ಮತ್ತು ಅವನು ರಾಜಸೂಯ ಯಾಗ ಅವನ ಕೈಯಲ್ಲಿ ತಾನೇ ಸ್ವತಃ ನಿಂತು ಮಾಡಿಸಿ, ಮುಂದೆ ಕೂಡ ಅಶ್ವಮೇಧ ಯಾಗ ಮಾಡ್ತಾನೆ. ಅವನು ಪಟ್ಟಾಭಿಷಿಕ್ತನಾದ ಮೇಲೆ ಕೂಡ ಅನೇಕ ಅಶ್ವಮೇಧಗಳನ್ನು ಮಾಡ್ತಾನೆ. ಯಮ ಪದವಿಗೆ ಬರತಕ್ಕಂಥ ಜೀವಗಳಲ್ಲೇ
ಧರ್ಮರಾಜನಷ್ಟು ಪುಣ್ಯ ಮಾಡಿದ ಇನ್ನೊಬ್ಬ ಯಮ ಇಲ್ಲ ಅಂತ ಆಚಾರ ಅಂದ್ಕೊಂಡು ಯಾಕೆಂದರೆ ಇನ್ಯಾರೂ ರಾಜಸೂಯ ಕೃಷ್ಣನ ನೇತೃತ್ವದಲ್ಲಿ ರಾಜಸೂಯ ಯಾಗ ಅಶ್ವಮೇಧ ಯಾಗ ಮಾಡಿಲ್ಲ, ಮಹಾಪುಣ್ಯವನ್ನು ಕೊಟ್ಟು ಬಿಟ್ಟ. ಮತ್ತು ಅದಕ್ಕೆ ನೆರವಾಗಿ ಸ್ವತಃ ಭಗವಂತ ಸ್ವತಃ ವಾಯುದೇವರು ನಿಂತು ಕಪ್ಪ ತಂದುಕೊಟ್ಟು ಇವನ ಹತ್ರ ಯಾಗ ಮಾಡಿಸುವುದು ಏನು ಪುಣ್ಯ ಬಂತು ಈ ಯಮಧರ್ಮನಿಗೆ. ಅತ್ಯದ್ಭುತವಾಗಿರತಕ್ಕಂಥ ಪುಣ್ಯವನ್ನು ಗಳಿಸಿದ ಈ ಯಮಧರ್ಮ ಧರ್ಮರಾಜನಾಗಿ ಸಕಲೇಷ್ಟಪ್ರದಾಯಕ ಅಂತ. ಸಕಲೇಷ್ಟಪ್ರದಾಯಕ ಅನ್ನೋದಕ್ಕೆ ಇನ್ನೊಂದು ವಿಶೇಷ ಇದೆ. ಭಗವಂತ ನಿಷ್ಕಲ ಅಂತ ಭಗವಂತನಿಗೆ ಹೆಸರು, ಕಲೆಗಳಿಲ್ಲದವ ಅಂತ. ನಾವು ಉಳಿದ ನಾಮಗಳೆಲ್ಲ ಸಕಲರು, ಕಲೆಗಳುಳ್ಳವರು. ಅಂದರೆ ಜೀವ 15 ಕಲೆಗಳಿಂದ ಕೂಡಿರುವಂಥದ್ದು ಜೀವ, ಕಲಾತೀತನ ಅಥವಾ ಭಗವಂತ. 15 ಕಲೆಗಳು ಅಂದರೆ ಮೊನ್ನೆ ಹೇಳಿದೆ, 16 ಅಂದರೆ ಜೀವ, ನ್ಯೂಮರಾಲಜಿ. ಅದಕ್ಕೆ 15 ಕಲೆಗಳು ಯಾವುದೆಲ್ಲ? ಶ್ರದ್ಧಾ, ಪಂಚಭೂತಗಳು, ಖಂ ವಾಯು ಜ್ಯೋತಿ ಆಪಃ ಪೃಥಿವಿ, ಪಂಚಭೂತಗಳು. ಶ್ರದ್ಧೆ ಅನ್ನುವುದು ಒಂದು ಕಲೆ, ಪಂಚಭೂತಗಳು ಅನ್ನುವುದು ಒಂದು 5 ಕಲೆಗಳು, 6. ಇಂದ್ರಿಯಂ 7ನೇದು ಇಂದ್ರಿಯದ ಕಲೆ, 8ನೇದು ಮನಸ್ಸು ಅಂತಃಕರಣ ಒಳಗಿನ ಇಂದ್ರಿಯ. ಇಂದ್ರಿಯ ಅಂದರೆ ಹೊರಗಿನ 10 ಇಂದ್ರಿಯಗಳು ಸೇರಿ ಒಂದು. ಆಮೇಲೆ ಅನ್ನ, ನಾವು ಉಣ್ಣುವ ಆಹಾರ, ಆಹಾರದಿಂದ ನಾವು ದೇಹದಲ್ಲಿ ಪಡೆಯತಕ್ಕಂಥ ಶಕ್ತಿ ವೀರ್ಯ, ಅನ್ನಾದ್ ವೀರ್ಯಂ. ಆಮೇಲೆ ತಪಸ್ಸು, ಮಂತ್ರ, ಕರ್ಮ. ತಪಸ್ಸು ಅಂದರೆ ಆಲೋಚನೆ, ಮಂತ್ರ ಅಂದರೆ ಮಾತು, ಕರ್ಮ ಅಂದರೆ ಕ್ರಿಯೆ. ಆಮೇಲೆ ಲೋಕಾಹ ಒಡೆತನ, ಲೋಕಗಳು, ಸ್ಥಿರಚರ ಸೊತ್ತುಗಳು, ಮತ್ತು ನಾಮ ಹೆಸರು ಮತ್ತು ಕೀರ್ತಿ. ಅವರ ಹೆಸರಾಂತವರು ಅಂತ ಹೇಳ್ತೇವಲ್ಲ, ಅವರ ಹೆಸರೇನು ಅಂತ ಅನ್ನುವಾಗ ನೇಮ್. ಹೆಸರಾಂತವರು ಅಂದರೆ ಫೇಮಸ್ ಅಂತ ಅರ್ಥ. ನೇಮ್ ಆ್ಯಂಡ್ ಫೇಮ್. ನಾಮ ಅಂದರೆ ಸಂಸ್ಥೆಯಲ್ಲಿ 2. ಇದು 15 ಬೇಲಿಗಳು, 15 ಕಲೆಗಳು. ಈ 15 ಕಲೆಗಳಿಂದ ಸುತ್ತಿಕೊಂಡಿರುವವನು ಸಕಲ. ಅಂದರೆ ಸಕಲ ಅಂದರೆ ಜೀವ ಅಂತ ಅರ್ಥ. ಸಕಲ ಅಂದರೆ ಎಲ್ಲ ಅಂತ ಒಂದರ್ಥ. ಇನ್ನೊಂದರ್ಥ 15 ಕಲೆಗಳಿಂದ ಸುತ್ತಿರುವವನು, ಕಲೆಗಳಿಂದ ಸಹಿತನಾದವ ಸಕಲ. ನಾಮದ ಬೇಲಿ, ಲೋಕದ ಬೇಲಿ, ಕರ್ಮದ ಬೇಲಿ, ಮಂತ್ರದ ಬೇಲಿ, ತಪಸ್ಸಿನ ಬೇಲಿ, ವೀರ್ಯದ ಬೇಲಿ, ಅನ್ನದ ಬೇಲಿ, ಮನಸ್ಸಿನ ಬೇಲಿ, ಇಂದ್ರಿಯಗಳ ಬೇಲಿ, ಪಂಚಭೂತಗಳ ಬೇಲಿ, ಶ್ರದ್ಧೆಯ ಬೇಲಿ. ಈಗ 15 ಕಲೆಗಳು ಅಂದರೆ ಬೇಲಿಗಳು, ಆವರಣಗಳು. ಈ 15 ಬೇಲಿಗಳಿಂದ ಆವರಣ, 15 ಜಡ ಕಲೆಗಳಿಂದ ಆವೃತನಾಗಿರ್ತಕ್ಕ 16ನೇ ಜೀವ ಸಕಲ. ಭಗವಂತ ಅವನು ನಿಷ್ಕಲ ಅಂತ ಹೇಳ್ತಾರೆ. ಅವನು ನಿಷ್ಕಲಂ ಶಾಂತ. ಈ ಕಲೆಗಳ ಬೇಲಿ ಇಲ್ಲ ಅವನಿಗೆ, ಅವನು ಬೇಲಿ ದಾಟಿದವ. ಬೇಲಿ ದಾಟುವುದು ಬೇಲಿಯೇ ಇಲ್ಲ, ನಾವು ಬೇಲಿ ದಾಟಬೇಕಾದವರು. ಅವನಿಗೆ ಸದಾ ಬೇಲಿ ದಾಟಿದವ. ನಾವು ಬೇಲಿ ದಾಟಿದಾಗ ಮುಕ್ತಿಯನ್ನು ಪಡಿತೇವೆ. ಈ ಬೇಲಿಯಲ್ಲಿ ಇರುವುದೇ ಸಂಸಾರ. ಅದರಿಂದ ಸಕಲರು ಅಂದರೆ ಸಂಸಾರಾವಸ್ಥೆಯಲ್ಲಿ ಇರತಕ್ಕಂಥ ಜೀವರು ಅಂತ ಅರ್ಥ ಶಾಸ್ತ್ರೀಯವಾಗಿ. ಆದ್ದರಿಂದ ಈ ಸಕಲರಿಗೆ ಇಷ್ಟಪ್ರದಾಯಕ ಯಾರು? ಸಮಸ್ತ ಜೀವರಿಗೂ ಅಭೀಷ್ಟಪ್ರದಾಯಕ ಅವನೇ. ಅದರಿಂದ ಸಕಲರಿಗೆ ಅಂದರೆ ಸಮಸ್ತ ಜೀವರಿಗೆ, ಸಮಸ್ತ ಸಂಸಾರಿಗಳಿಗೆ ಅಭೀಷ್ಟವಾಗಿರತಕ್ಕಂಥ ಮೋಕ್ಷ ಅದನ್ನು ಕೊಡತಕ್ಕವ ಅವನು. ಮರಳಿ ತನಗರ್ಪಿಸಲು ಕೊಟ್ಟುದು ಅನಂತ ಮಡಿ ಮಾಡಿ. ಮರಳಿ ತನಗರ್ಪಿಸಲು ಅಂತ, ಇದು ಬಹಳ ಸ್ವಾರಸ್ಯ. ನಾವು ಭಗವಂತನಿಗೆ ಅರ್ಪಿಸುವುದನ್ನು ಮರಳಿ ತನಗರ್ಪಿಸಲು ಅಂತ. ಭಗವಂತನಿಗೆ ಅರ್ಪಿಸುವುದು ಯಾವುದನ್ನು ಅರ್ಪಿಸೋದು? ಅವನು ಕೊಟ್ಟದ್ದನ್ನೇ ಅವನಿಗೆ ಅರ್ಪಿಸೋದಲ್ವ? ಅವನು ಕೊಟ್ಟದನ್ನು ಮರಳಿ ಅವನಿಗೆ ಅರ್ಪಿಸುವುದು ಅಂತ. ನಮ್ಮ ಸೊತ್ತನ್ನಲ್ಲ, ಅವನ ಸೊತ್ತನ್ನೇ ಅವನಿಗೆ ಅರ್ಪಿಸುವುದು. ಅವನದ್ದನ್ನೇ ಮರಳಿ ಅವನಿಗೆ ಅರ್ಪಿಸುವುದು. ನಮ್ಮದನ್ನು ಅವನಿಗೆ ಅರ್ಪಿಸುವುದನ್ನು ಮರಳಿ ಅಲ್ಲ, ಫಸ್ಟ್ ಟೈಮ್ ಅರ್ಪಿಸುವುದು. ಇದಾಗಲ್ಲ, ಅವನದ್ದೇ ಸೊತ್ತು, ನಾವು ಅವನಿಗೆ ಅರ್ಪಿಸುವುದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಭಗವಂತನ ಸೊತ್ತನ್ನು ಭಗವಂತನಿಗೆ ಅರ್ಪಿಸಿದರೆ ಮರಳಿ ತನಗೆ ಅರ್ಪಿಸಲು ಕೊಟ್ಟುದ ಅನಂತ ಮಡಿ ಮಾಡಿ. ನಾವು ಕೊಡೋದು ಏನು? ಪತ್ರಂ ಪುಷ್ಪಂ ಫಲಂ ತೋಯಂ. ಕಡೆ ಅದು ಇಲ್ಲದಿದ್ದರೆ ಎಲ್ಲ. ನೈವೇದ್ಯಂ ಸಮರ್ಪಯಾಮಿ, ಒಂದು ತುಳಸಿ ದಳ. ಅರ್ಘ್ಯಂ ಸಮರ್ಪಯಾಮಿ, ಒಂದು ತುಳಸಿ ದಳ. ಪಾದ್ಯಂ ಸಮರ್ಪಯಾಮಿ, ಒಂದು ತುಳಸಿ ದಳ. ಆಚಮನೀಯಂ ಸಮರ್ಪಯಾಮಿ, ಇನ್ನೊಂದು ತುಳಸಿ ದಳ. ಮಧುಬರ್ಕಂ ಸಮರ್ಪಯಾಮಿ, ಇನ್ನೊಂದು ತುಳಸಿ ದಳ. ಅದು ಯಾವುದಿದ್ರೆ ಕಡೆ ಒಂದು ಸೌಟ್ ನೀರು. ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಮಧುರ್ ಏನಿಲ್ಲ ಕಡೆ. ಅಂದರೆ ಅದಲ್ಲ, ನೀನು ಏನು, ನಿನ್ನ ಸೌಟ್ನ ನೀರಲ್ಲ, ನೀನು ಕೊಡುವ ತುಳಸಿ ದಳ ಅಲ್ಲ, ನೀನು ಮಾಡ್ತಕ್ಕಂಥ ಅರ್ಘ್ಯ ಪಾದ್ಯ ಅಲ್ಲ. ಅದರಲ್ಲಿ ಯಾರಿಗೆ ಬೇಕಾಗಿದೆ? ನಿನ್ನ ಮನಸ್ಸಿನ ಭಾವ. ಭಗವಂತನ ಕೈ ತೊಳೆದೆ. ಅರ್ಘ್ಯ ಅಂದರೆ ಕೈ ತೊಳೆಯೋದು. ನಾವು ಅರ್ಘ್ಯಂ ಸಮರ್ಪಯಾಮಿ ಅಂತ ಕೈಗೆ ಒಂಚೂರು ನೀರು ಹಾಕಿ ಅಂತ ನಾವು ಒಂದು ಸೌಟ್ನಲ್ಲಿ ಈ ಕೈಗೆ ಹಾಕ್ತೇವೆ. ಅರ್ಘ್ಯಂ ಸಮರ್ಪಯಾಮಿ ಅಂದರೆ ಅರ್ಘ್ಯಂ ಹಸ್ತಾವನೇ ಜನಂತೂ ಅರ್ಘ್ಯಂ, ಬಂದವರ ಕೈ ತೊಳೆಯಬೇಕು. ಅದನ್ನ ನೀರು ಹಾಕೋದು ಅಂದರೆ ಒಂದು ತಂಬಿಗೆ ನೀರು ಹಾಕಬೇಕು ಕೈಗೆ. ಕಾಲಿಗೆ ಮಾತ್ರ ಒಂದು ತಂಬಿ ಇರು, ಕೈಗೆ ಒಂದು ತಂಬಿಗೆ ಕೈ ತೊಳಿಬೇಕು. ಆಮೇಲೆ ಪಾದ್ಯಂ ಕಾಲು ತೊಳಿಬೇಕು. ಕೈ ಕಾಲು ತೊಳೆದ ಮೇಲೆ ನಾವು ಬಂದ ಕೈ ಕಾಲು ತೊಳೀರಿ. ಆಮೇಲೆ ಮಧುಬರ್ಕಂ ಸಮರ್ಪಯಾಮಿ, ಆಸರೆ ಕುಡೀರಿ. ಕೈ ಕಾಲು ತೊಳೆದ ಮೇಲೆ ಆಸರೆ ಕುಡಿಯೋದು. ಹೀಗೆ ಅರ್ಘ್ಯಪಾದ್ಯ ಅಂದರೆ ಕೈಕಾಲು ತೊಳೆಯೋದು. ಭಗವಂತನ ಕೈ ತೊಳೆದು, ಭಗವಂತನ ಕಾಲು ತೊಳೆದು ಈಗೇನು ಮಣ್ಣಾಗುತ್ತಾ ಅವನ ಕೈಕಾಲಿಗೆ? ಅದರಿಂದ ಅದು ತೊಳೆಯೋದು ಪ್ರಶ್ನೆ ಅಲ್ಲ, ನಮ್ಮ ಭಾವ. ಇದರ ಹಿಂದೆ ಭಾವ ಇದ್ದರೆ ಸಾಕು ಅಂತಾರೆ. ಯಾಕಂದ್ರೆ ನನ್ನ ಕೈ ನೀನು ತೊಳೆಯೋದು. ಭಗವಂತನ ಕೈ ತೊಳೆದೆ, ಭಗವಂತನ ಪಾದ ತೊಳೆದೆ, ಅವನಿಗೆ ಮಧುಬರ್ಕ ಕೊಟ್ಟೆ, ನಾನೇ ಪ್ರೀತಿಯಿಂದ ಕುಡಿಸಿದೆ ಅಂತ ಮನಸ್ಸಿನಲ್ಲಿ ಭಗವಂತನ ರೂಪ ಚಿಂತನೆ ಮಾಡಿ ನೀನು ಕುಡಿಸಯ್ಯ. ಆವಾಗ ನನಗೆ ಸಂತೋಷ ಆಗುತ್ತೆ. ನೀನು ಮಧುಬರ್ಕ ಒಂದು ಹಂಡೆ ಮಧುಬರ್ಕ ಮಾಡಿಟ್ಟು ಅದನ್ನೊಂದು ತುಳಸಿ ಹಾಕಿ ನೀನು ಯುದ್ಧವಾಗಿ ಏನು ಹೊತ್ತು, ಹೊರಗಿನ ಕ್ರಿಯೆ ಅಲ್ಲ, ನಿನ್ನ ಭಾವ ಶುದ್ಧಿ ಉಂಟು. ಅದನ್ನು ಹೇಳ್ತಾರೆ, ನೀನು ಏನೋ ಒಂದು ತುಳಸಿ ದಳ ಕೊಟ್ಟರೆ ಅನಂತ ಮಡಿ ಮಾಡಿ, ನಿನಗೆ ನಾನು ಅನಂತ ಕೊಡ್ತೇನೆ, ನೀನೇನು ಕೊಡ್ತೀಯ ನನಗೆ?
ಏನು ಕೊಟ್ಟರು ಅದಕ್ಕೆ ಅನಂತ ಫಲ ಮಾಡಿ, ಅನಂತ ಮಡಿ ಅಂದರೆ ಅದರ ಅನಂತ ಪಟ್ಟು ಫಲ. ಯಾಕಂದರೆ ಅನಂತ ಕಾಲ ತನಕ ಮೋಕ್ಷದಲ್ಲಿ ಫಲ ಸಿಗುವಂಥದ್ದು ಅದರ ಫಲ. ಪರಿಪರಿಯಲಿಂದ ಉಣಿಸಿ, ಪರಿಪರಿಯಲಿ ಉಂಡು ಉಣಿಸಿ ಅಂತ ಒಂದು ಪಾಠ ಅಂತ ಹೇಳಿದೆ ನಾನು. ಅದು ಹೆಚ್ಚು ಚೆನ್ನಾಗಿದೆ. ಪರಿಪರಿಯಲಿಂದ ಅಂದರೆ ಒಂದು ಸಮಸ್ಯೆ. ಪರಿಪರಿಯಲಿಂದ ಅಂದರೆ ಏನು? ಆ ಶಬ್ದ ಅಷ್ಟು ಸರಿಯಲ್ಲ. ಪರಿಪರಿಯಲಿಂದ, ಪರಿಪರಿಯಲಿ ಎನ್ನುವುದು ಸಪ್ತಮಿ, ಸಪ್ತಮಿ ವಿಭಕ್ತಿ ಮೂಲಃ ತೃತೀಯ ವಿಭಕ್ತಿ. ಆದರೆ ಕನ್ನಡದಲ್ಲಿ ಇಂಥ ಅಬದ್ಧ, ಕನ್ನಡ ಭಾಷೆಯದ್ದೇ ಅಬದ್ಧ, ಅದು ಜಗನ್ನಾಥದಾಸರದ್ದಲ್ಲ. ಕನ್ನಡದಲ್ಲಿ ಸಪ್ತಮಿ ವಿಭಕ್ತಿಗೆ ತೃತೀಯ ವಿಭಕ್ತಿ ಸೇರಿಸುವುದು ಉಂಟು. ಪ್ರಪಂಚದಲ್ಲಿ ಯಾವ ಭಾಷೆಯಲ್ಲೂ ಇಲ್ಲ ವಿಭಕ್ತಿ ವಿಭಕ್ತಿ ಸೇರಿಸೋದು, ಕನ್ನಡದಲ್ಲಿ ಉಂಟು. ಅದನ್ನು ಪ್ರಯೋಗ ಮಾಡ್ತಾ ಹೇಳ್ತಾ ದಿನ ಮಾತಾಡೋದನ್ನು ನಮಗೆ ಆ ತಪ್ಪು ಗೊತ್ತಾಗೋದಿಲ್ಲ. ಈಗ ನಾನು ಹೇಳೋ ತನಕ ನಿಮಗೂ ಗೊತ್ತಾಗೋದಿಲ್ಲ. ಅದು ಸಪ್ತಮಿ ವಿಭಕ್ತಿಯ ಮತ್ತೆ ವಿಭಕ್ತಿ ಸೇರಿಸೋದು, ಷಷ್ಠಿ ವಿಭಕ್ತಿ ತೃತೀಯ, ಅಲ್ಲಿಂದ ಏನಿದು, ಅಲ್ಲಿಂದ ಸಪ್ತಮಿ ವಿಭಕ್ತಿ, ಮತ್ತು ಇಂದ ತೃತೀಯ ವಿಭಕ್ತಿ. ಪರಿಪರಿಯಲ್ಲಿಂದ ಆದರೂ ಹಾಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿ ಅನ್ನೋದು ಇದು ಅನ್ನೋದರ ಸಪ್ತಮಿ, ಅದು ಮತ್ತೆ ಷಷ್ಠಿ ವಿಭಕ್ತಿ. ಇದು ಅಂದರೆ ಕನ್ನಡ ಭಾಷೆ ಹಣೆ ಬರಹ. ಇದು ಗ್ರಾಮ್ಯಾಟಿಕಲಿ ವ್ಯಾಕರಣ ಪ್ರಕಾರ ವಿಭಕ್ತಿ ವಿಭಕ್ತಿ ಸೇರಿಸಿದರೆ ಒಂದು ಶಬ್ದ ಆಗುತ್ತೆ. ಎಲ್ಲಿಯಾದರೂ ಶಬ್ದಕ್ಕೆ ವಿಭಕ್ತಿ ಸೇರಿಸೋದು, ವಿಭಕ್ತಿ ವಿಭಕ್ತಿ, ಅಲ್ಲಿ ಅಲ್ಲಿಂದ ಸಪ್ತಮಿಗೆ ಮತ್ತು ತೃತೀಯ ವಿಭಕ್ತಿ. ಇಲ್ಲಿಗೆ ಅದು ಅನ್ನೋರ ಸಪ್ತಮಿ ಅಲ್ಲಿ, ಇದು ಅನ್ನೋ ಸಪ್ತಮಿ ಇಲ್ಲಿ. ಸಪ್ತಮಿ ವಿಭಕ್ತಿಗೆ ಷಷ್ಠಿ ವಿಭಕ್ತಿ ತೃತೀಯ ವಿಭಕ್ತಿ ಸೇರಿಸ್ಬಿಟ್ರೆ ಕನ್ನಡ ಭಾಷೆಯಲ್ಲಿ ಆಗತ್ತೆ. ಅದನ್ನು ಪರಿಹಾಸ್ಯ ಮಾಡೋದಕ್ಕೋಸ್ಕರ ಪರಿಪರಿಯಲ್ಲಿಂದ ಅಂದರೆ ಪರಿಪರಿಯಿಂದ ಅಂತ ಅರ್ಥ. ಪರಿಪರಿಯಲ್ಲಿಂದ ಅಂದರೆ ನಿಜವಾಗಿ ಭಾಷಾ ದೃಷ್ಟಿಯಿಂದ ಜಗನ್ನಾಥದಾಸರು ಬರೆದದ್ರಿಂದ ಆಯಿತು. ಬೇರೆ ಯಾರಾದರೂ ಕವಿಗಳು ಬರೆದಿದ್ರೆ ವಿಮರ್ಶೆ ಬರೆಯೋರು ಪೇಪರ್ನಲ್ಲಿ, ಇವರಿಗೆ ಭಾಷಾ ಜ್ಞಾನ ಇಲ್ಲ. ಯಾಕೆಂದ್ರೆ ಪರಿಪರಿಯಲ್ಲಿಂದ, ಒಂದೋ ಪರಿಪರಿಯಲ್ಲಿ ಸಾಕು, ಒಂದೋ ಪರಿಪರಿಯಿಂದ ಸಾಕು, ಪರಿಪರಿಯಲ್ಲಿಂದ ಎಂಥದ್ದು ಅಂತ ಕೇಳ್ತಾರೆ. ಅದಕ್ಕೆ ಜಗನ್ನಾಥದಾಸರು ಹಾಗೆ ಪ್ರಯೋಗ ಮಾಡಿದ್ದಾರೆ, ಎಲ್ಲೋ ಸಂದೇಹ ನನಗೆ. ಪರಿಪರಿಯಲಿ ಉಂಡು ಉಣಿಸಿ, ಪರಿಪರಿಯಲಿಂದ ಉಣಿಸಿ ಅಲ್ಲ, ಪರಿಪರಿಯಲಿ ಉಂಡು. ಯಾಕೆ? ಅವನು ಶುಭಂಪಿ ಭತ್ಯಸೌ ನಿತ್ಯಂ, ನಾವು ಕೊಟ್ಟದನ್ನು ತಾನು ಸ್ವೀಕಾರ ಮಾಡಿ ನಮಗೆ ಅದನ್ನು ಅನಂತಬಡಿ ಮಾಡಿ ಕೊಟ್ಟು ಪರಿಪರಿಯಲಿ ಉಂಡು ಉಣಿಸಿ ಅಂತ ಇದ್ದರೆ ಹೆಚ್ಚು ಸುಂದರವಾಗುತ್ತೆ ಶಬ್ದ ದೃಷ್ಟಿಯಿಂದ, ಅರ್ಥ ದೃಷ್ಟಿಯಿಂದ. ಪರಿಪರಿಯಲ್ಲಿ ಉಂಡು ಉಣಿಸಿ ಸುಖ ಸಾಗರದಿ ಲೋಲಾಡಿಸುವ. ಈಗಿರುವಂಥದ್ದು ಲೋಲಾಡಿಸುವುದು ಅಂತಂದರೆ ಸುಮ್ಮನೆ ಆ ಕಡೆ ಈ ಕಡೆ ಜಾಲಾಡಿಸುವುದು ಅಂತ ಹೇಳಿ, ಲೋಲಾಡಿ ನೀರಿನಲ್ಲಿ ಓಲಾಡಿಸು. ಲೋಲಾಡಿಸುವ ಅನ್ನೋ ಶಬ್ದಕ್ಕಿಂತ ಇಲ್ಲಿ ನಿಜವಾಗಿ ಬೇಕಾದ ಶಬ್ದ ಸುಖ ಸಾಗರದಲ್ಲಿ ಓಲಾಡಿಸುವ. ಓಲಾಡಿಸುವುದು ಅಂದರೆ ಅದರಲ್ಲಿ ಸುಖವಾಗಿ ತೂಗಾಡಿಸುವುದು, ಸುಖ ಸಮುದ್ರದಲ್ಲಿ ಓಲಾಡುವುದು. ಸಮುದ್ರದಲ್ಲಿ ಓಲಾಡುವುದು ಲೋಲಾಡುವುದಲ್ಲ, ಓಲಾಡುವುದು. ಲೋಲಾಟ ಅಂತಂದರೆ ಕ್ರೀಡೆ ವಿಹಾರ ಅಂತ ಅರ್ಥ. ಆದರೆ ಲೋಡ್ರು ವಿಲೋಡನೆ ಅಂತ ಧಾತು. ಅದು ಲೋಲಾಡಿಸುವುದು ಅಂದರೆ ಅದರಲ್ಲಿ ಜಾಲಾಡಿಸುವುದು ಅಂತ. ನೀರಿನಲ್ಲಿ ಮುಳುಗಿಸುವುದು, ಎತ್ತಿ ತೆಗೆಯುವುದು. ಅದೇನು ಸುಖಪ್ಪ, ಮುಳುಗಿಸಿ ಎತ್ತಿ, ಮುಗಿಸಿ ಎತ್ತಿ, ಮುಳುಗಿಸಿ ಎತ್ತಿ, ಇದು ಲೋಲಾಡಿಸುವುದು. ಅಂದರೆ ಓಲಾಡಿಸುವುದು ಅಂದರೆ ಅದರಲ್ಲಿ ವಿಹರಿಸುವುದು ಅಂತ. ಸುಖ ಸಾಗರದಲ್ಲಿ ಓಲಾಡಿಸುವ ಮಂಗಳಚರಿತ. ಇದು ಭಗವಂತನ ಪರಮ ಮಂಗಳ ಶುಭವಾದ ಚರಿತ್ರೆ. ಅಂದರೆ ತಪ್ಪು ಮಾಡಿದರೂ ಕ್ಷಮಿಸಿ, ನಾವು ಸ್ವಲ್ಪ ಕೊಟ್ಟು ಅನಂತವಾದ ಫಲವನ್ನು ಕೊಡ್ತಕ್ಕಂತಹ ಅವನನ್ನು ಚಿನ್ಮಯ ಗಾತ್ರ ಲೋಕಪವಿತ್ರ ಸುಚರಿತ್ರ ಅಂತ. ಇದು ಹಿಂದೆ ಬಂದಿದೆ ಒಮ್ಮೆ. ಹಿಂದೆ ಬಂದಾಗ ಒಂದು ಅರ್ಥ ಹೇಳಿದ್ದೇನೆ. ಈಗ ಅದೇ ಅರ್ಥ ಇಲ್ಲಿ ಹೇಳಬಾರ್ದು, ಬೇರೆ ಅರ್ಥ ಹೇಳಬೇಕು ಇದಕ್ಕೆ. ಚಿನ್ಮಯ ಗಾತ್ರ ಲೋಕಪವಿತ್ರ, ಮೋದ ಚಿನ್ಮಯ ಗಾತ್ರ ಲೋಕಪವಿತ್ರ ಸುಚರಿತ್ರ ಅಂತ ಹಿಂದೆ ಬಂದಿದೆ. ಈಗ ಚರಿತ ಚಿನ್ಮಯ ಗಾತ್ರ ಲೋಕಪವಿತ್ರ ಸುಚರಿತ್ರ ಅಂತ ಬಂದಿದೆ. ಇಲ್ಲಿ ಈ ಶಬ್ದಕ್ಕೆ ಇನ್ನೊಂದು ರೀತಿಯಿಂದ ಅರ್ಥಾನುಸಂಧಾನ ಮಾಡಬೇಕು ನಾವು. ಚಿನ್ಮಯ ಅಂತಂದರೆ, ಚಿತ್ ಅಂದರೆ ಜ್ಞಾನಸ್ವರೂಪವಾಗಿರತಕ್ಕಂಥ ವಸ್ತು. ನಿಮಗೆ ಗೊತ್ತು, ಚಿತ್ ಅಂದರೆ ಜ್ಞಾನ. ಚಿತ್ ಅಂದರೆ ಜ್ಞಾನಸ್ವರೂಪವಾದ ಸಮಸ್ತ ಜೀವನೂ ಚಿತ್, ಸಮಸ್ತ ಜೀವರೂ ಚಿತ್, ಮುಕ್ತ ಜೀವರೂ ಚಿತ್, ಲಕ್ಷ್ಮಿಯೂ ಚಿತ್, ನಾರಾಯಣನೂ ಚಿತ್. ಆ ಚಿತ್ತುಗಳಲ್ಲಿ ಮಯ ಪ್ರಧಾನನಾದವ ನಾರಾಯಣ, ಅದರಿಂದ ಅವನು ಚಿನ್ಮಯ. ಮಯಂ ಪ್ರಧಾನಂ ಚಿನ್ಮಯ ಅಂತಂದರೆ ಭಗವಂತ. ಚಿನ್ಮಯಗ ಅಂದರೆ ಯಾರು? ಭಗವಂತನಲ್ಲೇ ಹೋಗಿ ನೆಲೆಸಿರುವವಳು ಚಿನ್ಮಯಗ. ಚಿನ್ಮಯಂ ಗಚ್ಚತಿ, ಭಗವಂತನನ್ನೇ ಸದಾ ಹೋಗಿ ಸೇವಿಸುವವಳು ಲಕ್ಷ್ಮಿ. ಅದರಿಂದ ಚಿನ್ಮಯಗ ಅಂದರೆ ಲಕ್ಷ್ಮಿ. ಅವಳನ್ನು ತ್ರ ಅಂದರೆ ರಕ್ಷಿಸುವವ, ಚಿನ್ಮಯ ಗಾತ್ರ. ಲಕ್ಷ್ಮಿಯನ್ನು ರಕ್ಷಿಸುವವ. ಆಮೇಲೆ ಲೋಕಪವಿತ್ರ, ಲೋಕಪವಿ. ಲೋಕ ಅಂದರೆ ಜೀವರು, ಸಮಸ್ತ ಜೀವನನ್ನು ಪವತೆ ಪಾವನಗೊಳಿಸುವವನು ಯಾರು? ಲೋಕಪವಿ, ಬ್ರಹ್ಮವಾಯುಗಳು. ಅವರನ್ನು ತ್ರ ರಕ್ಷಿಸುವವನು ಲೋಕಪವಿತ್ರ. ಚಿನ್ಮಯಗಾತ್ರ ಅಂದರೆ ಲಕ್ಷ್ಮಿಯನ್ನು ರಕ್ಷಿಸುವ. ಲೋಕಪವಿಗಳಾದ ಲೋಕಪಾವನರಾಗಿರತಕ್ಕಂಥ ಬ್ರಹ್ಮವಾಯುಗಳು, ಅವರಿಗೆ ಹೆಸರೇ ಪವನ, ಪವಮಾನ, ಪಾವನ ಅಂತ. ಲೋಕಪಾವನರಾದ ಲೋಕಪವಿ, ಪವಿ ಅಂದರೆ ಪವತೆ ಇತಿ ಪವಿಹಿ, ಲೋಕವನ್ನು ಪಾವನಗೊಳಿಸ್ತಕ್ಕಂಥ ಬ್ರಹ್ಮವಾಯುಗಳನ್ನು ತ್ರ ಅಂದರೆ ರಕ್ಷಣೆ ಮಾಡುವವನು ಲೋಕಪವಿತ್ರ. ಆಮೇಲೆ ಬ್ರಹ್ಮಾದಿ ಲಕ್ಷ್ಮಿ ಆಯಿತು, ಬ್ರಹ್ಮಾದಿ ದೇವತೆಗಳಾಯಿತು. ಆಮೇಲೆ ಯಾರು ಯಾರು ಸುಚರಿಗಳೋ, ಚರ ಅಂದರೆ ಚರಣ, ಆಚರಣೆ, ಸಮೀಚೀನವಾದ ಆಚರಣೆ, ಸಾಧು ಆಚರಣೆ, ಸಾತ್ವಿಕ ಜೀವರೋ ಅವರೆಲ್ಲರೂ ಸುಚರಿಗಳು. ಯಾರ್ಯಾರು ಸುಚರಿಗಳೋ ಅಂದರೆ
ಸಾತ್ವಿಕ ಆಚರಣೆ ಉಳ್ಳವರೋ, ಸಾಧು ಆಚರಣೆ ಉಳ್ಳವರೋ, ಶುಭಾಚಾರರೋ ಅವರೆಲ್ಲರನ್ನು ರಕ್ಷಿಸುವವ, ಸುಚರಿತ್ರ, ಹೀಗೆ ಲಕ್ಷ್ಮಿಯನ್ನು ರಕ್ಷಿಸುವವ, ಬ್ರಹ್ಮಾದಿ ದೇವತೆಗಳನ್ನು ರಕ್ಷಿಸುವವ, ಸಾಧು ಆಚಾರ, ಶುಭಾಚಾರ, ಸಾಧು ಮಾರ್ಗದಲ್ಲಿ ನಡೆಯುವ ಪ್ರತಿಯೊಬ್ಬರನ್ನೂ ರಕ್ಷಿಸುವವ. ಆದ್ದರಿಂದ ಅವನು ಚಿನ್ಮಯ ಗಾತ್ರ, ಲೋಕಪವಿತ್ರ, ಸುಚರಿತ್ರ. ಅಂದರೆ ತ್ರಯಂಗಪಾಲನ ರಕ್ಷಿಸುವವ. ಅಂಥ ಭಗವಂತ ಯಾರು ಸಾಧು ಮಾರ್ಗದಲ್ಲಿದ್ದಾರೆ ಅವರು ದಾರಿ ತಪ್ಪಿದರೂ ಕೂಡ ಅವರನ್ನು ಉದ್ಧಾರ ಮಾಡ್ತಾನೆ ಅನ್ನುವ ಮಾತಿನ ಜೊತೆಗೆ ಇವತ್ತು ಈ ಪ್ರಾತಃ ಕಾಲದ ಚಿಂತನವನ್ನು ಮುಗಿಸೋಣ. ಮತ್ತು ಸಂಜೆ 6 ಗಂಟೆಯ ನಂತರ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಜಯತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಬೆಳಿಗ್ಗೆ ಒಂದು ಪದ್ಯವನ್ನು ನಾವು ನೋಡಿದೆವು. ಅದರಲ್ಲಿ ನಿಧಿಯನ್ನು ಸರ್ಪಗಾವಲು ಹಾವು ಕಾದಂತೆ ಭಗವಂತ ತನ್ನ ಭಕ್ತರನ್ನು ರಕ್ಷಿಸ್ತಾನೆ ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳಿದ್ದಂಥ ಪದ್ಯವನ್ನು ನೀವು ಕೇಳಿದ್ದೀರಿ. ಈ ಪದ್ಯಕ್ಕೆ ಹಿನ್ನೆಲೆಯಾಗಿ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಕೂಡ ಪದ್ಯ ತಿಳ್ಕೊಂಡವರು ಆ ಮಂತ್ರವನ್ನು ತಿಳ್ಕೊಂಡ್ರೆ ಹೆಚ್ಚು ಉಪಯುಕ್ತ ಅಂತ ಅನ್ನಿಸಿದ್ರಿಂದ ನಾನು ಆ ಮಂತ್ರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಋಗ್ವೇದದಲ್ಲಿ ಒಂದು ಮಂತ್ರ ಇದೆ, ಪ್ರಥಮ ಮಂಡಲದಲ್ಲಿ. ಅಪ್ರಕ್ಷಿತಂ ವಸು ಬಿಭರ್ಷಿ ಹಸ್ತಯೋ ಅಷಾಢಂ ಸಹಸ್ತನ್ವಿಶ್ರುತೋ ದಧೇ ಆವೃತಾಸೋ ಅವತಾಸೋ ನ ಕರ್ತೃಭಿಃ ತನೂಷುತೆ ಕ್ರತವ ಇಂದ್ರಭೂರಯ. ಇದು ಆ ಮಂತ್ರ. ಈ ಮಂತ್ರದಲ್ಲಿ ಹೇಳುವಂಥದ್ದು ಕೂಡ ಭಗವಂತ ಈ ಜೀವರನ್ನು ನಿಧಿಯಂತೆ ಕಾಪಾಡ್ತಾನೆ ಅನ್ನುವಂಥ ಮಾತೆ. ಅಂದರೆ ಹರಿಕಥಾಮೃತ ಸಾರದಲ್ಲಿ ಅವರು ಕೊಡ್ತಕ್ಕಂಥ ದೃಷ್ಟಾಂತ ಕೂಡ ಹೇಗೆ ವೈದಿಕವಾಗಿರುತ್ತೆ, ವೇದ ಮಂತ್ರಗಳ ಹಿನ್ನೆಲೆ ಇರುತ್ತೆ ಅನ್ನೋದು ತಿಳ್ಕೊಂಡಾಗ ಅದರ ಮಹತ್ವ ಇನ್ನಷ್ಟು ಹೆಚ್ಚಾಗತ್ತೆ. ಈ ಮಂತ್ರದ ಭಾವ ಹೀಗಿದೆ. ಅದು ಇಂದ್ರ ಅಂತ ಸಂಬೋಧನೆ ಇದೆ ಅದರಲ್ಲಿ. ಇಂದ್ರ ಅಂತಂದರೆ ವೇದದಲ್ಲಿ ಇಂದ್ರ ಸೂಕ್ತ ಅಂತ ಬಂದಾಗ ಇಂದ್ರ ಅಂದರೆ ಏನರ್ಥ? ಸರ್ವಸಮರ್ಥ ಅಂತ. ಇದಿ ಪರಮೈಶ್ವರ್ಯೇ ಅಥವಾ ಇಂಧನ, ಇಂಧಿ ದೀಪ್ತವು, ಪ್ರಕಾಶಮಾನವಾದಂಥ ದೀಪ್ತವಾಗಿರ್ತಕ್ಕಂಥ ದೇವತಾ ಶಕ್ತಿ ಅಂತ. ಅನೇಕ ನಿರ್ವಚನಗಳಿವೆ. ಈಗ ನಾವು ಇಂದ್ರ ಅಂದರೆ ಇದಿ ಪರಮೇಶ್ವರಿ ಅನ್ನುವಂಥ ಸರ್ವಸಮರ್ಥ ಅಂತ ಅರ್ಥ. ಇಬ್ಬರು ಇಂದ್ರರು, ಜೀವನಲ್ಲೆಲ್ಲ ಸರ್ವಸಮರ್ಥನಾದವ ವಾಯುದೇವರು, ಒಟ್ಟು ಚೇತನದಲ್ಲೇ ಸರ್ವಸಮರ್ಥನಾದವ ಭಗವಂತ. ಅದರಿಂದ ಒಂದು ಸಾಪೇಕ್ಷವಾದ ಇಂದ್ರ, ಒಂದು ನಿರಪೇಕ್ಷವಾದ ಇಂದ್ರ. ಸರ್ವಸಮರ್ಥನಾದ ಭಗವಂತ ಮತ್ತು ಜೀವಕೋಟಿಯಲ್ಲಿ ಸರ್ವಸಮರ್ಥನಾಗಿರತಕ್ಕಮ. ಈ ಇಬ್ಬರನ್ನ ಕುರಿತು ಇಂದ್ರ ಶಬ್ದ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ವೇದದಲ್ಲಿ ಎರಡು ಅರ್ಥವೂ ಇದೆ. ಹಾಗಾಗಿ ಇದು ವಾಯುದೇವರನ್ನು ಕುರಿತು, ವಾಯು ಅಂದರೆ ಬ್ರಹ್ಮನೂ ಬಂತು, ಚತುರ್ಮುಖ ಮತ್ತು ವಾಯುದೇವರನ್ನು ಕುರಿತು ಮತ್ತು ನಾರಾಯಣನನ್ನು ಕುರಿತು ಸ್ತೋತ್ರ ಮಾಡತಕ್ಕಂಥ ಮಂತ್ರ ಇದು. ಅದರಲ್ಲಿ ಹೇಳ್ತಾರೆ, ಅಪ್ರಕ್ಷಿತಂ ವಸು ಬಿಭರ್ಷಿ ಹಸ್ತಯೋಹೋ, ನಿನ್ನ ಎರಡು ಕೈಗಳಲ್ಲೂ ಸಂಪತ್ತನ್ನು ತುಂಬಿಕೊಂಡು
ನೀನು ಅದನ್ನು ನಮಗೆ ಕೊಡುವುದಕ್ಕೋಸ್ಕರ ಹಿಡಿದು ಯಾವಾಗ ಕೇಳ್ತಾನೆ ಭಕ್ತ ನಾನು ಅವನಿಗೆ ಯಾವಾಗ ಕೊಡೋದು ಅಂತ ನಿಂತಿದ್ದೀಯಾ. ಎಂಥ ಸಂಪತ್ತದು. ಅಪ್ರಕ್ಷಿತಂ ವಸು, ಪ್ರಕ್ಷಯವೇ ಇಲ್ಲದ ಸಂಪತ್ತು, ನಾಶವಿಲ್ಲದ ಸಂಪತ್ತು. ಅದನ್ನೇ ಅನಂತ ಮಡಿ ಮಾಡಿ ಅಂತ ಹಿಂದೆ ಹೇಳಿದ್ರು. ನಾಶವಿಲ್ಲದ ಸಂಪತ್ತು ಅಂತಂದರೆ ಮೋಕ್ಷವೇ, ಮೋಕ್ಷಾಖ್ಯವಾದ ಸಂಪತ್ತು. ನೀನು ಮೋಕ್ಷವನ್ನು ಕೊಡುವುದಕ್ಕೋಸ್ಕರ ಕೈಯಲ್ಲಿ ಯಾವಾಗ ಉದ್ಧಾರ ಮಾಡುವುದು ಅಂತ ಅನ್ನುವಂತಹ ಸಂಪತ್ತನ್ನು ಕೈಯಲ್ಲಿ ಹಿಡಿದು ನಿಂತಿದ್ದೀರಾ ನೀವಿಬ್ಬರು. ಇಂದ್ರ ವಾಯುದೇವರು ಕೂಡ ವಾಯುಶ್ಚ ತದನುಜ್ಞೆಯ ಮೋಕ್ಷಪ್ರದವಾದಂತಹ ಶಕ್ತಿ. ಆ ನಾಶವಿಲ್ಲದ ಸಂಪತ್ತನ್ನು ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದೀರಾ. ಮತ್ತು ನಿಮ್ಮ ಶಕ್ತಿ ಅಂಥದ್ದು, ಯಾಕೆಂದರೆ ಇಂದ್ರ ಅನ್ನೋ ಶಬ್ದವೇ ಅಸಾಧಾರಣವಾದ ಸಾಮರ್ಥ್ಯವನ್ನು ಹೇಳತಕ್ಕಂಥದ್ದು. ಅಷಾಢಂ ಸಹ, ಅಷಾಢಂ ಸಹ ಅಂದರೆ ನಿಮ್ಮ ಸಹ ಅಂದರೆ ನಿಮ್ಮ ಶಕ್ತಿ ಸಾಮರ್ಥ್ಯ ಅದು ಅಷಾಢಂ, ಅಸಹ್ಯವಾದದ್ದು. ಅದನ್ನು ಎದುರಿಸುವಂಥ ಇನ್ನೊಂದು ಶಕ್ತಿ ಇಲ್ಲ, ಅನಂತವಾದ ಶಕ್ತಿ. ಅಂಥ ಶಕ್ತಿಯನ್ನು ತನ್ವಿದಧೆ, ನಿಮ್ಮ ದೇಹದಲ್ಲಿ ಸ್ವರೂಪಭೂತವಾದಂಥ ದೇಹದಲ್ಲಿ ಅನಂತವಾದ ಶಕ್ತಿ ಇದೆ ಮತ್ತು ಭಕ್ತನಿಗೆ ಅನಂತವಾದ ಫಲವನ್ನು ಕೊಡತಕ್ಕಂಥ ಕಾರುಣ್ಯ ನಿಮ್ಮಲ್ಲಿ ತುಂಬಿದೆ. ನೀವೇನು ಮಾಡ್ತೀರಿ ಅಂದರೆ ಆವೃತಾಸೋವತಾಸೋನ ಕರ್ತೃಭಿ, ಕರ್ತೃಭಿ ಅವತಾಸಃ ನ ಅವಟ. ಅವತ ಅಂದರೆ ಅವಟ, ಅವಟ ಅಂದರೆ ಹೊಂಡ. ಯಾವ ಹೊಂಡ? ಕೊಪ್ಪರಿಗೆಯನ್ನು ಹೂತಿಟ್ಟಂಥ ಹೊಂಡ. ಅದನ್ನು ಹೇಗೆ ಕರ್ತೃಗಳು, ಕರ್ತೃಗಳು ಅಂದರೆ ದುಡ್ಡು ಸಂಪಾದಿಸಿದವರು, ಧನಕರ್ತೃಗಳು, ಧನಿಕರು ಹೇಗೆ ತಾವು ಸಂಪಾದಿಸಿದ ಧನವನ್ನು ಆ ಅವಟದಲ್ಲಿ, ನೆಲದ ಹೊಂಡದಲ್ಲಿ ಮುಚ್ಚಿಟ್ಟು ಆವೃತಾಸಹ ಅದನ್ನು ಹೇಗೆ ಮುಚ್ಚಿಡ್ತಾರೆ, ಹಾಗೆ ನಿನ್ನ ಭಕ್ತರು ನಿನ್ನಿಂದ ಸುರಕ್ಷಿತವಾಗಿದ್ದಾರೆ. ಇದೇ ಉಪಮಾನ ನೋಡಿ. ಅವತಾಸಹ ನ, ಅವಟಗಳಲ್ಲಿ ಅಂದರೆ ಚಿನ್ನದ ಕೊಪ್ಪರಿಗೆಯನ್ನು ಹೂತಿಟ್ಟಂಥ ಹೊಂಡವನ್ನು ಹೇಗೆ ಹೂತಿಟ್ಟವರು ಅದು ಮೇಲಕ್ಕೆ ಕಾಣದಂತೆ ಮುಚ್ಚಿ ಇಡ್ತಾರೆ, ಹಾಗೆ ಆವೃತಾಸಹ ತನೂಷು ತೇ ಕ್ರತವ ಇಂದ್ರ ಭೂರಯ. ಭೂರಯ ಕ್ರತವ. ಕ್ರತು ಅಂತಂದರೆ ಕ್ರತುಗಳು ಅಂದರೆ ಜೀವರು ಅಂತರ್ಥ. ಯಾರು ಕರ್ಮವನ್ನು ಆಚರಣೆ ಮಾಡ್ತಾರೆ, ಯಾರು ಜ್ಞಾನ ಮಾರ್ಗದಲ್ಲಿ ಸಾಧನೆ ಮಾಡ್ತಾರೆ. ಕ್ರತು ಅನ್ನೋದಕ್ಕೆ ಕರ್ಮ ಅಂತ ಅರ್ಥ ಇದೆ, ಕ್ರತು ಅನ್ನೋದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ಕ್ರತು ಅಂದರೆ ಜ್ಞಾನ ಮತ್ತು ಕರ್ಮಗಳನ್ನು ಮಾಡ್ತಕ್ಕಂಥ ಜೀವ, ಜ್ಞಾನ ಸ್ವರೂಪನಾದಂಥ ಕರ್ಮಸ್ವರೂಪನಾಗಿರ್ತಕ್ಕಂಥ ಭಗವಂತ ಅನ್ನುವ ಅರ್ಥ ಮುಖ್ಯವಾದ ಅರ್ಥ. ಕ್ರತು ಅಂದರೆ ಜ್ಞಾನ ಅಂತ ಅನ್ನೋದು ವೈದಿಕವಾದ ಅರ್ಥ. ಯಾಕೆಂದರೆ ಕ್ರಮ್ ಅಂದರೆ ಕರ್ಮ, ಕ್ರಿಯತೆ ಇತಿ ಕ್ರಮ್, ಕರ್ಮದ ಬಂಧನವನ್ನು ಕ್ರಾಂತ್, ಅದರಿಂದ ತಾರಯತೀತಿ ಕ್ರತುಹು ಅಂತ. ಕರ್ಮ ಬಂಧನದಿಂದ ನಮ್ಮನ್ನು ಪಾರು ಮಾಡುವಂಥದ್ದು ಯಾವುದು ಅಂದರೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ನಾವು ಮಾಡಿರ್ತಕ್ಕಂಥ ಕರ್ಮದಿಂದ ನಮ್ಮನ್ನು ಪಾರು ಮಾಡುವಂಥದ್ದು ಜ್ಞಾನ. ಜ್ಞಾನಪೂರ್ವಕವಾದ ಕರ್ಮ ಬಂಧಕವಾಗುವುದಿಲ್ಲ. ಆದ್ದರಿಂದ ಕ್ರತು ಅಂತಂದರೆ ಜ್ಞಾನ. ಆ ರೀತಿಯ ಜ್ಞಾನ ಮಾರ್ಗದಲ್ಲಿ ಸಾಧನೆ ಮಾಡತಕ್ಕಂಥ ಜೀವನೂ ಕೂಡ ಕ್ರತು. ಅವನು ಮಾಡ್ತಕ್ಕಂಥ ಕರ್ಮವೂ ಕ್ರತು, ಅವನು ಅನುಷ್ಠಾನದಲ್ಲಿ ಅನುಸಂಧಾನ ಮಾಡ್ತಕ್ಕಂಥ ಜ್ಞಾನವೂ ಕ್ರತು. ಹೀಗೆ ಕ್ರತು ಅಂದರೆ ಜ್ಞಾನಸ್ವರೂಪನಾಗಿರ್ತಕ್ಕಂಥ ಜೀವ ಅಂತ ಅರ್ಥ ಇಲ್ಲಿ. ಕ್ರತವಃ ಭೂರಯ ಕ್ರತವಃ, ಅನಂತ ಅನಂತ ಜೀವರುಗಳು ನಿನ್ನ ಶರೀರದಲ್ಲಿ ಅವಿತುಕೊಂಡಿದ್ದಾರೆ. ಅದೆಲ್ಲೋ ಭೂಮಿಯಲ್ಲಿ ಹೂತಿಡೋದಲ್ಲ, ನೀನು ಅವರನ್ನು ಮುಚ್ಚಿಟ್ಟುಕೊಂಡಿದ್ದೀಯಾ. ನಿನ್ನೊಳಗೆ, ನಿನ್ನ ಗರ್ಭದೊಳಗೆ ಇದ್ದ ಕೊಪ್ಪರಿಗೆಗಳು ಅವು ನಿನ್ನ ಉದರದೊಳಗೆ ಸುರಕ್ಷಿತವಾಗಿರತಕ್ಕಂಥ ಅವಟಾಸಹ ಆವೃತಾಸಹ ಕ್ರತವಃ. ಆ ರೀತಿ ನಿಧಿಯಂತೆ ನೀನು ಭಕ್ತರನ್ನು ಉದರದಲ್ಲಿ ಇಟ್ಟು ಇಂಬಿಟ್ಟು ರಕ್ಷಿಸ್ತಿ ಅಂತ ಹೇಳಿದ್ರಲ್ಲ ಹಿಂದೆ, ಹಾಗೆ ರಕ್ಷಣೆ ಮಾಡ್ತೀಯ ನೀನು ಅಂತ ಅನ್ನುವಂಥ ಸ್ತೋತ್ರ ವೇದಕಾಲದ ಋಷಿಗಳು ಭಗವಂತನನ್ನು ಹೀಗೆ ಸ್ತೋತ್ರ ಮಾಡಿದ್ದಾರೆ. ಆ ಮಂತ್ರದ ಸಂವಾದಿಯಾಗಿರತಕ್ಕಂಥ ಒಂದು ಪದ್ಯವನ್ನು ಜಗನ್ನಾಥದಾಸರು ಧನವನ್ನು ಹಾವು ಕಾದಂತೆ ನೀನು ಭಕ್ತರನ್ನು ಕಾಪಾಡ್ತೀಯ, ರಕ್ಷಿಸ್ತೀಯ ಅಂತಕ್ಕಂಥ ರೀತಿಯಿಂದ ವರ್ಣಿಸಿದ್ದನ್ನು ನಾವು ನೋಡಿದೆವು. ಮುಂದೆ ಬೆಳಗ್ಗೆ ನಾವು ಒಟ್ಟು 15 ಪದ್ಯಗಳನ್ನು ಬೆಳಗಿನ ತನಕ ನೋಡಿದ್ದೇವೆ. ಇನ್ನು 16 ಪದ್ಯಗಳಿವೆ ಈ ಸಂಧಿಯಲ್ಲಿ, ಕರುಣಾ ಸಂಧಿಯಲ್ಲಿ. 16ನೇ ಪದ್ಯ ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ, ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಅಖಿಲ ಲೋಕಸ್ಥಾನದಲ್ಲಿ ಮತ್ತವರನ್ನಿಟ್ಟು ಆನಂದಪಡಿಸುವನು ಅಂತ. ಭಗವಂತನ ಕರುಣೆಯನ್ನು ಎಷ್ಟು ಹೇಳೋದು ಅಥವಾ ಹೇಳಿ ಮುಗಿಯುವುದು ಅಂತುಂಟು. ನಮ್ಮ ಗ್ರಂಥ ರಚನೆ ಪ್ರಾರಂಭ ಮಾಡಿದೊಂದು ಮುಗಿಲೇಬೇಕದು. ಅನಂತವಾಗಿ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಬರುವುದಿಲ್ಲ. ಭಗವಂತನ ಕರುಣೆ
ಹೇಳಿ ಮುಗಿಯುವಂಥದ್ದಲ್ಲ. ಹಾಗಾದರೆ ಅದರ ಬಗ್ಗೆ ಪರ್ಫೆಕ್ಟಾಗಿ ಹೇಳುವುದು ಅಂದರೆ ಏನು? ಅದನ್ನು ಪರ್ಫೆಕ್ಟಾಗಿ ಹೇಳಲಿಕ್ಕೆ ಬರುವುದಿಲ್ಲ ಅನ್ನೋದೇ ಅದರ ಬಗ್ಗೆ ಸರಿಯಾಗಿ ಹೇಳುವಂಥ ಮಾತಷ್ಟೇ. ಏನು ಕರುಣಾನಿಧಿಯೋ ಹರಿ, ಏನು ಕರುಣಾನಿಧಿ ಏನು ಅಂತ ಹೇಳೋದು, ಅದು ಹೇಳಲಿಕ್ಕೆ ಆಗದಷ್ಟು ಕಾರುಣ್ಯದ ನೆಲೆ ಅದು. ಮತ್ತೇನು ಭಕ್ತಾಧೀನನೋ, ಅವನ ಕಾರುಣ್ಯ ಎಷ್ಟು ಅಂದರೆ ಅವನ ಭಕ್ತಾಧೀನತೆಯೇ ಅದಕ್ಕೊಂದು ಸಾಕ್ಷಿ. ಯಾಕೆಂದರೆ ದುರ್ವಾಸರ ಹತ್ರ ಕೃಷ್ಣ ಹೇಳಿದಂಥ ಮಾತು, ಭಗವಂತ ಹೇಳಿದ ಮಾತು ಭಾಗವತದಲ್ಲಿ ಇರ್ತದೆ. ಅಹಂ ಭಕ್ತಪರಾಧೀನ ಅಸ್ವತಂತ್ರ ಇವ ದ್ವಿಜಾನ್. ನಾನು ಸ್ವತಂತ್ರನಲ್ಲಪ್ಪ, ನಾನು ಅಸ್ವತಂತ್ರ ಅಂತಾನೆ ಭಗವಂತ. ಇದು ಯಾವಾಗ? ಅಂಬರೀಷನಿಗೆ ದುರ್ವಾಸ ನೀನು ದ್ವಾದಶಿ ಪಾರಣೆ ಮಾಡಿಬಿಟ್ಟು ನಾನು ಬರೋ ಮುಂಚೆ ಅಂತ ಸಿಟ್ಟಿನಿಂದ ಅವನು ಪಾರಣೆ ಮಾಡಿರಲಿಲ್ಲ. ಅಶಿತಾಹ ಅನಶಿತಾಹ ಆಪಹ ಅಂತ, ಅಶಿತಾನಶಿತಾಹ ಆಪಹ ಯಸ್ಮಾತ್ ಆಪೋ ವಿದ್ವದ್ಭಿರೀರಿತಾಹ ಅಂತ. ಅವನ ವ್ರತ ದ್ವಾದಶಿ ಪಾರಣ ಕಾಲದಲ್ಲಿ ಇನ್ನೂ ಬರಲಿಲ್ಲ ದುರ್ವಾಸರು ಅಂತ ಒಂದಿಷ್ಟು ನೀರು ಕುಡ್ದ ಅಷ್ಟೇ. ಅವರು ಬಂದ ಮೇಲೆ ಪಾರಣೆ ಮಾಡೋಣ ಅಂತ. ನೀರು ಕುಡಿದ್ರೆ ಊಟ ಮಾಡಿದ ಹಾಗೂ ಆಯಿತು, ಉಪವಾಸ ಮಾಡಿದ ಹಾಗೂ ಆಯಿತು ಅಂತ. ಪಾರಣ ಮಾಡಿದ ಹಾಗೂ ಆಯಿತು, ಪಾರಣ ಕಾಲದಲ್ಲಿ ಊಟ ಮಾಡಲಿಲ್ಲ, ಎರಡೂ ಆಯಿತು ಅಂತ. ಅಶಿತಾ ಅನಶಿತಾಹ ಯಸ್ಮಾದ್ ಅಪೋ ವಿದ್ವದ್ಭಿರೀರಿತಾಹ ಅಂತ. ಆ ರೀತಿಯಿಂದ ಅವರಿಗೆ ಬಂದ ಅತಿಥಿಗಳಿಗೆ ಅಪಚಾರ ಆಗಬಾರದು ಅಂತ ಒಂದೇನೋ ಜಲಪಾನ ಮಾಡಿದ. ದುರ್ವಾಸರಿಗೆ ಸಿಟ್ಟು ಬಂತು. ನಾನು ಬರೋ ಮುಂಚೆ ನೀನು ಪಾರಣೆಯ ಶಾಸ್ತ್ರ ಮುಗಿಸಿದಿ, ಪಾರಣೆ ಮಾಡಿದ್ದು ಪಾರಣೆಯ ಶಾಸ್ತ್ರ ಮಾಡಿದೆ, ತಪ್ಪಿದು ಅಂತ ಅವನ ಮೇಲೆ ಕೃತ್ಯಾಪ್ರಯೋಗ ಮಾಡ್ತಾನೆ. ಆಗ ಅವನು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ಭಗವಂತನ ಚಕ್ರ ದುರ್ವಾಸರು ಬೆನ್ನಟ್ಟತ್ತೆ. ದುರ್ವಾಸರು ಆ ಚಕ್ರದಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಸ್ವತಃ ನಾರಾಯಣನ ಬಳಿಗೆ ಹೋಗ್ತಾರೆ. ನಿನ್ನ ಚಕ್ರ ನನ್ನನ್ನು ಬೆನ್ನಡ್ತಾ ಇದೆ, ಅದನ್ನು ಸ್ವಲ್ಪ ಅದರಿಂದ ನನ್ನನ್ನು ಪಾರು ಮಾಡುವಂತ. ಆಗ ಭಗವಂತ ಹೇಳಿದ ಮಾತು ಅಹಂ ಭಕ್ತ ಪರಾಧೀನ ಅಸ್ವತಂತ್ರ ಇವ ದ್ವಿಜ ಅಂತ. ನಾನು ಸ್ವತಂತ್ರನಲ್ಲಪ್ಪ, ನನಗೂ ಈ ವಿಷಯದಲ್ಲಿ ಸ್ವಾತಂತ್ರ್ಯ ಇಲ್ಲ. ನಾನು ಭಕ್ತನಿಗೆ ಅಧೀನ. ಭಕ್ತರ ಮಟ್ಟಿಗೆ ನಾನು ನನ್ನ ಸ್ವಾತಂತ್ರ್ಯವನ್ನು ಕಳ್ಕೊಂಡಿದ್ದೇನೆ. ಅವರು ಹೇಳಿದಾಗ ಕೇಳೋನು ನಾನು. ಆದ್ದರಿಂದ ನನ್ನ ಭಕ್ತ ಬಿಟ್ಟಂಥ ಚಕ್ರವನ್ನು ನಾನು ಹಿಂತೆಗೊಳ್ಳಿಕ್ಕಾಗೋದಿಲ್ಲ. ನೀನು ಅವನಿಗೆ ಹೋಗಿ ಶರಣಾಗಬೇಕು, ಬೇರೆ ಉಪಾಯ ಇಲ್ಲ ಅಂತ. ಕಡೆಗೆ ದುರ್ವಾಸರು ಅಂಬರೀಷನ ಬಳಿಗೆ ಬಂದು ಅದರಿಂದ ಪಾರಾದಂಥ ಕಥೆಯನ್ನು ನಾವು ಭಾಗವತದಲ್ಲಿ ನೋಡ್ತೇವೆ. ಅದನ್ನೇ ಏನು ಭಕ್ತಾಧೀನನೋ, ಇದು ಎಂಥ ಕಾರುಣ್ಯ. ಸರ್ವತಂತ್ರ ಸ್ವತಂತ್ರನಾದವ ಭಕ್ತರ ಅಧೀನನಾಗಿ ನಿಲ್ತಾನೆ. ಭಕ್ತರು ಹೇಳಿದ ಹಾಗೆ ಕೇಳ್ತಾನೆ. ಮೊನ್ನೆ ನಾನು ಒಂದು ಮಾತು ಹೇಳಿದೆ, ಸನಕಾದಿಗ ಛಿಂದ್ಯಾಂ ಸ್ವಬಾಹುಮಪಿ ವಃ ಪ್ರತಿಕೂಲ ವೃತ್ತಿಂ. ಭಕ್ತರಿಗೆ ವಿರುದ್ಧವಾಗಿ ನನ್ನ ತೋಳು ಏನನ್ನಾದರೂ ಮಾಡಿದ್ರೆ ಅದನ್ನು ಕಡಿದು ಬಿಸಾಡ್ತೇನೆ ಅನ್ನುವಷ್ಟು ಭಕ್ತರ ಮೇಲೆ ಪ್ರೀತಿ ಕಾರುಣ್ಯ ಅಂತಂದರೆ ಈ ಕಾರುಣ್ಯಕ್ಕೆ ಏನು ಹೇಳಿ, ಯಾವ ರೀತಿಯಿಂದ ಇದನ್ನು ಬಣ್ಣಿಸಲಿ ಅಂತ ಕೇಳ್ತಾರೆ. ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ. ಇನ್ನೇನು ಈತನ ಲೀಲೆ, ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ, ಪಾಲಿಸುವ, ನಿರ್ವಾಣ ಮೊದಲಾದ ಅಖಿಲ ಲೋಕಸ್ಥಾನದಲ್ಲಿ ಮತ್ತವರನ್ನಿಟ್ಟು ಆನಂದ ಬಡಿಸುವನು. ಇಚ್ಛಾ ಮಾತ್ರದಲ್ಲಿ, ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ಭಗವಂತ ಸೃಷ್ಟಿ ಮಾಡಬೇಕಾಗಿದ್ದರೆ, ಯಾವುದೇ ಒಂದು ವಸ್ತುವನ್ನು ಸೃಷ್ಟಿ ಮಾಡಬೇಕಾಗಿದ್ದರೆ ಮೊದಲು ಇಚ್ಛೆ, ಆಮೇಲೆ ಜ್ಞಾನ, ಇಚ್ಛೆ ಮತ್ತು ಕ್ರಿಯೆ ಮೂರು ಬೇಕು. ಇದೇ ತಾನೇ ಮೂರು ಕಣ್ಣುಗಳು, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಅಂತ. ಭಗವಂತನಿಗೆ ಮೂರು ಪ್ರತ್ಯೇಕ ಶಕ್ತಿಗಳು, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಮತ್ತು ಕ್ರಿಯಾಶಕ್ತಿ ಅಂದರೆ ಏನು? ನಾವು ಒಂದು ವಸ್ತುವನ್ನು ಸೃಷ್ಟಿ ಮಾಡಬೇಕಾಗಿದ್ದರೆ ಅದರ ವಿಷಯದಲ್ಲಿ ಜ್ಞಾನ ಇರಬೇಕು, ಮಾಡಬೇಕು ಅನ್ನುವ ಇಚ್ಛೆ ಇರಬೇಕು ಮತ್ತು ಮಾಡಬೇಕು. ಭಗವಂತನಿಗೆ ಇಚ್ಛೆಯೇ ಸೃಷ್ಟಿ ಹೊರತು ಮತ್ತೆ ಇಚ್ಛೆ ಮಾಡಿ ಆಮೇಲೆ ಸೃಷ್ಟಿ ಮಾಡೋದಕ್ಕೋಸ್ಕರ ಒಂದು ವಿಶೇಷ ಪ್ರಯತ್ನ, ಬೆವರು ಸುರಿಸಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಲಿಲ್ಲ. ಅವನು ಇಚ್ಛಿಸಿದ, ಸೃಷ್ಟಿಯಾಯಿತು. ಆದ್ದರಿಂದ ದೇವಸ್ಯೈಷ ಸ್ವಭಾವೋಯಂ, ಅವನ ಇಚ್ಛಾರೂಪವಾಗಿರತಕ್ಕಂಥ ಸೃಷ್ಟಿ. ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ. ತಾನೇ ಅನ್ನೋ ಶಬ್ದಕ್ಕೆ ನಾನು ಮೊನ್ನೆ ಅರ್ಥ ಹೇಳಿದ್ದೆ. ತಾನೇ ಅಂದರೆ ನಿರಪೇಕ್ಷನಾಗಿ ಅಂತ ಅರ್ಥ, ಸ್ವತಂತ್ರನಾಗಿ, ಯಾವುದರ ಅಪೇಕ್ಷೆಯೂ ಇಲ್ಲ ಅವನಿಗೆ. ಸೃಷ್ಟಿ ಮಾಡಬೇಕಾಗಿದ್ದರೆ ಇನ್ನೊಂದರ ಅಪೇಕ್ಷೆ ಇಲ್ಲ. ಆದರೂ ಬಳಸ್ತಾನೆ. ಈ ಸೃಷ್ಟಿಯ ಪ್ರಕೃತಿಯ ಗುಣತ್ರಯವನ್ನು ಉಪಯೋಗಿಸ್ಕೊಳ್ತಾನೆ. ಈ ಜಡದ ಸೃಷ್ಟಿ ಮಾಡ್ತಾನೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಕರಗಳನ್ನು ಬಳಸಿಕೊಳ್ತಾನೆ, ಮೂಲದ್ರವ್ಯವನ್ನು. ಆದರೆ ಮೂಲದ್ರವ್ಯವನ್ನು ಬಳಸದೆ ಸೃಷ್ಟಿ ಮಾಡುವ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಅವನು ತಾನಾಗಿ ಸೃಷ್ಟಿ ಮಾಡಬಲ್ಲವ. ಆದರೂ ಇದನ್ನೆಲ್ಲ ಬಳಸಿ ಸೃಷ್ಟಿ ಮಾಡ್ತಾನೆ. ಸೃಜಿಸುವ, ಪಾಲಿಸುವ, ನಿರ್ವಾಣ ಮೊದಲಾದ ಅಖಿಲ ಲೋಕಸ್ಥಾನದಲ್ಲಿ ಮತ್ತವರನ್ನಿಟ್ಟು, ಜೀವರನ್ನು ನಿರ್ವಾಣ ಮೊದಲಾದ ಲೋಕಸ್ಥಾನದಲ್ಲಿ ಅಂತ. ಈ ನಿರ್ವಾಣ ಮೊದಲಾದ ಲೋಕ ಅನ್ನೋದಕ್ಕೆ ಸಾಮಾನ್ಯವಾಗಿ ಹೀಗೆ ಅರ್ಥ ಹೇಳ್ತಾರೆ. ನಿರ್ವಾಣ ಅಂದರೆ ವೈಕುಂಠ, ಮೊದಲಾದ ಲೋಕ ಅಂದರೆ ಶ್ವೇತದ್ವೀಪ, ಅನಂತಾಸನ ಅಂತ. ಅದು ಸರಿಯಾದ ಅರ್ಥ ಅಲ್ಲ.
ಯಾಕಂದ್ರೆ ನಿರ್ವಾಣ ಅಂದರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಎಲ್ಲವೂ ನಿರ್ವಾಣವೇ. ನಿರ್ವಾಣ ಅಂದರೆ ವೈಕುಂಠ ಒಂದೇ ಅಲ್ಲ, ಈ ಮುಕ್ತ ಸ್ಥಾನಗಳು ಮೂರೂ ಕೂಡ. ನಿರ್ವಾಣ ಅಂತ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ ಅದು ಮೂಲ ದೇಹವಿಲ್ಲದ ಸ್ಥಿತಿ ಅಂತ. ನಿರ್ವಾಣ ಅಂದರೆ ದೇಹವಿಲ್ಲದ ಸ್ಥಿತಿ, ಅಶರೀರನಾಗುವುದು. ನಿರ್ಬಾಣ, ಬಾಣ ಅಂದರೆ ದೇಹ, ನಿರ್ಬಾಣನಾಗುವುದು ಅಂದರೆ ದೇಹವಿಲ್ಲದಂತಹ ಸ್ಥಿತಿಯನ್ನು ಹೊಂದುವುದು ಅಂತ. ದೇಹವಿಲ್ಲದ ಸ್ಥಿತಿಯನ್ನು ಯಾವಾಗ ಹೊಂದ್ತೇವೆ ನಾವು? ಮೋಕ್ಷದಲ್ಲಿ ಮಾತ್ರ. ಅಂದರೆ ಯಾವ ದೇಹ? ಭಿನ್ನವಾದ ಜಡವಾದ ದೇಹವಿಲ್ಲದ ಸ್ಥಿತಿ, ಅದು ಮೋಕ್ಷದಲ್ಲಿ ಮಾತ್ರ. ಅಲ್ಲಿ ತನಕ ಸ್ಥೂಲ ದೇಹ ಇಲ್ಲ, ಇಲ್ಲದೇ ಇದ್ದರೆ ಸತ್ತಾಗಲೂ ಅನಿರುದ್ಧ ದೇಹ ಇತ್ತು, ಏನೂ ಇಲ್ಲದೇ ಇದ್ದರೂ ಲಿಂಗದೇಹ ಇತ್ತು. ಲಿಂಗದೇಹವೂ ಇಲ್ಲದ ಕೇವಲ ಸ್ವರೂಪ ದೇಹದಿಂದ ಇರತಕ್ಕ ಸ್ಥಿತಿಯನ್ನು ನಿರ್ವಾಣ ಸ್ಥಿತಿ ಅಂತ ಹೇಳ್ತಾರೆ. ನಿರ್ವಾಣ ಅಂದರೆ ಯಾವ ದೇಹವೂ ಭಿನ್ನವಾದ ಜಡವಾದ ದೇಹ ಇಲ್ಲದ ಸ್ಥಿತಿ. ಅದನ್ನ ಭಗವಂತ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತ ಗೀತೆಯಲ್ಲಿ ಹೇಳ್ತಾರೆ. ಭಗವಂತನನ್ನು ನಿರ್ವಾಣ ಅಂತ ಹೇಳ್ತಾರೆ. ನಿರ್ವಾಣ ಅಂದರೆ ನಿರ್ವಾಣಂ ಅಶರೀರಂ ಬ್ರಹ್ಮ, ಶರೀರವಿಲ್ಲದ ಭಗವಂತ. ಭಗವಂತನಿಗೆ ಶರೀರ ಇಲ್ಲ. ಇಲ್ಲ ಅಂದರೆ ನಮ್ಮ ಹಾಗೆ ಪ್ರಾರಬ್ಧ ಕರ್ಮದಿಂದ ನಿರ್ಮಿತವಾದ ಪಂಚಭೌತಿಕವಾದ ಶರೀರ ಇಲ್ಲ. ಆ ರೀತಿ ಶರೀರ ಇಲ್ಲದ ಸ್ಥಿತಿ ಮುಕ್ತರಿಗೆ ಮಾತ್ರ. ಅದರಿಂದ ನಿರ್ವಾಣ ಲೋಕ ಅಂದರೆ ಅಶರೀರವಾದ ಸ್ಥಿತಿ, ಅದು ಅಮೃತವಾಗಿರತಕ್ಕಂಥ ಲೋಕ. ಅದನ್ನು ಅಮೃತಂ ಕ್ಷೇಮಂ ಅಭಯಂ ತ್ರಿಮೂರ್ಧನೋಧಾಯಿ ಮೂರ್ಧಸ್ಸು ಅಂತ ಭಾಗವತದಲ್ಲಿ ಮೂರು ಲೋಕಗಳನ್ನು ಅಮೃತ ಲೋಕ ಅಂತ ಹೇಳಿದ್ದಾರೆ. ತ್ರಿಪಾದಸ್ಯಾಮೃತಂ ದಿವಿ ಪೂರ್ಣ ಸೂಕ್ತದಲ್ಲಿ ಹೇಳಿದರು. ಮೂರು ಭಗವಂತನ ಮೂರು ರೂಪಗಳು ಅಮೃತವಾದಂಥದ್ದು ಮೂರು ಲೋಕಗಳಲ್ಲಿವೆ. ಅದು ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಆದ್ದರಿಂದ ನಿರ್ವಾಣ ಲೋಕ ಅಂತಂದರೆ ಅದು ಮೂರೂ ಆಯಿತು. ನಿರ್ವಾಣ ಅಂದರೆ ವೈಕುಂಠ ಮೊದಲಾದದ್ದು, ಶ್ವೇತದ್ವೀಪ, ಅನಂತಾಸನ ಅಂತ ಹೇಳುವಂಥದ್ದು ಅಷ್ಟು ಔಚಿತ್ಯಪೂರ್ಣ ಆಗೋದಿಲ್ಲ. ನಿರ್ವಾಣ ಲೋಕ ಅಂತಂದರೆ ಈ ಮೂರು ಲೋಕಗಳು ಕೂಡ ನಿರ್ವಾಣ ಲೋಕಗಳೇ. ಮೊದಲಾದ ಲೋಕಗಳು ಅಂತಂದರೆ ಮೋಕ್ಷಕ್ಕೆ ಹೋಗುವ ತನಕವೂ ಕೂಡ ಭಕ್ತರನ್ನು ಅವನು ಭೂವಿಯಲ್ಲಿರಬಹುದು, ಭೂರ್ಲೋಕ, ಭೂಲೋಕವನ್ನು ಭೂರ್ಭುವಸ್ವಹ ಅಂತ ವ್ಯಾಹೃತಿಯಿಂದ ಹೇಳುವಾಗ ಇದನ್ನು ಭೂರ್ಲೋಕ ಅಂತಾರೆ. ಭೂಹು ಅನ್ನೋದು ಅವ್ಯಯ, ಭೂರ್ಲೋಕ, ಭುವೋಲೋಕ, ಸ್ವರ್ಲೋಕ, ಹೀಗೆ ಭೂರ್ಭುವಸ್ವಹ ಮಹಃ ಜನಃ ತಪಃ ಸತ್ಯಂ ಈ ಎಲ್ಲ ಲೋಕಗಳಲ್ಲಿಯೂ ಇಡುವಂಥದ್ದು. ಈಗ ಮುಕ್ತರಾಗಿರತಕ್ಕಂಥವ್ರು ಅಲ್ಲದೇ ಇದ್ದರೂ ಜೀವನ್ಮುಕ್ತರಾದ ಅಪರೋಕ್ಷ ಜ್ಞಾನಿಗಳಾದ ದೇವತೆಗಳನ್ನು ಸ್ವರ್ಗದಲ್ಲಿ, ಬ್ರಹ್ಮದೇವರನ್ನು ಸತ್ಯಲೋಕದಲ್ಲಿ ಇಟ್ಟು ಆನಂದಪಡಿಸ್ತಾ ಇಲ್ಲೇನೋ. ಇದೆಲ್ಲ ಮೋಕ್ಷಕ್ಕೆ ಮತ್ತೆ ಅದಕ್ಕಿಂತ ಮೊದಲು ಮೋಕ್ಷಾತ್ ಪೂರ್ವದಲ್ಲಿ ಭಕ್ತರನ್ನು, ಜ್ಞಾನಿಗಳನ್ನು ಪುಣ್ಯಲೋಕದಲ್ಲಿ ನಿಲ್ಲಿಸಿ ಅವನು ಸೃಷ್ಟಿ ಮಾಡಿರತಕ್ಕಂಥ ಈ ಲೋಕದಲ್ಲಿಯೂ ಕೂಡ ಆನಂದ ಕೊಡ್ತಾ, ಅವರು ದುಃಖಕ್ಕೋಸ್ಕರವೇ ಸಂಸಾರ ಅಂತ ಏನೂ ಅಲ್ಲ. ಬ್ರಹ್ಮಾದಿಗಳಿಗೆ ಅವರಿಗೆ ಸುಖ ಪ್ರಾರಬ್ಧವೇ, ಅದು ದುಃಖ ಇಲ್ಲೇ ಇಲ್ಲ. ಜ್ಞಾನಿಗಳನ್ನು ಮೋಕ್ಷದಲ್ಲಿ ಹೀಗೆ ಆನಂದಪಡಿಸ್ತಾನೆ, ಹಾಗೆಯೇ ನಿರ್ವಾಣ ಮೊದಲಾದ ಅಖಿಲ ಲೋಕ ಸ್ಥಾನದಲ್ಲಿ ಅಂತ ಭೂಮಿಯಲ್ಲಿ, ಅಂತರಿಕ್ಷದಲ್ಲಿ, ಭೂಮಿಯಲ್ಲಿ ಹುಟ್ಟಿ ಒಬ್ಬ ಸುಖ ಪ್ರಾರಬ್ಧ ಇದ್ದವನು ಸುಖ ಪಡಬಹುದು, ಅಂತರಿಕ್ಷದಲ್ಲಿ ಸುಖ ಪಡಬಹುದು, ಸ್ವರ್ಗದಲ್ಲಿ ಸುಖ ಪಡೆಯಬಹುದು. ಅದಲ್ಲ ಇನ್ನೂ ಆಚೆಗೆ ಈ ಮೂರು ಲೋಕಕ್ಕಿಂತಲೂ ಆಚೆಗೆ ಹೋಗುವ ಯೋಗ್ಯತೆ ಇದ್ದವರು ಮಹಃ ಜನಃ ತಪಃ ಸತ್ಯಂ ಈ ಲೋಕಗಳಲ್ಲಿ ಸತ್ಯಲೋಕದ ತನಕ ಅಲ್ಲಿ ಇದ್ದು ಅವರಿಗೆ ಆನಂದ ಪಡಿಸ್ತಾನೆ. ಕೊನೆಗೆ ನಿರ್ವಾಣವನ್ನಿತ್ತು, ಅಶರೀರವಾದ ಸ್ಥಿತಿಯನ್ನಿತ್ತು ಮೋಕ್ಷವನ್ನು ಕರುಣಿಸಿ ಸುಖವನ್ನು ಕೊಡ್ತಾನೆ. ಇದು ನಾವು ಮಾಡಿರತಕ್ಕಂಥ ಸಾಧನೆ. ಎಷ್ಟೇ ಭಕ್ತಿ ಮಾಡಲಿ, ಎಷ್ಟೇ ಉಪಾಸನೆ ಮಾಡಲಿ, ಅದು ಒಂದು ಸೀಮಿತವಾಗಿರತಕ್ಕಂಥ ಸಾಧನೆ, ಅನಂತವಾದ ಸಾಧನೆ ಅಲ್ಲ. ಆದರೆ ಅದಕ್ಕೆ ಕೊಟ್ಟಂಥ ಫಲ ಅನಂತ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಾನಂ ಪ್ರೀಣಯಾಮೋ ವಾಸುದೇವಂ ಅಂತ ಆಚಾರ್ಯರು. ಅಕ್ಷಯಂ ಕರ್ಮ, ನಾವು ಮಾಡಿರುವ ಕರ್ಮ ಅತ್ಯಲ್ಪ, ಆದರೆ ಅದರ ಫಲ ಅನಂತ. ಮೋಕ್ಷಾಖ್ಯ ಫಲವನ್ನು ಕೊಟ್ಟ ಅಂತಂದರೆ ನಾವು ಮಾಡಿರತಕ್ಕಂಥ ಸಾಧನೆ ಅದು ಬಹಳ ಸ್ವಲ್ಪ, ಅದಕ್ಕೆ ಅನಂತವಾದ ಫಲವನ್ನು ಕೊಟ್ಟ ಅಂತಂದರೆ ಯಾರಾದರೂ ಕೊಡ್ತಾರೆ? ನಾವು ಮಾಡಿದ್ದಕ್ಕೆ ಫಲಕ್ಕೆ ಪ್ರತಿಫಲ ಅಷ್ಟೇ. ಅನಂತವಾದ ಫಲವನ್ನು ಕೊಡುವಂಥ ಕಾರುಣ್ಯ, ಅದನ್ನು ಯಾವ ರೀತಿ ವರ್ಣಿಸುವುದು? ಶಬ್ದದಿಂದ ವರ್ಣಿಸಲಿಕ್ಕೆ ಆಗದಂಥ ಶಬ್ದಾತೀತವಾದ ಕಾರುಣ್ಯ ಅದು. ಅದಕ್ಕೆ ಒಂದು ಲೌಕಿಕವಾಗಿರತಕ್ಕಂಥ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಜನಪ ಮೆಚ್ಚಿದರೀವ ಧನವಾಹನ ವಿಭೂಷಣ ವಸನ ಭೂಮಿಯ ತನುಮನಗಳಿತ್ತ ದರಿಪರುಂಟೇನೋ ಲೋಕದಲು ಅನವರತ ನೆನೆವರ ಅನಂತಾಸನವೇ ಮೊದಲಾದ ಆಲಯದೊಳು ಇಟ್ಟು ಅನುಗನಂದದಿ ಅನುಗನಂದದಲ್ಲಿ ಅವರ ವಶನಾಗುವ ಮಹಾಮಹಿಮ. ಭಗವಂತನ ಕಾರುಣ್ಯಕ್ಕೆ
ಲೋಕದಲ್ಲಿ ಎಲ್ಲಿಯೂ ಇದಕ್ಕೆ ಇನ್ನೊಂದು ದೃಷ್ಟಾಂತ ಇಂಥದ್ದು, ಸುಮಾರಾಗಿ ಇಂಥದ್ದು ಒಂದು ದೃಷ್ಟಾಂತ ಕೊಡುವುದು ಸಾಧ್ಯ ಇಲ್ಲ. ಯಾಕೆ ಅಂದರೆ ಒಂದು ಹೇಳ್ತಾರೆ, ಈಗ ಮೆಚ್ಚಿದ್ರು ಯಾರಾದರೂ ಒಬ್ಬ ರಾಜ, ಅವನ ಸೇವಕನ ಮೇಲೆ ಬಹಳ ಇಷ್ಟವಾಯಿತು, ಅವನಿಗೆ ತುಂಬ ಸಂತೋಷ ಆಯಿತು. ಏನು ಮಾಡ್ತಾನೆ? ತುಂಬ ಇಷ್ಟ ಆದರೆ ಜನಪ ಮೆಚ್ಚಿದರೆ, ಜನಪ ಅಂದರೆ ರಾಜ ತಾನೆ, ಜನಪ ಮೆಚ್ಚಿದರೆ ಈವ ಧನ ವಾಹನ ವಿಭೂಷಣ ವಸನ ಭೂಮಿಯ, ಬಹಳ ಅಂದರೆ ದುಡ್ಡು, ಬೇಕಾದಷ್ಟು ದುಡ್ಡು. ಬೇಕಾದಷ್ಟು ದುಡ್ಡು ಅಂದರೆ ಅವನಲ್ಲಿ ಇದ್ದದೆಲ್ಲ ಕೊಡೋಲ್ಲ. ಯಾಕಂದರೆ ರಾಜ ತಾನು ಪಾಪರಾಗಿ ಇವನಿಗೆ ಕೊಡೋಲ್ಲ, ಅವನು ತಾನು ರಾಜನಾಗಿಯೇ ಉಳ್ಕೊಂಡು ಅರಮನೆಗೆ ಬೇಕಾದಷ್ಟು ಸಂಪತ್ತು ಇಟ್ಟುಕೊಂಡು ಅವನಿಗೆ ಒಂದಿಷ್ಟು ಕೊಡ್ತಾನೆ. ವಾಹನ, ತನ್ನ ವಾಹನವನ್ನೇನು ಕೊಡೋಲ್ಲ, ಅವನಿಗೆ ಒಂದು ಗಾಡಿ ಗಿಡಿ ಕುದುರೆ ಗಿದ್ರೆ ಕೊಡಬಹುದು. ವಿಭೂಷಣ, ತನ್ನ ಮೈಯಲ್ಲಿದ್ದ ಆಭರಣವನ್ನೆಲ್ಲ ಕಿತ್ತು ದಾಸನಿಗೆ ಕೊಡೋಲ್ಲ, ನೀನು ಬೇಕಾದ ಚಿನ್ನ ಹಿಡ್ಕೊಂಡು ಹೋಗು ಅಂತ ಕೊಡಬಹುದು. ವಸನ, ಭೂಮಿ, ವಸನ ಅಂದರೆ ಬಟ್ಟೆ, ಮತ್ತು ಭೂಮಿ ಇರಲಿಕ್ಕೆ ಮನೆ, ಮಾರು, ತೋಟ, ಜಮೀನು ಬೇಕಾಷ್ಟು. ರಾಜ್ಯವನ್ನೇ ಏನು ಕೊಡೋಲ್ಲ, ಸಮಸ್ತ ರಾಜ್ಯವನ್ನು ನೀನು ಕೊಟ್ಟು ಬಿಟ್ಟೆ ಅಂತ ಹೇಳಿ ಅವನೇನು ಕಾವಿಶಾಟಿ ಉಟ್ಕೊಂಡು ಹೋಗೋಲ್ಲ. ಆದರೆ ಅವನು ತನಗೆ ಬೇಕಾದಷ್ಟು ಇಟ್ಟುಕೊಂಡು ತನ್ನ ಭೃತ್ಯನಿಗೂ ಸಂತೋಷವಾಯಿತು ಅಂದರೆ ಕೊಡಬಲ್ಲ. ತನುಮನಗಳಿತ್ತಾದರೆ ಪರುಂಟೇನೋ ಲೋಕದಳು, ಹೀಗೆ ಏನೋ ನಮಗೆ ಎಕ್ಸೆಸ್ ಇದ್ದದ್ದನ್ನು ಕೊಡ್ತೇವೆ ನಾವು, ಅದರಿಂದ ನಮಗೇನು ಕೊರತೆ ಆಗದೇ ಇದ್ದಾಗ ನಮ್ಮ ಹತ್ರ ಹೆಚ್ಚು ಸರ್ಪ್ಲಸ್ ಇದ್ದದ್ದನ್ನೇ ಕೊಡುವುದು ದೊಡ್ಡ ಸಂಗತಿ, ಅದಕ್ಕೆ ಮನಸ್ಸು ಬರೋದಿಲ್ಲ. ಅದನ್ನು ಕೊಟ್ಟುವುದು ದೊಡ್ಡ ಸಂಗತಿ ಲೋಕದಲ್ಲಿ. ಅದು ಬಿಟ್ಟು ಮನಗಳು ಇತ್ತು ಆದರಿಪರು ಉಂಟೇನೋ, ಇನ್ನು ಇದಕ್ಕಿಂತಲೂ ದೊಡ್ಡ ತ್ಯಾಗ ಇದೆ. ತನುಮನಗಳನ್ನು ಇತ್ತು ಆದರಿಪರು, ತನ್ನ ಸರ್ವಸ್ವವನ್ನು ತನ್ನನ್ನೇ ಕೊಟ್ಟು ತನ್ನ ಮನಸ್ಸನ್ನು ತನ್ನ ವ್ಯಕ್ತಿತ್ವವನ್ನು ಅರ್ಪಿಸಿ ಆಧರಿಸುವವರುಂಟು ಪತಿಪತ್ನಿಯರು. ಅದು ಉಂಟೇನೋ, ಇರ್ಬೋದೇನೋ, ಒಂದು ಇದ್ರೂ ಇರಬಹುದು. ಎಲ್ಲ ಪತಿಪತ್ನಿಯರು ಹಾಗಿರ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಮನಸ್ಸು ಕೊಡದೆ ತನು ಕೊಡುವವರುಂಟು, ತನು ಕೊಡದೆ ಮನಸ್ಸು ಕೊಡುವವರುಂಟು, ತನು ಮನಗಳನ್ನ ಎರಡನ್ನು ಕೊಡುವವರುಂಟು. ಅದು ಉಂಟೇನೋ ಜಗತಿ, ಅದು ಇದ್ರೂ ಇರಬಹುದು. ಅದೂ ಕೂಡ ಒಪ್ಪಿಕೊಳ್ಳೋಣ. ಅದು ಉಂಟೇನೋ ಅಂತ ಪ್ರಶ್ನೆ ಅಲ್ಲ, ಉಂಟೇನೋ ಇಲ್ಲ ಅಂತಲ್ಲ, ಅದೂ ಉಂಟೇನೋ. ಇಲ್ಲ ಅಂದರೆ ಉಂಟಲ್ಲ. ಜಗತ್ತಿನಲ್ಲಿ ತನುಮನಗಳನ್ನು ಅರ್ಪಿಸಿ ಸರ್ವಸ್ವವನ್ನು ಗಂಡನಿಗೆ ಅರ್ಪಿಸಿದಂತಹ ಪತಿವ್ರತೆಯರಿದ್ದಾರೆ, ಪತ್ನಿಗೋಸ್ಕರ ತನ್ನ ತನುಮನ ಅರ್ಪಿಸಿದಂತಹ ಪುರುಷರು ಇದ್ದಾರೆ. ಅದರಿಂದ ತನುಮನಗಳು ಇತ್ತು ಆದರಿಪರು ಉಂಟೇನೋ, ಅದೂ ಇರಬಹುದು. ಯಾಕೆಂದರೆ ಅದು ಗ್ಯಾರಂಟಿ ಅಲ್ಲ ಅಂತ. ಪತಿಪತ್ನಿ ಭಾವ ಇದ್ದಲ್ಲೆಲ್ಲ ತನುಮನಗಳ ಸರ್ವಾರ್ಪಣೆ ಇರಬೇಕು ಅಂತ ನಿಯಮ ಇಲ್ಲ, ಅಲ್ಲಿಯೂ ಕೂಡ ನಿಶ್ಚಿತ ಅಲ್ಲ. ಆದರೆ ಇದ್ದರೆ ಇರಲಿ, ಅದೂ ಒಪ್ಪಿಕೊಳ್ಳೋಣ. ಬೇಕಾದಂಥ ದುಡ್ಡು ಬಟ್ಟೆ ಬರೆ ಕೊಡೋರು ಇರಬಹುದು, ತನ್ನ ತನುಮನಗಳನ್ನು ಕೊಡುವವರು ಇರಬಹುದು. ತನುಮನಗಳಿತ್ತು ಆದರಿಪರೂ ಉಂಟೇನೋ ಲೋಕದಳು, ಅದೂ ಇದ್ದರೆ ಇರಬಹುದೇನೋ, ನಮ್ಮಿಂದ ಆಕ್ಷೇಪ ಇಲ್ಲ. ಆದರೆ ಇದೆಲ್ಲಕ್ಕಿಂತ ಮಿಗಿಲಾದ ಕೊಡುಗೆ ಭಗವಂತನದ್ದು. ಏನದು? ಅನವರತ ನೆನೆವರ ಅನಂತಾಸನವೇ ಮೊದಲಾದ ಆಲಯದೊಳು ಇಟ್ಟು ಅನುಗನಂದದಿ ಅವರ ವಶನಾಗುವ. ಭಗವಂತನನ್ನು ಒಲಿಸಿಕೊಂಡ್ರೆ, ಅವನು ಮೆಚ್ಚಿದರೆ ಅವನು ಏನು ಮಾಡ್ತಾನೆ ಅಂದರೆ ತನ್ನ ಲೋಕವನ್ನು ನಮಗೆ ಕೊಟ್ಟು, ಆಮೇಲೆ ಅಂದರೆ ಮನೆಯಲ್ಲಿ ಅವನ ಮನೆಯಲ್ಲಿ ತನ್ನ ಮನೆಯಲ್ಲಿ ಇವರನ್ನಿಟ್ಟು ಅವರ ದಾಸರಂತೆ ಇರ್ತಾನಂತೆ. ಅನುಗ ಅಂತ ಸಂಸ್ಕೃತ ಶಬ್ದ. ಅಂದರೆ ಅನುಗ ಅಂದರೆ ದಾಸ. ಅವನು ದಾಸನಂತೆ. ದಾಸರು ಮೋಕ್ಷಕ್ಕೆ ಹೋಗೋನಕ ಇವರು ದಾಸರು, ಆಮೇಲೆ ಮೋಕ್ಷಕ್ಕೆ ಹೋದ್ಮೇಲೆ ದಾಸರು, ಅಧಿಕಾರಿಗಳು ಮೋಕ್ಷದ್ದು, ಭಗವಂತ ಅವರ ದಾಸ ಆಗಿಬಿಡ್ತಾನೆ, ಭಕ್ತರ ದಾಸನಾಗಿ ಬಿಡ್ತಾನೆ ಭಗವಂತ. ಅಂದರೆ ದಾಸನಂತೆ ಅವರ ಅವ್ರು ಹೇಳಿದಂತೆ ಕೇಳುವ. ತನ್ನ ಸರ್ವಸ್ವವನ್ನು ಕೊಟ್ಟು, ತನ್ನ ಸಂಪತ್ತನ್ನೆಲ್ಲ ಕೊಟ್ಟು, ತನ್ನ ಲೋಕವನ್ನೇ ಕೊಟ್ಟು, ತಾನು ಅವನ ಮನೆಯ ದಾಸನಂತೆ ಇರ್ತಾರೆ ಯಾರಾದರೂ. ಯಾಕೆಂದರೆ ತನುಮನವನ್ನು ಕೊಟ್ಟಾಗ ಕೂಡ ಅಲ್ಲಿ ಕೂಡ ಏನಿದೆ, ಭಗವಂತನಿಗೆ ಏನೋ ಸ್ವಾರ್ಥ ಉಂಟು ಕೊಟ್ಟದ್ರಿಂದ. ಈಗ ಗಂಡು ಹೆಣ್ಣು ತಮ್ಮನ್ನು ಒಪ್ಪಿಸಿಕೊಳ್ತಾರೆ ಒಬ್ಬರಿಗೊಬ್ಬರು, ಅದರಲ್ಲಿ ನಿಸ್ವಾರ್ಥವಾದ ತ್ಯಾಗ ಅಲ್ಲ ಅದು. ಅದಕ್ಕೆ ಉಂಟೇನೋ ಇದ್ರೂ ಇರಬಹುದು, ಆದರೂ ಅದು ಪೂರ್ತಿ ತ್ಯಾಗ ಅಲ್ಲ. ಯಾಕೆ? ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ, ನವಾರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ, ನವಾರೇ ಜಾಯಾಯಿ ಕಾಮಾಯ ಜಾಯಾ ಪ್ರಿಯಾ ಭವತಿ, ನವಾರೇ ಪುತ್ರಾಣಾಂ ಕಾಮಾಯ ಪುತ್ರಾಃ ಪ್ರಿಯಾಃ ಭವಂತಿ, ನವಾರೇ ವಿತ್ತಸ್ಯ ಕಾಮಾಯ ವಿತ್ತಂ ಪ್ರಿಯಂ ಭವತಿ, ನವಾರೇ ಸರ್ವಸ್ಯ ಕಾಮಾಯ ಸರ್ವಂ ಪ್ರಿಯಂ ಭವತಿ. ಯಾವುದೂ ಕೂಡ ಗಂಡನಿಗೆ ಪತ್ನಿ ತನ್ನನ್ನು ಒಪ್ಪಿಸಿಕೊಂಡ್ರೆ, ಅಥವಾ ಪತಿ ಪತ್ನಿಗೆ ತನ್ನನ್ನು ಅರ್ಪಿಸಿಕೊಂಡ್ರೆ, ಆ ಅರ್ಪಣೆಯಲ್ಲಿ ಅವರ ಸ್ವಂತದ ಸುಖವೂ ಇದೆ, ಸ್ವಂತದ ಸ್ವಾರ್ಥವೂ ಇದೆ. ಅದು ನಿಸ್ವಾರ್ಥವಾದ ಅರ್ಪಣೆ ಅಲ್ಲ. ಭಗವಂತನಿಗೆ ಏನೂ ಲಾಭ ಇಲ್ಲ ಭಕ್ತನಿಗೆ ಸರ್ವಸ್ವವನ್ನು ಕೊಟ್ಟದ್ರಿಂದ. ಯಾಕೆಂದರೆ ಅವನು ಆಪ್ತಕಾಮ, ಅವನಿಗೆ ಯಾವ ಲಾಭವೂ ಇಲ್ಲ. ಆದ್ದರಿಂದ ಈ ತ್ಯಾಗಕ್ಕೆ ಎಣೆಯಾದ ತ್ಯಾಗ ಯಾವುದು? ತನ್ನ ಲೋಕಗಳನ್ನು ನೆನೆವವರನ್ನು ಅನಂತಾಸನವೇ ಮೊದಲಾದ ಆಲಯದೋಳು ಇಟ್ಟು, ಇದು ಭಗವಂತನ ಸ್ವಂತ ಲೋಕಗಳು, ನಿತ್ಯ ಲೋಕಗಳು, ಅಲ್ಲಿ ಅವರನ್ನು ಕೂಡಿಸಿ ತಾನು
ಅಣುಗನಂದದಿ ಅವರ ವಶನಾಗುವ. ಅಣುಗ ಅಂದರೆ ಮಕ್ಕಳು ಅಂತ ಅರ್ಥ ಸಾಮಾನ್ಯವಾಗಿ ಹೇಳ್ತಾರೆ. ಅಣುಗ ಅಂತಂದರೆ ಮಕ್ಕಳು ಅಂತ ಅಷ್ಟೇ ಅರ್ಥ ಅಲ್ಲ, ಇಷ್ಟವಾಗಿ ನಾವು ಹೇಳಿದಂತೆ ಕೇಳುವ ನಮ್ಮ ವಶವರ್ತಿಗಳು ಅಂತ. ಅನುಗಚ್ಚತಿ, ನಾವು ಹೇಳಿದ ಹಾಗೆ ಕೇಳಿಕೊಂಡು. ಒಬ್ಬ ತಂದೆಯ ಮುಂದೆ ಮಕ್ಕಳು ಹೇಗೆ, ಒಬ್ಬ ದೊರೆಯ ಮುಂದೆ ಅವನ ದಾಸರು ಹೇಗೆ, ಹಾಗೆ ಅಜ್ಞಾನುವರ್ತಿಯಾಗಿ ಬಲಿಯ ಮನೆ ಬಾಗಿಲು ಕಾಯಲಿಲ್ಲವೇ ಭಗವಂತ ವಾಮನ, ಹಾಗೆ ಭಕ್ತನ ದಾಸನಂತೆ ತಾನು ವರ್ತಿಸ್ತಾನೆ. ಇದು ಎಂಥ ಕಾರುಣ್ಯ ಅಂತಕ್ಕಂಥ ದೃಷ್ಟಾಂತ ಕೊಟ್ಟು ವಶನಾಗುವ ಮಹಾಮಹಿಮ ಭುವನ ಪಾವನ ಚರಿತ ಪುಣ್ಯ ಶ್ರವಣ ಕೀರ್ತನ ಪಾಪನಾಶನ ಕವಿಬಿರೀಡಿತ ಕೈರವದಳ ಶ್ಯಾಮ ನಿಸ್ಸೀಮ ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ. ಇಲ್ಲಿ ಮತ್ತೆ ನಾಮಗಳು ಬಂದವು. ನಾಮಗಳು ಬಂದಾಗ ಅದರ ವಿಶಿಷ್ಟವಾದ ನಿರ್ವಚನಗಳನ್ನು ನಾವು ಗಮನಿಸಬೇಕು ಅಂತ ನಿನ್ನೆ ಕೆಲವು ದೃಷ್ಟಾಂತಗಳನ್ನು ಕೊಟ್ಟು ಹೇಗೆ ಒಂದು ನಾಮವನ್ನು ಬೇರೆ ಬೇರೆ ರೀತಿ ಒಡೆದು ಅರ್ಥ ಮಾಡುವುದು ಅನ್ನೋದನ್ನು ಕೆಲವು ನಾಮಗಳ ಉದಾಹರಣೆ ಕೊಟ್ಟಿದ್ದೆ. ಇಲ್ಲಿ ನೋಡಿ, ಮೇಲ್ನೋಟಕ್ಕೆ ಸರಿಯಾಯಿತು. ಭುವನ ಪಾವನ ಚರಿತ, ಪುಣ್ಯಶ್ರವಣ ಕೀರ್ತನ, ಪಾಪನಾಶನ, ಕವಿಭಿರೀಡಿತ, ಕೈರವದಳ ಶ್ಯಾಮ, ಭುವನ ಪಾವನ ಚರಿತ. ಯಾರ ಚರಿತ್ರೆಯನ್ನು ಕೇಳಿದರೆ ಇಡೀ ಜಗತ್ತಿನ ಜೀವಜಾತವೆಲ್ಲ ಪವಿತ್ರವಾಗುತ್ತೋ ಅಂಥ ನಮ್ಮನ್ನು ಪಾವನಗೊಳಿಸ್ತಕ್ಕಂಥ ಚರಿತ್ರೆ ಉಳ್ಳವನು. ಪುಣ್ಯಶ್ರವಣ ಕೀರ್ತನ, ಅವನ ಗುಣಗಳನ್ನು ಶ್ರವಣ ಮಾಡುವುದರಿಂದ, ಕೇಳುವುದರಿಂದ, ನಾವು ಕೇಳಿ ತಿಳಿದದ್ದನ್ನು ಇನ್ನೊಬ್ಬರಿಗೆ ಹೇಳುವುದರಿಂದ ಪುಣ್ಯಪ್ರದವಾದಂಥದ್ದು ಅವನ ಶ್ರವಣ ಕೀರ್ತನೆಗಳು. ಪಾಪನಾಶನ, ಪುಣ್ಯ ಕೊಡೋದು ಅಷ್ಟೇ ಎಲ್ಲ, ಇದ್ದ ಪಾಪವನ್ನು ಪರಿಹಾರ ಮಾಡುತ್ತೆ. ಇಲ್ಲದೇ ಇದ್ದರೆ ಬರೇ ಪುಣ್ಯ ಕೊಟ್ಟಿದ್ದರೆ ಒಳ ಪಚೀತಿತ್ತು ನಮಗೆ. ಯಾಕೆಂದರೆ ಅವನು ಕೇಳ್ತಾ ಪುಣ್ಯ, ಈ ಕಡೆಯಿಂದ ಪಾಪ, ಎರಡೂ ಕೂಡ ರಾಶಿ ರಾಶಿ ಆಗ್ತಿತ್ತು. ಪುಣ್ಯ ಎಷ್ಟೋ ಅದಕ್ಕಿಂತ ಒಂದು ತೂಕ ಪಾಪ ಜಾಸ್ತಿ ಆಗ್ತಿತ್ತು, ಪಾಪ ಹೋಗೋದಿಲ್ಲ ಅಂದ. ಪುಣ್ಯ ಬರುವುದು ಅಷ್ಟೇ ಅಲ್ಲ, ಪಾಪ ಮೈನಸ್ ಆಗ್ತಾ ಇರುತ್ತೆ. ಕವಿಭಿರೀಡಿತ, ಜ್ಞಾನಿಗಳಿಂದ ಸದಾ ಸ್ತುತನಾದವ. ಕೈರವದಳ ಶ್ಯಾಮ, ಕನ್ನೈದಿಲೆಯಂತೆ ಕಪ್ಪು ಬಣ್ಣದವ. ಇಷ್ಟು ಈ ಶಬ್ದದ ಅರ್ಥ. ಇದರಲ್ಲೇನು ವಿಶೇಷ? ಇಷ್ಟೇ ಆದರೆ ಏನೂ ವಿಶೇಷ ಇಲ್ಲ. ಇದರಲ್ಲಿ ಈ ಶಬ್ದಗಳಲ್ಲಿ ಬರತಕ್ಕಂಥ ಅರ್ಥದ ಅನುಸಂಧಾನದಲ್ಲಿ ಕೆಲವು ವಿಶೇಷಗಳಿವೆ. ಭುವನ ಪಾವನ ಚರಿತ, ಪುಣ್ಯಶ್ರವಣ ಕೀರ್ತನ ಅನ್ನತಕ್ಕಂಥ ಶಬ್ದ ಬಹಳ ಮಹತ್ವದ್ದು. ಯಾಕೆಂದರೆ ಅದು ವಿಷ್ಣು ಸಹಸ್ರನಾಮದ ಒಂದು ನಾಮ, ಪುಣ್ಯಶ್ರವಣ ಕೀರ್ತನ ಅಂತ. ಅದು ಒಂದು ಮುಖ. ಆಮೇಲೆ ಕವಿಭಿರೀಡಿತ ಅನ್ನುವಂಥದ್ದು ಒಂದು ವೇದೋಕ್ತವಾದ ನಾಮ. ಯಾಕೆಂದರೆ ಅದು ಏನು ಅಂದರೆ, ಅಗ್ನಿ ಪೂರ್ವೇಭಿರ್ಷಿಭಿರೀಡ್ಯೋ ನೂತನೈರುತ ಸದೇವಾಂಗೇಹ ವಕ್ಷತಿ. ಅಗ್ನಿ ಪೂರ್ವೇಭಿ ಋಷಿಭಿ ಈಡಿತ. ಋಷಿಗಳು ಅಂದರು ಕವಿಗಳು ಅಂದರು ಒಂದೇ, ಋಷಜ್ಞಾನೇ ಅನ್ನ. ಕವಿಗಳು ಅಂದರೆ ಋಷಿಗಳು ಅಂದರು. ನಾನು ಋಷಿ ಕುರುತೆ ಕಾವ್ಯಂ ಅಂತ ಹೇಳ್ತಾರಲ್ಲ, ಹಾಗೆ ಕವಿ ಅಂದರೆ ನಿಜವಾಗಿ ಋಷಿಗಳನ್ನೇ ಕವಿಗಳು, ಜ್ಞಾನಿಗಳು. ಕವಿಭಿರೀಡಿತ ಅಂದರೆ ಜ್ಞಾನಿಗಳಿಂದ ಸ್ತುತ, ಋಷಿಗಳಿಂದ ಈಡಿತನಾದವ ಅಂತ ಋಗ್ವೇದದಲ್ಲಿ ಹೇಳ್ತಾರೆ. ಪ್ರಾರಂಭದಲ್ಲಿ ಬರೋದೇ ಅದು ಅಗ್ನಿ ಸೂಕ್ತದಲ್ಲಿ. ಹೀಗೆ ಇದು ವೇದೋಕ್ತವಾದಂಥ ಗುಣಗಳು. ಇದು ಒಂದು ಮುಖ. ಈಗ ಇದರಲ್ಲಿ ಸ್ವಲ್ಪ ಗಮನಿಸಿ, ಭಗವಂತನ ಪಂಚರೂಪಗಳ ಉಪಾಸನೆ ಇದೆ ಇಲ್ಲಿ. ನಮ್ಮಲ್ಲಿ ಪಂಚಕೋಶಗಳೇನಿವೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಈ ಪಂಚಕೋಶಗಳಲ್ಲಿ ಇರತಕ್ಕಂಥ ಪಂಚರೂಪಿಯಾದ ಭಗವಂತನ ಸ್ತೋತ್ರ ಇದೆ ಇದರಲ್ಲಿ. ಒಳಗಿನಿಂದ ಅಂಡರ್ ಕರೆಂಟು, ಅದು ಮೇಲಿನಿಂದ ಕಾಣೋದಿಲ್ಲ. ಒಳಗಿನ ಒಸರು, ಸ್ಪ್ರಿಂಗು, ಅದು ಬೋರ್ವೆಲ್ ಮಾಡಿದಾಗಲೇ ಕಾಣೋದು ಎಲ್ಲಿದೆ, 300 ಅಡಿ ಆದಮೇಲೆ ನೀರು ಬರೋದು ಮೇಲೆ. ಹಾಗೆ ಇದು ಒಳಗಿನಿಂದ ಅಗೆದು ಬಗೆದು ನೋಡಿದಾಗ ಭಗವಂತನ ಪಂಚರೂಪದ ಉಪಾಸನೆ ಇದೆ ಇಲ್ಲಿ. ಅದಕ್ಕೆ 5 ವಿಶೇಷಣಗಳಿವೆ. ಭುವನಪ ಅಂತ ಒಂದು, ಅವನಚರಿತ ಅಂತ ಒಂದು, ಆಮೇಲೆ ಪುಣ್ಯಶ್ರವಣ ಕೀರ್ತನ ಅಂತ ಒಂದು, ಪಾಪನಾಶನ ಅಂತ ಒಂದು, ಕವಿಭಿರೀಡಿತ ಅಂತ 5 ವಿಶೇಷಣಗಳಿವು. ಇವು ಪಂಚರೂಪಗಳಿಗೆ ಸಂಬಂಧಪಟ್ಟವು. ಅನ್ನಮಯಕ್ಕೆ ಸಂಬಂಧಪಟ್ಟದ್ದು ಅನಿರುದ್ಧ ರೂಪ, ಅದನ್ನು ಭುವನಪ ಅಂತಾರೆ. ಯಾಕೆಂದರೆ ಅನ್ನಮಯ ಕೋಶ ಅಂದರೆ ಮಣ್ಣು ಮತ್ತು ನೀರು, ಅದೇ ಭೂ ಮತ್ತು ವನ. ವನ ಅಂದರೆ ನೀರು ಸಂಸ್ಕೃತದಲ್ಲಿ. ವನ ಅಂದರೆ ಕಾಡು, ಹೌದು. ಹಾಗಾದರೆ ವನ ಅಂದರೆ ಕಾಡು ಅಲ್ಲವೇನೋ ಕೇಳಿ. ವನ ಅಂದರೆ ಕಾಡು ಹೌದು, ವನ ಅಂದರೆ ನೀರು. ಭೂವನ ಅಂದರೆ ಮಣ್ಣು ಮತ್ತು ನೀರು, ಅದೇ ಅನ್ನಮಯ ಕೋಶ. ಭುವನ ಅಂದರೆ ಅನ್ನಮಯ ಕೋಶ. ಅದನ್ನು ಪಾಲಿಸ್ತಕ್ಕಂಥವ ಅನ್ನಮಯ ಕೋಶದಲ್ಲಿದ್ದು ಅನ್ನಮಯ ನಾಮಕನಾಗಿರ್ತಕ್ಕಂಥ ಅನಿರುದ್ಧ, ಅವನು ಭುವನ, ಭುವನಪ. ಆಮೇಲೆ ಈ ಮಣ್ಣು ಮತ್ತು ನೀರು ಎಷ್ಟೇ ಇದ್ದಿದ್ರೆ ನಾವು ಇಷ್ಟೆಲ್ಲ ಕಾರವಾರ ಮಾಡಲಿಕ್ಕಿತ್ತ. ಅದು ಮಣ್ಣಿನ ಈಗ ಒಂದು ಬೊಂಬೆ ಮಾಡಿದರೆ ನೀರಿನಲ್ಲಿ ಕಲಸಿ ಯಾವ ಮಣ್ಣನ್ನು ಬೊಂಬೆ ಮಾಡಿದರೆ ಮಣ್ಣು ಮತ್ತು ನೀರು ಉಂಟು. ಅನ್ನಮಯ ಕೋಶ ಅನ್ನೋದು ಪ್ರತಿಮೆಗೂ ಉಂಟು, ಮಣ್ಣಿನ ಬೊಂಬೆಗೂ ಉಂಟು. ಆದರೆ ಅದು ಚಲಿಸೋದೇ ಇಲ್ಲ. ನಾವು ಚಲಿಸಲಿಕ್ಕೆ ಕಾರಣ ಏನು? ನಮ್ಮಲ್ಲಿ ಪ್ರಾಣಮಯ ಕೋಶ ಇರೋದ್ರಿಂದ. ಈ ಉಸಿರಾಟ, ಬೆಂಕಿ, ಗಾಳಿ, ಆಕಾಶ ಇದು ಸೇರಿ ಪ್ರಾಣಮಯ ಕೋಶ ನಿರ್ಮಾಣವಾದದ್ದರಿಂದ ಒಳಗಿನಿಂದ ಟೆಂಪರೇಚರ್ ಬಂತು, ಗಾಳಿಯಿಂದ ಉಸಿರಾಟ ಬಂತು, ಕಾರವಾರ ಪ್ರಾರಂಭ ಆಯಿತು.
ಆದ್ದರಿಂದ ನಮ್ಮ ಜೀವನವನ್ನು ಬದುಕಿನ ರಕ್ಷಣೆ ಪ್ರಾಣಮಯ ಕೋಶದಲ್ಲಿದೆ. ಅಂದರೆ ಅವನು ಪ್ರಾಣ ಹೋಯಿತು ಅಂತ ಹೇಳೋದು ನೋಡಿ. ಸತ್ತರೆ ಯಾರಾದರೂ ಪ್ರಾಣಮಯ ಕೋಶ ಕೆಲಸ ಮಾಡದಿದ್ದರೆ ಸತ್ತ ಅಂತ, ಪ್ರಾಣ ಹೋಯಿತು ಅಂತ ಹೇಳೋದು. ಪ್ರಾಣ ಅಂದರೆ ಪ್ರಾಣದೇವರು ಹೋದರು ಅಂತಲೂ ಅರ್ಥ, ಪ್ರಾಣಸ್ಯ ಪ್ರಾಣ ಹೋದ ಅಂತಲೂ ಅರ್ಥ. ಹಾಗಾಗಿ ಇವನ ಪ್ರಾಣ ಅಂದರೆ ಚೇಷ್ಟೆ, ಪ್ರಕೃಷ್ಟ ಅಣನ, ಇವನು ಚೇಷ್ಟೆ ಹೋಯಿತು, ನಿಶ್ಚೇಷ್ಟಲಾಗಿ ಬಿದ್ದ. ಅಂದರೆ ಪ್ರಾಣಮಯ ಕೋಶದಲ್ಲೇ ವ್ಯಾಪಾರಗಳಿರುವುದು. ಕ್ರಿಯೆ ಅನ್ನೋದು ಪ್ರಾಣಮಯ ಕೋಶದಿಂದ. ಅನ್ನಮಯ ಕೋಶವೇ ಆಗಿದ್ದರೆ ಕ್ರಿಯೆಯೇ ಇಲ್ಲ, ಮಣ್ಣು ನೀರು ಒಂದು ಬೊಂಬೆ ಆಯಿತು. ಆ ಬೊಂಬೆ ಕೈಕಾಲ ಆಡಿಸ್ಲಿಕ್ಕೆ ಪ್ರಾರಂಭ ಮಾಡಬೇಕಾದ್ರೆ ಒಳಗಿಂದ ಪ್ರಾಣಮಯ ಕೋಶ ಇರಬೇಕು. ಅದು ಮಣ್ಣು, ಬೆಂಕಿ, ಗಾಳಿ, ಆಕಾಶ. ಅದರಿಂದ ನಮ್ಮ ಜೀವನದ ರಕ್ಷಣೆ, ಬದುಕಿನ ಅಸ್ತಿತ್ವ ಪ್ರಾಣಮಯ ಕೋಶದಲ್ಲಿದೆ. ಅದಕ್ಕೆ ಅವನ ಚರಿತ, ಅವನ ಅಂದರೆ ರಕ್ಷಣೆ. ಈ ಜೀವಕ್ಕೆ ಸಂಚಾರ, ಚೇಷ್ಟಾರೂಪವಾಗಿರತಕ್ಕಂಥ ಸಂಚಾರವನ್ನು ಕೊಟ್ಟು ರಕ್ಷಣೆ ಮಾಡತಕ್ಕಂಥ ಚರಿತ್ರೆ ಯಾರದ್ದು? ಅದು ಪ್ರಾಣಮಯ ಕೋಶದಲ್ಲಿ ಇರತಕ್ಕಂಥ ಪ್ರದ್ಯುಮ್ನನದ್ದು. ಅಲ್ಲಿಂದ ಮುಂದೆ ಮನೋಮಯ ಕೋಶ ಇದೆ. ಇದು ಕೈಕಾಲ ಆಡ್ತದೆ ಪ್ರಾಣಮಯ ಕೋಶ ಇದ್ದರೆ, ಬೇರೆ ಏನಿಲ್ಲ. ಕೈಕಾಲ ಆಡಲಿಕ್ಕೆ ಬುದ್ಧಿ ಮನಸ್ಸು ಎಲ್ಲ ಕೆಲಸ ಮಾಡೋದು ಉಂಟಲ್ವ, ಅದು ಮನೋಮಯ ಕೋಶದಲ್ಲಿ. ಮನಸ್ಸು ಬುದ್ಧಿ ಇಲ್ಲದಿದ್ದರೆ ಕೈಕಾಲು ಮಾತ್ರ ಆಡಿದರೆ ಏನು ಉಪಯೋಗ? ಆದರೆ ನಮಗೆ ನಾವು ಒಳ್ಳೆಯದನ್ನು ಕೇಳುವುದು, ಒಳ್ಳೆಯದನ್ನು ಆಡುವುದು, ಮಾಡುವುದು, ಒಳ್ಳೆಯ ಕೆಲಸ ಈ ಕೈಕಾಲ ಆಡುವುದರ ಮೂಲಕ ಒಳ್ಳೆಯ ಕೆಲಸ ಮಾಡುವುದು, ಒಳ್ಳೆಯದನ್ನು ಕೇಳುವುದು, ಒಳ್ಳೆಯದನ್ನು ಆಡುವುದು, ಇದಕ್ಕೆ ಕಾರಣಭೂತವಾಗಿರತಕ್ಕಂಥದ್ದು ಮನೋಮಯ ಕೋಶ. ಅದನ್ನ ಪುಣ್ಯಕರವಾಗಿರತಕ್ಕ ಸಂಗತಿಗಳ ಶ್ರವಣ ಮತ್ತು ಕೀರ್ತನವನ್ನು ಮಾಡಿಸುವವನು ಯಾರೋ ಅವನು ಮನೋಮಯ ಕೋಶದಲ್ಲಿ ಇರತಕ್ಕಂಥ ಸಂಕರ್ಷಣ, ಅವನು ಪುಣ್ಯಶ್ರವಣ ಕೀರ್ತನ. ಅಷ್ಟೇ ಅಲ್ಲ, ಶ್ರವಣ ಅಂತ ಅನ್ನುವುದಕ್ಕೆ, ಶ್ರವಃ ಅಥವಾ ಶ್ರವಣಂ ಅನ್ನುವುದಕ್ಕೆ ವೈದಿಕ ಕೋಶದಲ್ಲಿ ಇನ್ನೊಂದು ಅರ್ಥ ಇದೆ. ಅದು ಸ್ಥೂಲವಾದ ಅರ್ಥ. ನಿಜವಾಗಿ ಶ್ರವಃ ಅಂದರೆ ನಾವು ಶ್ರವಣ ಮಾಡತಕ್ಕಂಥ ಜ್ಞಾನ ಅಂತ ಅರ್ಥ. ಕರ್ಮ ಅಂತ ಒಂದು ಅರ್ಥ ಇದೆ. ಶ್ರವಃ ಅಂತ ಅನ್ನೋದಕ್ಕೆ ವೈದಿಕ ಕೋಶದಲ್ಲಿ ಕರ್ಮ ಅಂತ ಅರ್ಥ ಮಾಡ್ತಾರೆ. ಯಾರು ವೇದಕ್ಕೆ ಕರ್ಮಪರವಾಗಿ ಅರ್ಥ ಮಾಡ್ತಕ್ಕಂಥ ಕರ್ಮಠರು ಶ್ರವಃ ಅಂದರೆ ಕರ್ಮ ಅಂತ ಅರ್ಥ ಮಾಡ್ತಾರೆ. ವೇದದಲ್ಲಿ ಎಲ್ಲೆಲ್ಲಿ ವೇದದಲ್ಲಿ ಶ್ರವಃ ಅಂತ ಬಂತು ಅಲ್ಲೆಲ್ಲ ಕರ್ಮ ಅಂತ ಅರ್ಥ ಮಾಡ್ತಾರೆ. ಶ್ರವಣ ಅಂದರೆ ಕರ್ಮ, ಪುಣ್ಯಶ್ರವಣ ಅಂದರೆ ಪುಣ್ಯಕರ್ಮ. ಪುಣ್ಯಕರ್ಮಗಳ ಕೀರ್ತನ ಅಂತಂದರೆ ಅದು ಜನರು ಆಡುವಂತೆ ಅಭಿವ್ಯಕ್ತಿ. ಅದರಿಂದ ಪುಣ್ಯಶ್ರವಣಗಳ ಪುಣ್ಯಕರ್ಮದ ಅಭಿವ್ಯಕ್ತಿ ನಮ್ಮ ದೇಹದಲ್ಲಿ ಆಗುವುದು ಕೂಡ ಮನೋಮಯ ಕೋಶ ಇದ್ದರೆ ತಾನೇ. ಯಾಕೆಂದರೆ ಜ್ಞಾತ್ವ ತಿಳಿದು ಮಾಡಿದರೆ ಆಯಿತು. ಇಲ್ಲದ್ರೆ ಬರೇ ಮೂಮೆಂಟು ಇದ್ದರೆ, ಮೂಮೆಂಟು ಯಂತ್ರಗಳಿಗೂ ಇದೆ. ಯಂತ್ರಗಳ ಮೂಮೆಂಟ್ ಇದ್ದರೆ ಅದ್ರ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ. ಯಾಕೆಂದರೆ ಅದು ಬುದ್ಧಿಪೂರ್ವಕವಾದ ಮೂಮೆಂಟ್ ಅಲ್ಲ. ಅದು ನಾವು ಸ್ವಿಚ್ ಹಾಕಿದೆವು, ಚಲಿಸಿತು ಅಷ್ಟೇ. ಅದರಿಂದ ಆ ಕ್ರಿಯೆಗೆ ಪುಣ್ಯ ಪಾಪಗಳ ಲೇಪ ಬರುವುದು ಬುದ್ಧಿಪೂರ್ವಕವಾಗಿ ಆದಾಗ. ಅದರಿಂದ ಮನೋಮಯ ಕೋಶದಿಂದ ಪುಣ್ಯಕರವಾದ ಕರ್ಮಗಳನ್ನು ಮಾಡಿಸಿದ ಮತ್ತು ಪುಣ್ಯವಾದ ಸಂಗತಿಗಳನ್ನು ಕೇಳುವ, ಪುಣ್ಯವಾದಂಥ ವಿಷಯಗಳನ್ನು ಹೇಳುವ ಈ ಕ್ರಿಯೆ, ಮಾತು, ಯೋಚಿಸಿ ಮಾತನಾಡುವ, ಕೇಳಿ ಅರ್ಥ ಮಾಡಿಕೊಳ್ಳುವ ಮನೋಮಯ ಕೋಶ ಪುಣ್ಯಶ್ರವಣ ಕೀರ್ತನವಾಗಿ. ಅದರಲ್ಲಿರತಕ್ಕಂಥ ಭಗವಂತ ಪುಣ್ಯಶ್ರವಣ ಕೀರ್ತನನಾದ. ಆಮೇಲೆ ಪುಣ್ಯಶ್ರವಣ ಕೀರ್ತನ ಆದಮೇಲೆ ಮುಂದೆ ಅಂಥದ್ದು ವಿಜ್ಞಾನಮಯ ಕೋಶ, ಅದರಲ್ಲಿ ಇರತಕ್ಕಂಥವ ವಾಸುದೇವ. ವಾಸುದೇವ ಅವನು ಚಿತ್ತದಲ್ಲಿ ಧ್ಯಾನದ ನೆಲೆ. ಅದು ಮನಸ್ಸಿನಿಂದ ಚಿತ್ತಕ್ಕೆ ಹೋದಾಗ, ಚಿತ್ತ ಅನ್ನೋದು ಸ್ಥಿರವಾಗಿ ನಿಂತಾಗ, ಧ್ಯಾನ ಅಂದರೆ ಏನು? ಅಖಂಡ ಧ್ಯಾನ ಮುಚ್ಯತೆ, ಖಂಡ ಸ್ಮೃತಿ ಧಾರಣ. ಅಖಂಡವಾದ ಸ್ಮರಣೆ ಅನ್ನುವುದು ಚಿತ್ತದ ಕ್ರಿಯೆ. ಚಿತ್ತದಲ್ಲಿ ಸ್ಮರಣೆ ಎನ್ನುವಂಥದ್ದು ಇರುವಂಥದ್ದು. ಚಿತ್ತಂ ಸ್ಮರಣ ಕಾರಣಂ. ಅದರಿಂದ ಅಖಂಡವಾದ ನಿರಂತರವಾದ ಸ್ಮರಣೆಯಿಂದ, ಧ್ಯಾನದಿಂದ ಭಗವಂತನನ್ನು, ಆಮೇಲೆ ಸ್ವರೂಪ ಸಾಕ್ಷಾತ್ಕಾರ ಅಂದರೆ ಜೀವ ಸಾಕ್ಷಾತ್ಕಾರದ ಮೂಲಕ ಆ ಜೀವದ ಸ್ವರೂಪಭೂತವಾಗಿರತಕ್ಕ ಚಿತ್ತದಿಂದ ಭಗವಂತನ ಸಾಕ್ಷಾತ್ಕಾರ. ಆತ್ಮೇಂದ್ರಿಯ ಮನೋಯುಕ್ತ, ಆತ್ಮಸ್ವರೂಪಭೂತವಾದ ಇಂದ್ರಿಯ ಮತ್ತು ಮನಸ್ಸುಗಳಿಂದ ಭಗವಂತನನ್ನು ಕಾಣುವುದು. ಆದ್ದರಿಂದ ಅವನು ಆಗ ಭಗವಂತನ ಸಾಕ್ಷಾತ್ಕಾರ ಆಗತಕ್ಕಂಥದ್ದು, ವಾಸುದೇವನ ಸಾಕ್ಷಾತ್ಕಾರ ಆಗತಕ್ಕಂಥದ್ದು, ಮೋಕ್ಷ ಕಾರಣವಾದ ರೂಪದ ಸಾಕ್ಷಾತ್ಕಾರ. ಅದು ಯಾವಾಗ ಆಗುತ್ತೆ? ತುರೀಯಂ ದೃಶ್ಯತೆ ಕ್ವಾಪಿ ಪ್ರಾಪ್ತಾನಾಂ ಷೋಡಶೀಂ ಕಲಾಂ ಅಂತ ಹೇಳ್ತಾರೆ ಆಚಾರ್ಯರು. ಷೋಡಶಿ ಕಲೆಯನ್ನು ಹೊಂದಿದವರು ಭಗವಂತನ ವಾಸುದೇವ ರೂಪವನ್ನು ಕಾಣ್ತಾರೆ ಅಂತ ಧ್ಯಾನದಲ್ಲಿ. ಷೋಡಶಿ ಕಲೆಯನ್ನು ಹೊಂದುವುದು ಅಂದರೆ ಏನು? ಷೋಡಶಿ ಕಲಾ ಜೀವಸ್ವರೂಪಂ ಅಂತ. ಜೀವಸ್ವರೂಪದ ಸಾಕ್ಷಾತ್ಕಾರ ಆದ ಮೇಲೆ ಆ ಜೀವಸ್ವರೂಪಭೂತವಾದ ಇಂದ್ರಿಯದಿಂದ ಜ್ಞಾನಾನಂದಮಯವಾದ ಇಂದ್ರಿಯದ ಮೂಲಕ ಜ್ಞಾನಾನಂದಮಯನಾದ ಭಗವಂತನನ್ನು ಕಾಣುವುದು ಸಾಧ್ಯ. ಅಲ್ಲಿ ತನಕ ಈ ಕಣ್ಣು, ಈ ಮನಸ್ಸು ಭಗವಂತನನ್ನು ಕಾಣಲಾರದು. ಈ ಮನಸ್ಸಲ್ಲಿ ಭಗವಂತನ ಕಾಣುವುದು ಈ ಮನಸ್ಸೇ ನಿರ್ಮಿಸಿದ ಪ್ರತೀಕ. ಧ್ಯಾನದಲ್ಲಿ ನ ಪ್ರತೀಕೆ ನಹಿ ಸಹ ನೇದಂ ಯದಿದಂ ಉಪಾಸತೆ. ಹಾಗಾಗಿ ಜೀವಸ್ವರೂಪವೇ ಭಗವಂತನನ್ನು ಕಾಣುವಂಥ ಸ್ಥಿತಿ.
ಅದು ಆ ಕಂಡಾಗ ಕ್ಷೀಯಂತೆ ಜಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಬರಾವರೇ, ಆವಾಗ ಸಮಸ್ತ ಪಾಪಗಳು ಕರ್ಮದ ಬಂಧನ ನಾಶವಾಗಿಬಿಡುತ್ತೆ ಅಪರೋಕ್ಷ ಜ್ಞಾನದಿಂದ. ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು, ಸಮಸ್ತ ಪಾಪಗಳು ನಾಶವಾಗುತ್ತವೆ. ಅದರಲ್ಲಿರುವ ಪಾಪನಾಶನ ವಾಸುದೇವ ರೂಪದಿಂದ, ಸಮಸ್ತ ವಾಸುದೇವ ಸಾಕ್ಷಾತ್ಕಾರದಿಂದ ಸಮಸ್ತ ತುರಿಯ ಅಂದರೆ ವಾಸುದೇವ ರೂಪ. ಹೀಗೆ ಪಾಪನಾಶನ ಅನ್ನೋದು ವಾಸುದೇವ ರೂಪ. ಈ ರೀತಿಯಾಗಿ ಕವಿಭಿರೀಡಿತನಾದವ ನಾರಾಯಣ. ಎಲ್ಲ ಜ್ಞಾನಿಗಳು ಹೀಗೆ ಅವನು ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳಿಂದ ಅವನು ಆನಂದಮಯ ಕೋಶದಲ್ಲಿ ಇರತಕ್ಕಂಥ, ನಮಗೆ ಆನಂದದ ಅನುಭವವನ್ನು ಮೋಕ್ಷದಲ್ಲಿ ಕೊಡತಕ್ಕಂಥ ನಾರಾಯಣ. ಹೀಗೆ ಈ ರೀತಿ ಒಂದೊಂದು ಕೋಶಗಳಲ್ಲಿದ್ದು ಒಂದೊಂದು ರೂಪಗಳಿಂದ ಒಂದೊಂದು ಲೀಲೆಯನ್ನು ಮಾಡ್ತಾನೆ ಅಂತ ಕವಿಗಳು ಕೊಂಡಾಡಿದ್ದಾರೆ. ಪುಣ್ಯಶ್ರವಣ ಕೀರ್ತನ ಪಾಪನಾಶನ, ಒಂದೇ ಶಬ್ದ ಮಾಡ್ರಿ. ಪುಣ್ಯಕರವಾಗಿರತಕ್ಕಂಥ ಭಗವಂತನ ಗುಣಗಳ ಶ್ರವಣ ಮತ್ತು ಕೀರ್ತನ ಮಾಡುವವರ ಪಾಪವನ್ನು ನಾಶ ಮಾಡುವವ, ಒಂದೇ ಶಬ್ದ. ಪುಣ್ಯ ಶ್ರವಣ ಕೀರ್ತನ ಪಾಪನಾಶನ. ಪುಣ್ಯ ಅಂದರೆ ಪುಣ್ಯಕರವಾದ. ಪುಣ್ಯಂ ಅಂದರೆ ಪೂತ ಸುಂದರಯೋ ಪುಣ್ಯಂ ಅಂತ. ಪುಣ್ಯಂ ಅಂತಂದರೆ ಏನು? ಪುಣ್ಯಂ ಅಂದರೆ ಅತ್ಯಂತ ಪವಿತ್ರವಾದದ್ದು ಮತ್ತು ಅತ್ಯಂತ ಸುಂದರವಾದದ್ದು. ಅದು ಎರಡಕ್ಕೂ ಸಂಸ್ಥೆಯಲ್ಲಿ ಪುಣ್ಯ ಅಂತ ಹೇಳ್ತಾರೆ. ಅದರಿಂದ ಪುಣ್ಯ ಅಂತಂದರೆ ಪವಿತ್ರವಾಗಿರತಕ್ಕಂಥ ಭಗವಂತನ ಗುಣ ಅನುಸಂಧಾನವೂ ಪುಣ್ಯವೇ. ಮತ್ತು ಪುಣ್ಯ ಅಂದರೆ ಭಗವಂತನು. ಪುಣ್ಯೋ ದುಸ್ವಪ್ನ ನಾಶನ, ಭಗವಂತನ ಹೆಸರಲ್ವೇ ಅದು ಒಂದು. ಪುಣ್ಯ ಅಂದರೆ ಭಗವಂತನೇ. ಪುಣ್ಯ ಅಂದರೆ ಏನು? ಅವನು ಪವಿತ್ರ, ಹೌದು, ಪವಿತ್ರಾಣಾಂ ಪವಿತ್ರಮ್ಯಃ. ಮತ್ತು ಸಾಕ್ಷಾನ್ ಮನ್ಮಥ ಅತ್ಯಂತ ಸುಂದರ, ಪರಮ ಸುಂದರನಾಗಿರತಕ್ಕ. ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಯೋಸಾವಸೌ ಪುರುಷಸ್ಸೋಹಮಸ್ಮಿ. ಅತ್ಯಂತ ಸುಂದರ ಕಲ್ಯಾಣತಮವಾಗಿರತಕ್ಕಂಥ ರೂಪ ಇರತಕ್ಕ ಭಗವಂತ ಪುಣ್ಯ. ಅವನ ಶ್ರವಣ ಮತ್ತು ಕೀರ್ತನಗಳನ್ನು ಮಾಡುವವರು ಪುಣ್ಯಶ್ರವಣ ಕೀರ್ತನರು. ಅವರ ಪಾಪವನ್ನು ನಾಶ ಮಾಡುವವ ಪುಣ್ಯಶ್ರವಣ ಕೀರ್ತನ ಪಾಪನಾಶನ. ಮತ್ತೆ ಪಾಪನಾಶನ ಅಂತಂದರೆ ಅಲ್ಲ, ಈ ಒಂದೊಂದು ಶಬ್ದಗಳನ್ನು ನಾವು ಅನುಸಂಧಾನ ಮಾಡ್ತಾ ಒಂದು ಶಬ್ದದಿಂದ ಎಷ್ಟು ಬಗೆಯಿಂದ ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡಬಹುದು ಅನ್ನುವುದೇ ಅಲ್ವ ಮುಖ್ಯ ಸಾಧನೆ ಅಂತಂದರೆ. ಪಾಪ ಅಂತಂದರೆ ಪಾಪ ಮಾಡುವವನೂ ಪಾಪನೇ. ಪಾಪೋಹಂ, ಪಾಪಿ ಅಂತ ಅರ್ಥ. ಪಾಪ ಅಂದರೆ ಪಾಪವನ್ನೂ ನಾಶ ಮಾಡ್ತಾನೆ, ಪಾಪ ಸಾಧಕರಿಗೆ ತೊಂದರೆ ಕೊಡ್ತಕ್ಕ ಪಾಪಿಗಳನ್ನೂ ನಾಶ ಮಾಡ್ತಾನೆ. ಪಾಪನಾಶನ ಅಂದರೆ ಪಾಪಿಗಳ ನಾಶ ಮಾಡುವವನು. ಅದಕ್ಕೋಸ್ಕರವೇ ಜ್ಞಾನಿಗಳಿಗೆ ಯಾವಾಗ ಅವರ ಸಾಧನೆಗೆ ತೊಂದರೆ ಬಂತು ಅಸುರರಿಂದ, ಆ ಆಸುರಿ ಶಕ್ತಿಯನ್ನು ನಾಶ ಮಾಡೋದಕ್ಕೋಸ್ಕರವೇ ಭಗವಂತ ಅವತಾರ ಮಾಡ್ತಾನೆ. ಹಿರಣ್ಯಾಕ್ಷನ ಕೊಲ್ಲಿಕ್ಕೆ ವರಾಹನಾದ, ಹಿರಣ್ಯಕಶಿಪುವನ್ನು ಕೊಲ್ಲಿಕ್ಕೆ ನರಸಿಂಹನಾದ. ಹೀಗೆ ಭಗವಂತ ಹಯಗ್ರೀವ ರೂಪದಿಂದ, ಮತ್ಸ್ಯ ರೂಪದಿಂದ, ಅನೇಕ ರೂಪಗಳಿಂದ ದುಷ್ಟ ಸಂಹಾರ ಬಲ ಕಾರ್ಯವನ್ನೇ ಮಾಡಲಿಕ್ಕೆ, ಯಾವುದನ್ನು ಪಾಪಿಗಳ ಸಂಹಾರಕ್ಕೋಸ್ಕರವೇ ಅವತಾರ ತಾಳ್ತಾನೆ. ಆದ್ದರಿಂದ ಪಾಪನಾಶನ ಅಂದರೆ ಪಾಪ ಮಾಡಿದವರನ್ನು, ಪಾಪಿಗಳನ್ನು, ದುರ್ಜನರನ್ನು, ತಾಮಸರನ್ನು, ಅಸುರರನ್ನು ನಾಶ ಮಾಡುವವ ಅನ್ನೋದು ಅದರ ಅರ್ಥ. ಭಗವಂತನೇ ಪಾಪರಿ, ಬರೇ ಪಾಪ. ನಾವೆಲ್ಲ ಜೋರು, ಭಗವಂತ ಬರೇ ಪಾಪ. ಯಾಕೆಂದರೆ ಅವನು ಪ ಪ್ಲಸ್ ಅಪ. ಅವನು ಸಜ್ಜನರನ್ನು ಪಾತಿ, ದುರ್ಜನರನ್ನು ನಪಾತಿ. ಅಪ ಅಂದರೆ ಪಾಲಿಸುವವನಲ್ಲ, ಅವನು ಪಾಲಿಸುವುದಿಲ್ಲ. ಯಾರನ್ನು? ದುಷ್ಟರನ್ನು ಪಾಲಿಸುವುದಿಲ್ಲ, ಉದ್ಧಾರ ಮಾಡುವುದಿಲ್ಲ. ಸಜ್ಜನ ಅದರಿಂದ ಪಶ್ಚಾಸು ಅಪಶ್ಚ ಪಾಪಃ, ಅವನು ಪಾಲಿಸ್ತಾನೆ, ಪಾಲಿಸುವುದಿಲ್ಲ. ಮತ್ತು ಅವನು ಪಿಬತೀತಿ ಪಹ ನ ಪಿಬತೀತಿ ನಪಃ. ಅವನು ಶುಭಂ ಪಿಬತಿ ಅಶುಭಂ ನ ಪಿಬತಿ. ಎಲ್ಲ ಶುಭವನ್ನು ಪಾನ ಮಾಡುವವ, ಅಶುಭದ ಸ್ಪರ್ಶವೇ ಇಲ್ಲದವ. ಆಮೇಲೆ ನಾಶನ, ಅಶನವೇ ಇಲ್ಲದವ. ಅನಶ್ನನ್ ಅಭಿಜಾಕಶೀತಿ, ಅನಶ್ನನ್ನನ್ಯೋ ನಾಶನ, ಅಶನ ಇಲ್ಲದವ ನಾಶನ. ಊಟವೇ ಇಲ್ಲ, ಯಾವಾಗಲೂ ಏಕಾದಶಿ ಅವನಿಗೆ. ನಮಗೆ 15 ದಿವಸಕ್ಕೊಮ್ಮೆ ಕೂಡ ಆಗೋದಿಲ್ಲ. ಆವತ್ತು ಫರಾಳ ಮಾಡ್ತೇವೆ ನಾವು, ಎಲ್ಲ ಊಟವೂ ಮಾಡ್ತೇವೆ. ಅವನಿಗೆ ದಿನಾ ಏಕಾದಶಿ. ಯಾಕೆ? ಅಶನಂ ನ ವಿದ್ಯತೆ ಅಶನಂ ಯಸ್ಯ ಸಹ ನಾಶನಃ. ಅನಶನ ಅಂತ ಅರ್ಥ. ಶುದ್ಧ ವ್ಯಾಕರಣ ಪ್ರಕಾರ ಹೇಳ್ಬೇಕಾದ್ರೆ ಅನಶನ ಅಂತ ಹೇಳಬೇಕು. ವೈದಿಕ ವ್ಯಾಕರಣ ಪ್ರಕಾರ ಹೇಳಿದ್ರೆ ನಾಶನ ಆಗೋಯ್ತದು. ನಾಶನ ಅಂದರೆ ಅಶನ ಇಲ್ಲದವ. ಅದನ್ನೇ ಏನು ಹೇಳೋದು? ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಜಾಕಶೀತಿ. ಮತ್ತೊಬ್ಬ ಉಣ್ಣದೆ ಆನಂದವಾಗಿ ಕೂತಿದ್ದಾನೆ ಅಂದರು. ಅನಶ್ನನ್ನೇ ನಾಶನ. ಅವನು ಶುಭವನ್ನು ಪಾನ ಮಾಡ್ತಾನೆ, ಅಶುಭವನ್ನು ಪಾನ ಮಾಡುವುದಿಲ್ಲ, ದುರ್ಜನರನ್ನು ರಕ್ಷಿಸುವುದಿಲ್ಲ, ಸಜ್ಜನರನ್ನು ರಕ್ಷಣೆ ಮಾಡ್ತಾನೆ. ಮತ್ತು ನ ಅಶನಃ, ಯಾವನನ್ನೂ ತಿನ್ನದೆ, ಏನನ್ನೂ ತಿನ್ನದೆ ಸದಾ ಉಪವಾಸಿಯಾಗಿದ್ದು ಈ ತಿನ್ನುವ ಜೀವನ ನೋಡ್ತಾ ಇದ್ದಾನೆ. ಹೀಗೆ ಈ ಶಬ್ದಗಳಿಂದ ಬೇರೆ ಬೇರೆ ರೀತಿಯ ಉಪಾಸನೆಗೆ ಪ್ರೇರಕವಾದ ಶಬ್ದಗಳಿವೆ.
ಹೀಗೆ ಶಬ್ದವನ್ನು ಒಡಿಬೇಕು, ಒಡೆದು ನೋಡಬೇಕು. ಒಡೆದು ನೋಡಿದಾಗ ಭಗವಂತನ ಹೊಸ ಹೊಸ ಗುಣಗಳು ಹೊರಗೆ ಅದರಲ್ಲಿ ಕಾಣುತ್ತವೆ. ಆ ರೀತಿ ಅನುಸಂಧಾನ ಮಾಡೋದಕ್ಕೋಸ್ಕರವೇ ನಾಮಗಳನ್ನು ಹೇಳೋದು. ದಾಸರು ಆಗಲಿ, ಪುರಾಣಗಳಲ್ಲಿ ಆಗಲಿ, ಅಥವಾ ವಿಷ್ಣು ಸಹಸ್ರನಾಮ ಯಾಕೆ 100 ಅರ್ಥ ಮಾಡಬೇಕು, ಒಂದು ಅರ್ಥ ಮಾಡಿಸ್ತಾರೆ. ಅದನ್ನು ಎಷ್ಟು ಆ ಗುಣಾನುಸಂಧಾನ ಮಾಡಲಿಕ್ಕೆ ಬರುತ್ತೆ ಅಷ್ಟು ವಿಶೇಷ. ಅದು ವಿಷ್ಣು ಹೋದ್ರೆ ವಿಷ್ಣು ಅಷ್ಟೇನು ತಿಳ್ಕೊಂಡು ಏನು ಬಂತು? ವಿಷ್ಣು ಅಂದರೆ ಯಾರು? ವಿಷ್ಣು ಅಂತ ಒಬ್ಬ ದೊಡ್ಡ ಮನುಷ್ಯ, ನಮ್ಗಿಂತೆಲ್ಲ ದೊಡ್ಡವ, ಭಾರಿ ಪ್ರಚಂಡ ಅಂತ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ. ವಿಷ್ಣು ಅನ್ನೋ ಶಬ್ದದಿಂದ ಎಷ್ಟು ವಿಧವಾಗಿ ತಿಳ್ಕೊಳ್ಳಿಕ್ಕೆ ಅರ್ಥಾನುಸಂಧಾನ, ಗುಣಾನುಸಂಧಾನ. ಒಂದು ಶಬ್ದ ಎಷ್ಟು ಬಗೆಯಿಂದ ಗುಣಾನುಸಂಧಾನ ಮಾಡಲಿಕ್ಕೆ ನೆರವು ಮಾಡುತ್ತೆ ಅಷ್ಟು ಬಗೆಯಿಂದ ಅದನ್ನು ಒಡೆದು ನಿರ್ವಚನ ಮಾಡಬೇಕು. ಅದನ್ನು ನಚೈವ ನನಿರ್ಬ್ರೂಯಾತ್, ಅಕ್ಷರ ಸಾಮ್ಯಾನ್ ನಿರ್ಬ್ರೂಯಾತ್, ವರ್ಣ ಸಾಮ್ಯಾನ್ ನಚೈವ ನನಿರ್ಬ್ರೂಯಾತ್ ಅಂತ. ಯಾವ ಶಬ್ದವನ್ನು ನಿರ್ವಚನ ಇಲ್ಲದೆ ಅಖಂಡವಾಗಿ ಅರ್ಥಾನುಸಂಧಾನ ಮಾಡಬೇಡ. ಅದನ್ನು ಒಡೆದು ಒಂದೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ಮಾಡು ಅಂತ ಹೇಳಿ. ಯಾಕೆಂದರೆ ಪಾ ಅಂತಂದರೆ ಏನು, ಆ ಅಂದರೆ ಏನು, ಒಂದೊಂದು ಅಕ್ಷರಕ್ಕೂ ಅರ್ಥ ಮಾಡ್ಕೊಂಡು ಹೋಗಬೇಕು. ನಾರಾಯಣ ಅನ್ನೋದಕ್ಕೆ ಆಚಾರ್ಯ ಹೀಗೆ ಓಂ ನಮೋ ನಾರಾಯಣ ಅನ್ನೋ ಶಬ್ದಕ್ಕೆ ಅದರಲ್ಲಿ ನಕಾರ ಇದೆ, ಅದರ ನಂತರ ಅಕಾರ ಇದೆ, ಆಮೇಲೆ ರೇಫ ಇದೆ, ಆಮೇಲೆ ಅಕಾರ ಇದೆ, ಆಮೇಲೆ ಅಕಾರ ಇದೆ, ಆಮೇಲೆ ನಕಾರ ಇದೆ, ಆಮೇಲೆ ಅಕಾರ ಇದೆ. ಇಷ್ಟು ಒಂದೊಂದು ವರ್ಣ ಒಂದೊಂದು ಸ್ವರಗಳಿಗೂ ಅರ್ಥವನ್ನು ಹೇಳಿದ್ದಾರೆ ಆಚಾರ್ಯ. ಬರೀ ನಾರಾಯಣ ಅನ್ನೋದು ಒಂದು ಅಖಂಡ ಅರ್ಥ ಅಲ್ಲ ಅಂತ ಅಷ್ಟು ಹೇಳಿ ಕೊನೆಗೆ ಹೇಳ್ತಾರೆ, ಇಷ್ಟೇ ಅಲ್ಲ, ಆದರೆ ಇದಕ್ಕಿಂತ ಹೆಚ್ಚು ನಿಮಗೆ ಕೇಳೋ ಅಧಿಕಾರ ಇಲ್ಲ. ನಿಮಗೆ ಅಧಿಕಾರ ಇಲ್ಲ, ಅದರಿಂದ ರಹಸ್ಯತ್ವ ಅನ್ನೋ ಕಥೆ ಇದು ಉಳಿದದ್ದು ದೇವಗುಹ್ಯವಾದೆಲ್ಲ ಹೇಳಿಟ್ಟರು ನಿಮಗೇನು ಉಪಯೋಗ ಇಲ್ಲ, ಅದನ್ನು ಹೇಳೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಇದು ಎಷ್ಟು ಒಡೆಯಲಿಕ್ಕೆ ಸಾಧ್ಯ. ಈಗ ನಾವು ಒಡೆದದ್ದಷ್ಟೇ ಅಲ್ಲ, ಇನ್ನೂ ಒಡೆಯಲಿಕ್ಕೆ ಬರುತ್ತೆ. ಅದು ನಾವು ಹೆಚ್ಚು ಆಳಕ್ಕೆ ಹೋದಾಗೆ ಅದು ಹೆಚ್ಚು ತಿಳ್ಕೊಳ್ಳುತ್ತೆ. ನಾವು ಅಧಿಕಾರ ಸಂಪತ್ತಿ ಹೆಚ್ಚಿದ ಹಾಗೆ ಉತ್ತಮ ಅಧಿಕಾರಿಗಳಿಗೆ ಒಂದು ಶಬ್ದ ಕೊಡುವಷ್ಟು ಅರ್ಥ ಎಲ್ಲರಿಗೂ ಕೊಡೋದಿಲ್ಲ. ಅವರಿಗೆ ಆ ಶಬ್ದ ಅಂದರೆ ಎಷ್ಟೊಂದು ನಾರಾಯಣನ ಒಂದು ದೇವರು ಅಷ್ಟೇ. ಹೀಗೆ ಆ ಶಬ್ದಗಳನ್ನು ಒಡೆದು ಪಾಪನಾಶನ ಅನ್ನತಕ್ಕಂಥ ಶಬ್ದವನ್ನು ನಾವು ನೋಡಿದ ಹಾಗೆಯೇ ನಿರ್ವಚನದಿಂದ ಅನೇಕ ಅರ್ಥಗಳನ್ನು ಅನುಸಂಧಾನ ಮಾಡ್ತಾ ಕವಿಭೀರೀಡಿತ ಎಲ್ಲ ಜ್ಞಾನಿಗಳಿಂದ ಹೀಗೆ ಸ್ತುತನಾದವ. ಏನು ಅಂತ ಸ್ತುತನಾದವ? ಇನ್ನೊಂದು ಕೈರವದಳಶ್ಯಾಮ ಅಂತ. ಇದು ಸಾಮಾನ್ಯವಾಗಿ ಭಗವಂತನ ಎಲ್ಲ ಅವತಾರಗಳಲ್ಲೂ ಅವನನ್ನು ನೀಲಮೇಘ ಶ್ಯಾಮ ಅಂತಲೇ, ಕೃಷ್ಣನೂ ಶ್ಯಾಮ, ರಾಮನೂ ಶ್ಯಾಮ, ಅದಕ್ಕೆ ರಾಮ ಅಂತ ಹೆಸರು ತಾನೆ. ರಾಮ ಅಂದ್ರೂ ನೀಲ ಅಂತಲೇ ಅರ್ಥ, ಕಪ್ಪು ಬಣ್ಣಕ್ಕೆ ರಾಮ ಅಂತ ಹೆಸರು. ರಾಮನೂ ಶ್ಯಾಮ, ಕೃಷ್ಣನೂ ಶ್ಯಾಮ. ಆದರೆ ಇದು ಒಂದೇ ಅಲ್ಲ, ಶ್ಯಾಮಾತ್ ಶವಲಂ ಪ್ರಪದ್ಯೆ ಅಂತ ಉಪನಿಷತ್ನಲ್ಲಿ ಈ ಮಾತು ಬಂದಿದೆ. ಭಗವಂತನನ್ನು ಶ್ಯಾಮ ಅಂತ ವರ್ಣನೆ ಮಾಡಿದ್ದಾರೆ. ಯಾವ ರೂಪ ಅದು ಉಪಾಸನೆ ಮಾಡಿದವರಿಗೆ ಗೊತ್ತು. ನಾನು ನಿನ್ನೆ ಒಂದು ಮಾತು ಹೇಳಿದೆ, ನಮ್ಮ ದೇಹದಿಂದ ಫಿಸಿಕಲ್ ಆರ ಹೊರಕ್ಕೆ 12 ಅಂಗುಲ ತನಕ ಹಬ್ಬಿ ಹೊರಗೆ ಹೋಗ್ತಾ ಇದೆ. ಅದು ನಮ್ಮ ಒಳಗಿರತಕ್ಕಂಥ ಎನರ್ಜಿಯ ಕಲರು ಅಂತ. ಸೊ ಎನರ್ಜಿ ಹ್ಯಾಸ್ ಕಲರ್, ಬರೇ ಮ್ಯಾಟರ್ ಅಲ್ಲ, ಎನರ್ಜಿ ಹ್ಯಾಸ್ ಕಲರ್. ಆ ಎನರ್ಜಿಯ ಕಲರು ಹೇಗಿರ್ತದೆ ಅಂತಂದರೆ ಸಾಮಾನ್ಯ ಜನರದ್ದು ಗ್ರೇ ಕಲರ್ ಇರುತ್ತೆ, ಬೂದು ಬಣ್ಣ, ಬೂದಿ, ಮೈಯೆಲ್ಲ ಬೂದಿ ಹಚ್ಚಿಕೊಂಡ ಹಾಗಿರುತ್ತೆ. ಆದರೆ ಒಳಗಿನಿಂದ ಜ್ಞಾನ ಸಂಪತ್ತು ಇದ್ದರೆ ಅದು ಬ್ಲೂ ಆಗಿರುತ್ತೆ ಅಂತ ಹೇಳಿದೆ ನಾನು. ಅದು ಜ್ಞಾನಾನಂದದ ಬಣ್ಣ, ನೀಲವರ್ಣ ಇರುತ್ತೆ ದೇಹದ ರೇಸು. ಹಾಗಾದರೆ ನಮ್ಮ ಅಲ್ಪ ಜ್ಞಾನಾನಂದವೇ ಆ ರೀತಿ ನೀಲವರ್ಣದ ರೇಸನ್ನು ಹೊರಕ್ಕೆ ಕೊಡಬೇಕಾಗಿದ್ದರೆ ಭಗವಂತ ಜ್ಞಾನಾನಂದಮಯನಾದವನದ್ದು ಆ ಪ್ರಕಾಶದ ಬೆಳಕು ಹೇಗಿರಬೇಕು? ಅದು ನೀಲವಾಗಿರ್ತದೆ. ಅದರಿಂದ ಹೃದಯ ಶ್ಯಾಮ ಹೃದಯ ಸ್ಥಿತೋ ವಿಷ್ಣು ಅಂತ ಆಚಾರ್ಯ ಹೇಳ್ತಾರೆ. ನಮ್ಮ ಹೃದಯದಲ್ಲಿ ಇರತಕ್ಕಂಥ ಭಗವಂತನ ಮೂರ್ತಿಯನ್ನು ನೀನು ಧ್ಯಾನದಲ್ಲಿ ಕಂಡ್ರೆ ಅದು ನೀಲವರ್ಣವಾಗಿ ಕಾಣುತ್ತೆ. ಅಂದ ಕೈರವದೊಳ ಶ್ಯಾಮ ಅಂದರೆ ಎಲ್ಲೆಲ್ಲೋ ಇರೋನಲ್ಲವನು, ನಮ್ಮ ಹೃದಯದೊಳಗೇ ಇರೋ ಭಗವಂತ. ಶ್ಯಾಮ ಹೃದಯ ಸ್ಥಿತ ವಿಷ್ಣು. ಆ ವರ್ಣದ ಉಪಾಸನೆ ಶ್ಯಾಮ ರೂಪ ಅಂತಂದರೆ ನಮ್ಮ ಹೃದಯದಲ್ಲಿ ಇರತಕ್ಕಂಥ ಭಗವಂತನ ರೂಪ, ನಮ್ಮ ಬಿಂಬರೂಪವೇ ಅದು. ಭಗವಂತ ಶ್ಯಾಮವರ್ಣದಿಂದ ಭಗವಂತನ ರೂಪದ ದರ್ಶನ ಆಗುವುದು ಮುಖ್ಯ. ಜ್ಞಾನಿಗಳಿಗೆ ಹೇಗೆ ಕಾಣಿಸಿಕೊಂಡಿದ್ದಾನೆ, ಅದರ ಬೆಳಕಿನ ಪ್ರಭೆ ಹೇಗಿದೆ, ಅದು ನೀಲವರ್ಣದ ಪ್ರಭೆ. ಅಂದರೆ ಅದು ನೀಲ ಅಂತಂದರೆ ಕಪ್ಪು ಕತ್ತಲೆ ಅಂತ ತಿಳ್ಕೊಳ್ಳೋದಲ್ಲ. ನೀಲಮಣಿ ಇಲ್ವಾ, ನೀಲಮಣಿಯಲ್ಲಿ ಪ್ರಭೆ ಹೇಗಿದೆ, ಅದು ಒಳ್ಳೆ ಪ್ರಕಾಶಮಾನವಾಗಿದೆ. ಆದರೂ ಆ ಪ್ರಕಾಶ ನೀಲವರ್ಣವನ್ನು ಒತ್ತಿಕೊಂಡಿದೆ. ಹಾಗೆ ನೀಲಮಣಿಯಂತೆ ಅದು ಬೆಳಕು, ಅದು ಬೆಳಕು, ಆದರೂ ತಂಪಾಗಿದೆ. ಅದು ಸೂರ್ಯನಿಗಿಂತ ಪ್ರಕಾಶಮಾನ, ಆದರೂ ತಂಪಾಗಿದೆ. ಅದು ನೀಲವರ್ಣವಾಗಿದೆ, ಆದರೂ ಪ್ರಖರವಾಗಿದೆ. ಇದನ್ನು ಈ ಬೆಳಕನ್ನು ಕಾಣದೇ ಇದ್ದವರಿಗೆ ಹೇಗೆ ಹೇಳೋದು ಇದನ್ನು? ಅದು ಹೇಗ್ರಿ, ಅದು ಸೂರ್ಯನಿಗಿಂತ ಪ್ರಖರವಾಗಿದೆ ಅಂತೀರಿ, ಅದು ತಂಪಾಗಿದೆ ಅಂತೀರಿ, ಅದು ಹೇಗಿರೋದು ಸಾಧ್ಯ? ಒಮ್ಮೆ ನೋಡಯ್ಯ, ನೋಡದೆ ಹೇಗೆ ಹೇಳೋದು? ಅದನ್ನು ನೋಡದೆ ಹೇಗೆ ಹೇಳೋದು? ನಿಮಗೂ ಗೊತ್ತಿರುವ ಬೆಳಕಲ್ಲ ಅದು.
ಅದು ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಪದುತ್ಥಿತ ಇತಿ ಭಾಹ ಸದೃಶಿ ಸಾಸ್ಯಾತ್. 1000 ಸೂರ್ಯರು ಉದಿಸಿದರೂ ಅಂಥ ಬೆಳಕು ಇಲ್ಲ. ಆದರೂ ಅದು ಬೆಳದಿಂಗಳಿಗಿಂತ ತಂಪು, ಸುಡುವುದಿಲ್ಲ. ಅದು ಆ ಬೆಳಕನ್ನು ಕಂಡಾಗ ಮಾತ್ರವೇ ಈ ಅನುಭವ ಏನು ಅಂತ ಅರ್ಥವಾಗುವುದು ಹೊರತು ಶಬ್ದದಿಂದ ಹೇಳಿದರೆ ಬರೀ ವರ್ಬಲ್ ಎಕ್ಸ್ಪ್ರೆಷನ್ ಆಯಿತು. ಅದು ನೀಲವರ್ಣವೂ ಹೌದು, ಅದು ಅತ್ಯಂತ ಪ್ರಕಾಶ, ಸೂರ್ಯನಿಗಿಂತ ಹೆಚ್ಚು ಪ್ರಕಾಶಮಾನ, ಆದರೂ ಅದು ನೀಲವರ್ಣವಾಗಿದೆ. ಇದನ್ನು ಒಳಗಿನ ಬೆಳಕನ್ನು ಕಂಡವರಿಗೆ ಹಾಗೆ ಕಾಣುತ್ತೆ. ಕಂಡದ್ದನ್ನು ಜ್ಞಾನಿಗಳು ಹೇಳ್ತಾರೆ, ಅವರು ಕಂಡದ್ದನ್ನು ಹೇಳಬೇಕಲ್ಲ. ಕೈರವದಳ ಶ್ಯಾಮ ನಿಸ್ಸೀಮ. ಸೀಮ ಅಂತಂದರೆ ಲಿಮಿಟೇಷನ್, ಕೊನೆ, ಅವಧಿ. ನಿಸ್ಸೀಮ ಅಂದರೆ ಅನ್ಲಿಮಿಟೆಡ್ ಅಂತ. ನಿನ್ನ ಶಕ್ತಿಗೆ, ನಿನ್ನ ಗುಣರೂಪಗಳ ವ್ಯಾಪ್ತಿಗೆ ಕೊನೆ ಇಲ್ಲ. ನೀನು ಕಾಲತಃ ದೇಶತಃ ಗುಣತಃ ಅನಂತನಾದವ, ಯಾವ ಲಿಮಿಟೇಷನು ಇಲ್ಲದೆ ಇರತಕ್ಕಂಥ ರೂಪ. ಆದರೆ ನೀನು ಒಲಿದರೆ ಉದ್ಧಾರ ಮಾಡ್ತಿ. ಆದರೆ ಒಮ್ಮೊಮ್ಮೆ ಎಲ್ಲರೂ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ತೊಡಗಿಬಿಟ್ರೆ ನಮ್ಮ ಗತಿ ಏನು ಅಂತ ಕೇಳ್ತಾರೆ. ಪರೀಕ್ಷೆ ಮಾಡೋಣ ಈ ಭಕ್ತನನ್ನು ಅಂತ ನೀನೇನಾದರೂ ನನ್ನ ಪರೀಕ್ಷೆಗೆ ಒಡ್ಡಿಬಿಟ್ರೆ, ನಮ್ಮ ಕಥೆ ಬಿಡು. ರುದ್ರಾದಿ ದೇವತೆಗಳು ನಿನ್ನ ಹತ್ತಿರ ಪರೀಕ್ಷೆಗೆ ನಿಂತು ಸೋತವರು, ನಾವೇನು ಗೆಲ್ಲೋದುಂಟೋ? ಏನದು? ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ. ಇದು ಸಮುದ್ರ ಮಥನದ ಪ್ರಸಂಗದಲ್ಲಿ ನಡೆದಂಥ ಭಾಗವತದಲ್ಲಿ ಈ ಕಥೆ ಇದೆ. ಭಗವಂತ ಅಸುರರಿಗೆ ಅಮೃತ ಸಿಗಬಾರದು ಅನ್ನುವುದಕ್ಕೋಸ್ಕರ ಮೋಹಿನಿ ವೇಷವನ್ನು ತೊಟ್ಟ. ಮೋಹಿನಿ ವೇಷವನ್ನು ತೊಟ್ಟು ಅಸುರರೆಲ್ಲ ಅಮೃತ ಹಂಚುವಂಥ ಕೆಲಸವನ್ನು, ಮೋಹಿನಿ ಅಮೃತ ಕಲಶ ಹಿಡ್ಕೊಂಡು ಧನ್ವಂತರಿ ಹಿಡ್ಕೊಂಡು ಬಂದ ಕಿತ್ಕೊಂಡು ಬಿಟ್ರು ಅಸುರರು. ನಮಗೆ ಅಂತ ಬೇಕು ಅಂತ ಏನು ಅವ್ರಿಗೆ ಕಿತ್ಕೊಳ್ಳೋದಾಗ ಮಾಡಲಿಕ್ಕೆ ಧನ್ವಂತರಿ ಶಕ್ತಿ ಇಲ್ಲ ಅಂತಲ್ಲ, ಈ ಮೋಹಿನಿ ರೂಪ ಆಗಬೇಕಿತ್ತಲ್ಲ, ಅವರಿಗೆ ಮೋಹ ಬರೆಸಬೇಕಿತ್ತು. ಆವಾಗ ಇವನು ಮೋಹಿನಿ ರೂಪದಿಂದ ತಗೊಂಡ್ಬಿಟ್ಟು ನೀನು ಹಂಚುವುದಾದ್ರೆ ನೀನು ಹೇಳಿದಾಗ ಕೇಳ್ತೇವೆ ಅಂದ್ರೆ ಇವರು ಸರಿಯಾಗಿ ಎಲ್ಲ ಕಣ್ಣು ಮುಚ್ಚಿ ಕೂತ್ಕೊಳ್ಳಿಂದ ದೇವತೆಗಳು ಹಂಚಿಬಿಟ್ಟ. ಇದಾದ ಮೇಲೆ ಈ ಮೋಹಿನಿ ರೂಪವನ್ನು, ಭಗವಂತನ ಮೋಹಿನಿ ರೂಪ ನಾನು ಕಾಣಬೇಕು ಅಂತ ಶಿವನಿಗೆ ಅನ್ನಿಸ್ತಂತೆ. ರುದ್ರದೇವರಿಗೆ ಭಗವಂತನ ಮೋಹಿನಿ ರೂಪ ಕಾಣಬೇಕು ಅಂತ. ಅವರಿಗೇನು ಅಂದರೆ ಅದು ಏನು ಅಂತ ನಾನು ಮನ್ಮಥನನ್ನು ಸುಟ್ಟವ, ನನ್ನನ್ನು ಮರಳುಗೊಳಿಸುವಂಥ ಮೋಹಿನಿ ರೂಪ ಅಂದರೆ ಏನದು ನೋಡಿಬಿಡಬೇಕು ಅಂತ. ಅವನಿಗೆ ಅಂಥ ಒಂದು ಓವರ್ ಕಾನ್ಫಿಡೆನ್ಸ್ ರುದ್ರದೇವರಿಗೆ. ಅದು ಯಾವ ಹೆಣ್ಣಾದರೆ ಏನು, ಎಂತಹ ಚಂದ ಇದ್ದರೆ, ನಾನು ಮನ್ಮಥನನ್ನು ಸುಟ್ಟವ, ನನ್ನನ್ನು ಮೋಹಗೊಳಿಸುವುದು ಸಾಧ್ಯವೇ ಇಲ್ಲ. ಇವನು ಸಾಕ್ಷಾತ್ ಮನ್ಮಥ, ಇವನು ಮನ್ಮಥನಿಗೂ ಅಪ್ಪ, ಇವನ ರೂಪ ನೋಡಿದ ತಕ್ಷಣ ರುದ್ರದೇವರು ಮೋಹಗೊಂಡರು. ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ. ಮೋಹಿಸಿ ಅಂದರೆ ಮೋಹಗೊಂಡು ಅಲ್ಲ, ಗೌರೀಧವನ ಮೋಹಿಸಿ ಅಂದರೆ ಇವನು ಅವನನ್ನು ಮೋಹಿಸಿದ್ದಲ್ಲ, ಅವನನ್ನು ಮೋಹಗೊಳಿಸಿ ಅಂತ ಅರ್ಥ. ಗೌರೀಧವನಿಗೆ ಮೋಹಗೊಳಿಸಿ. ಯುವತಿ ವೇಷದಿ ಅಂತ. ಯುವತಿ ಅನ್ನುವ ಶಬ್ದವೇ ಬಹಳ ಸುಂದರವಾದ ಶಬ್ದ. ಯುವತಿ